इत्यादि संसारबीजनिवृत्तिद्वारेण जन्माभावः उक्तः। जन्मकारणञ्च अविद्यानिमित्तकः क्षेत्रक्षेत्रज्ञसंयोगः उक्तः। अतः तस्या अविद्यायाः निवर्तकं सम्यक् दर्शनम् उक्तमपि पुनः शब्दान्तरेण उच्यते। समं सर्वेषु भूतेषु तिष्ठन्तं परमेश्वरं विनश्यत्स्व विनश्यन्तं यः पश्यति स पश्यति। ಹಿಂದಿನ ಶ್ಲೋಕ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ಅಂತಿತ್ತು. ಈಗ ನಾವು ಓದಬೇಕಾಗಿರೋ ಶ್ಲೋಕ ಸಮಂ ಸರ್ವೇಷು ಭೂತೇಷು. ಆ ಹಿಂದಿನ ಶ್ಲೋಕಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದನ್ನ ಭಾಷ್ಯಕಾರರು ಇವಾಗ ತಿಳಿಸ್ತಾ ಇದ್ದಾರೆ. ಭಗವದ್ಗೀತೆ ಶ್ಲೋಕಗಳೆಲ್ಲ ಹಾಗೇನೆ, ಒಂದಕ್ಕೂ ಇನ್ನೊಂದಕ್ಕೂ ಏನು ಸಂಬಂಧ ಅಂತ ಬರೀ ಶ್ಲೋಕಗಳನ್ನೇ ಓದಿದಾಗ ಎಷ್ಟೋ ಸಲ ಗೊತ್ತಾಗಲ್ಲ. ಆದ್ದರಿಂದ ಭಾಷ್ಯಕಾರರು ಒಂದಕ್ಕೊಂದಕ್ಕೆ ಏನು ಸಂಬಂಧ ಅನ್ನೋದನ್ನು ತಿಳಿಸಿ ಮುಂದಕ್ಕೆ ಹೋಗ್ತಾರೆ. ಆಗಲಿ ಈಗ ಹಿಂದಿನ ಶ್ಲೋಕದಲ್ಲಿ ಏನು ವಿಚಾರ ಮಾಡಿದ್ದು ಅಂದರೆ ನಸಭೂಯೋಭಿಜಾಯತೆ ಅಂತ ಒಂದು ವಾಕ್ಯ ಬಂದಿದೆ. ಅಂದರೆ ಪರಮಾತ್ಮನನ್ನು ತನ್ನ ಆತ್ಮನನ್ನಾಗಿ ಕಂಡುಕೊಂಡವನಿಗೆ ಇನ್ನು ಮತ್ತೆ ಜನ್ಮ ಇಲ್ಲ, ಅವನಿನ್ನು ಹುಟ್ಟೋದಿಲ್ಲ. ಜನನ ಮರಣ ಉಂಟಾಗಬೇಕಾದ್ರೆ ಕರ್ಮ ಫಲ ಅನುಭವಿಸೋಕ್ಕೋಸ್ಕರ ಈ ಜೀವಾತ್ಮನಿಗೆ ಈ ಜನನ ಮರಣಗಳ ಒಂದಾನೊಂದು ಸ್ಥಿತಿ ಬರುತ್ತೆ. ಜೀವಾತ್ಮ ಅಂದರೂ ಅವನು ಆತ್ಮನೇ, ಅವನಿಗೂ ಕೂಡ ಸಾವಿಲ್ಲ. ಜೀವಾತ್ಮನಿಗೆ ಸಾವು ಅನ್ನೋದಿಲ್ಲವೇ ಇಲ್ಲ. ಸಾವಿಲ್ಲವೋ ಜೀವ ನಿನಗೆಂದಿಗೂ ಅಂತ ಗುರುಗಳೊಂದು ಹಾಡು ಕೂಡ ಮಾಡಿದ್ದಾರೆ. ಯಾಕೆ ಅಂತ ಆ ಜೀವ ಶಬ್ದವೇ ಏನು ತೋರಿಸುತ್ತೆ? ಆತ್ಮತತ್ವವನ್ನೇ ಹೇಳ್ತಕ್ಕಂಥದ್ದು. ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳೋ ಹಾಗೆ. ಹೀಗೆ ಆತ್ಮನಿಗೆ ಸಾವಿಲ್ಲ ಅನ್ನೋದು ಭಗವದ್ಗೀತೆಯ ಪ್ರಾರಂಭದಿಂದಲೂ ಬಂದಿದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ 2ನೇ ಅಧ್ಯಾಯದಿಂದಲೂ ಪ್ರಾರಂಭ ಆಗಿದೆ. ಅದಕ್ಕೆ ತಳಹದಿ ಗೊತ್ತೇ ಇದೆ ನಿಮಗೆ. ಏನು ಅಂದರೆ ಅರ್ಜುನನಿಗೆ ವಿಷಾದ ಬಂತು, ಅದೆಲ್ಲ ಸರಿ. ಅಲ್ಲಿ ಪ್ರಶ್ನೆ ಏನು ಹುಟ್ಟಿತು ಅಂದರೆ ಇವರನ್ನೆಲ್ಲ ನಾನು ಹ್ಯಾಕೆ ಕೊಲ್ಲಲಿ, ಕಥಂ ಭೀಷ್ಮಹಂ ಸಂಖ್ಯೆ ಅಂತ ಹೀಗೆ ಶುರು ಮಾಡಿದ. ನಾನು ಕೊಲ್ಲುವವನು, ಇವರೆಲ್ಲ ಕೊಲ್ಲಲ್ಪಡ್ತಕ್ಕವರು ಅಂತ ಅರ್ಜುನನ ಭಾವನೆ. ಅತ್ತಾನೆ ಭಗವದ್ಗೀತೆ ಸ್ಟಾರ್ಟ್ ಆಗೋದು ಪ್ರಾರಂಭ. ಭಗವಂತ ಏನು ಹೇಳ್ದ? ಅಯ್ಯೋ ಆತ್ಮನನ್ನು ಕೊಲ್ಲಕ್ಕಾಗಲ್ಲ, ನ ಜಾಯತೆ ನ ಮ್ರಿಯತೆ ಅಂತ ಅವನು ಹೇಳ್ತಾ ಬಂದ. ಈ ಒಂದಾನೊಂದು ಹನನ, ಹಾಗೆ ಜನನ. ಹನನ ಜನನ ಅಂದರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಈ ಒಂದಾನೊಂದು ಹುಟ್ಟು ಸಾವುಗಳ ಒಂದು ನಡುವೆ ಜೀವನ ಅನ್ನೋದು ಇದ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಸಂಸಾರಿಗಳಾದಂಥವ್ರು ನಾವೆಲ್ಲ ತಿಳ್ಕೊಂಡಿರತಕ್ಕ ವಿಷಯ. ಆದರೆ ವೇದಾಂತ ಶಾಸ್ತ್ರ ಹೇಳುತ್ತೆ ಆತ್ಮ ಅನ್ನೋನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ನ ಜಾಯತೆ ನ ಮ್ರಿಯತೆ. ಅದು ಆತ್ಮನ ಸ್ವರೂಪವನ್ನು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಈ ವಿಚಾರ ಯಾವಾಗ ಹೇಳಬೇಕು? ಮನುಷ್ಯ ಬದುಕಿದ್ದಾಗ ತಾನೇ ಹೇಳಬೇಕು. ಆದ್ದರಿಂದ ಭಗವಂತ ಬದುಕಿರ್ತಕ್ಕವರಿಗೆ ಹೇಳೋದು ವೇದಾಂತ. ಯಾರು ತಾನು ಹುಟ್ಟಿಯೇ ಇಲ್ವೋ ಅವನಿಗೂ ಇಲ್ಲ, ಯಾವನು ಸತ್ಯ ಹೋಗಿದ್ದಾನೋ ಅವನಿಗೂ ಹೇಳೋಕ್ಕಾಗಲ್ಲ. ನಡುವೆ ಯಾವನು ಜೀವನ ಮಾಡ್ತಿರ್ತಾನೋ ಅಂಥವನಿಗೆ ಹೇಳ್ತಕ್ಕದ್ದು. ಏನಂತ ಹೇಳಬೇಕು? ಅಪ್ಪ ನಾ ಹುಟ್ಟಿದ್ದೇನೆ, ಇನ್ನು ಕೆಲವು ಕಾಲದಲ್ಲಿ ನಾನು ಹೋಗ್ತೇನೆ ಅಂತೇನಾದ್ರು ಚಿಂತನೆ ಮಾಡ್ತಾ ಇದ್ರೆ ತಪ್ಪು, ಅದು ಮಿಥ್ಯಾಜ್ಞಾನ. ಆ ತಿಳುವಳಿಕೆ ಸರಿಯಲ್ಲ. ಹಾಗಿಲ್ಲ ನಿನ್ನ ಆತ್ಮ, ಅವನು ಹುಟ್ಟೋದು ಇಲ್ಲ, ನಾಶವಾಗೋದು ಇಲ್ಲ ಅಂತ ಹೀಗೆ ಹೇಳಬೇಕು. ಈ ಹುಟ್ಟೋದು ಇಲ್ಲ, ನಾಶವಾಗೋದು ಇಲ್ಲ ಅನ್ನೋ ತಿಳುವಳಿಕೆಯನ್ನೇ ಜ್ಞಾನ ಅಂತ ಕರೆಯೋದು. ನಾ ಹುಟ್ಟೇನೆ ಸಾಯ್ತೇನೆ ಅಂತ ತಪ್ಪಾಗಿ ತಿಳ್ಕೊಂಡಿರೋದನ್ನೇ ಅಜ್ಞಾನ ಅಂತ ಕರೆಯೋದು. ಈಗೇನಾಗಿದೆ? ಅಜ್ಞಾನವನ್ನು ಕರೆಯಬೇಕಾದ್ರೆ ಜ್ಞಾನವನ್ನೇ ಉಪದೇಶ ಮಾಡಬೇಕೇ ಹೊರತು ಅದಕ್ಕೆ ಅನ್ಯತ್ರ ಆತ್ಮಜ್ಞಾನಾದುದ್ಧರಣಂ ಅಪಶ್ಯನ್ ಅಂತ ಮೊಟ್ಟ ಮೊದಲೇನೆ ಭಗವತ್ಪಾದರು ಆ ಮಾತು ಬರೀತಾರೆ. ಅರ್ಜುನಿಗೇನು ಅನ್ನಿಸ್ಬಿಡ್ತೋ, ಕಥಂ ಭೀಷ್ಮಹಂ ಸಂಖ್ಯೆ ಅಂತ ಹೀಗೆ ಕೇಳ್ತಾ ಇದ್ದ. ಈ ಭೀಷ್ಮಾದಿಗಳನ್ನೆಲ್ಲ ನಾನು ಹ್ಯಾಕೆ ಕೊಲ್ಲಿ ಅಂತ. ಕೊಲ್ಲೋದು ಅನ್ನೋ ಪ್ರಶ್ನೆಯೇ ಇಲ್ಲ. ಆತ್ಮನಿಗೆ ನಾಶವೇ ಇಲ್ಲ ಅಂದರೆ ಏನು ಕೊಲ್ತೀಯಪ್ಪ? ನಾಯಂ ಹಂತಿ ನಹನ್ಯತೆ. ಅವನು ಹುಟ್ಟೋದು ಇಲ್ಲ, ಅವನು ಕೊಲ್ಲೋದು ಇಲ್ಲ, ಕೊಲ್ಲಲ್ಪಡುವುದು ಇಲ್ಲ ಅಂತಲೇ ಭಗವದ್ಗೀತೆ ಪ್ರಾರಂಭವಾಗಿರೋದೇ ಹಾಗೆ. ಅದನ್ನು ಶಂಕರ ಭಗವತ್ಪಾದರ ಅರ್ಥ ಮಾಡುವಾಗ
ಇದು ನಿಜ. ಆದರೆ ಇದರ ಗುಟ್ಟೇನು ಅಂದರೆ ಮನುಷ್ಯ ನಾನು ಹುಟ್ಟೇನೆ ಸಾಯ್ತೇನೆ ಅಂತ ಮಾಡ್ಕೊಂಡಿರುವುದು ಅವಿದ್ಯೆಯ ಒಂದಾನೊಂದು ತಳಹದಿಯಿಂದ ಅಂತ. ಅವಿದ್ಯೆ ಇರೋಣದರಿಂದಲೇ ಈ ಒಂದಾನೊಂದು ಜನನ ಮರಣಗಳ ಹುಟ್ಟು ಸಾವುಗಳ ಒಂದು ತಪ್ಪು ಅಭಿಪ್ರಾಯ ಉಂಟಾಗಿದೆ. ಆತ್ಮನ ಹುಟ್ಟುವುದೂ ಇಲ್ಲ, ಆತ್ಮನು ನಾಶವಾಗುವುದೂ ಇಲ್ಲ ಹಾಗಂತ ತಿಳ್ಕೋಬೇಕು. ಅಲ್ಲಿ ಏನಾಯಿತು, ಈ ಹುಟ್ಟು ಸಾವುಗಳು ಅನ್ನೋದು ಅಜ್ಞಾನದಿಂದ ಉಂಟಾಗಿದೆ. ಆ ಅಜ್ಞಾನವನ್ನು ಕಳೆಯಬೇಕಾದ್ರೆ ನನಗೆ ಹುಟ್ಟು ಸಾವುಗಳಿಲ್ಲ ಅನ್ನೋ ಜ್ಞಾನ ಬರಬೇಕು. ನನಗೆ ಹುಟ್ಟು ಸಾವುಗಳು ಇದೆ ಅನ್ನೋದು ಅಜ್ಞಾನ, ಆ ಹುಟ್ಟು ಸಾವುಗಳು ಇಲ್ಲ ಅನ್ನೋದು ಜ್ಞಾನ. ಇಲ್ಲ ಅಂತ ಹೇಗಾಗುತ್ತೆ ಅಂದರೆ ಶರೀರ ಹುಟ್ಟುತ್ತೆ ನಾಶವಾಗುತ್ತೆ ಹೊರತು ಆತ್ಮ ಹುಟ್ಟುವುದು ಇಲ್ಲ ನಾಶವಾಗುತ್ತೆ. ಇದು ವೇದಾಂತ. ಹಾಗಾದ್ರೆ ಆತ್ಮ ಯಾರು ಅದು ತಿಳ್ಕೋಬೇಕು. ಆತ್ಮಜ್ಞಾನ ಅಂದ್ರೆ ಅದಕ್ಕೆ ಹೆಸರು. ಮತ್ತು ನಾವು ಆತ್ಮರೇ ಆಗಿದ್ಮೇಲೆ ನಾವು ಆತ್ಮ ಅಂತ ಗೊತ್ತಾಗ್ಬೇಡ್ವೇನ್ರಿ ಅಂತ ಪ್ರಶ್ನೆ. ನಿಜ ಗೊತ್ತಾಗಬೇಕಾಗಿತ್ತು. ಈಗ ಅದನ್ನು ಯಾರು ಕೇಳ್ತೀರಿ? ಯಾವಾಗಲೂ ಏನಾದ್ರು ಒಂದು ತಪ್ಪು ಮಾಡಿಬಿಟ್ರೆ ನಿಮ್ಮಂಥವ್ರು ಹೀಗೆ ತಪ್ಪು ಮಾಡಬಹುದೇ ಅಂದರೆ ನಿಜ ಮಾಡಬಾರ್ದು ಆಗೋಯ್ತಲ್ಲ. ನಡೆದು ಹೋಗಿರೋದಕ್ಕೆ ಏನು ಮಾಡೋದು? ಈಗ ಅಜ್ಞಾನ ಬರಬಾರ್ದಾಗಿತ್ತು ಅಂತ ಏನೋ ನೀವು ತರ್ಕ ಮಾಡಬಹುದು. ಬಂದ್ಬಿಟ್ಟಿದ್ದೀರಾ ಅಂದರೆ ಹಾಗೆ ಕಳ್ಕೊಡಿ, ಇನ್ನೇ ಮಾಡಕ್ಕೆ ಬಂದಿದೆ ಅಂತ ಆದ್ಮೇಲೆ ಏನು ಮಾಡಬೇಕು? ನಮ್ಮಲ್ಲಿ ಒಂದು ತಮಾಷೆ ಗಾದೆ ಹೇಳ್ತಾರೆ, ಆಣೆ ಅಂದರೆ ಬಿಡ್ತು ಅನ್ನೋ ಹಾಗೆ ಅಂತ. ಏನು ತಾನು ಅಜ್ಞಾನದಿಂದ ಪ್ರಾಪ್ತವಾಗಿರ್ತಕ್ಕ ಒಂದು ಸನ್ನಿವೇಶವನ್ನು ಕಳ್ಕೋಬೇಕಾಗಿದೆ. ಹಾಗಾದ್ರೆ ಏನು ಮಾಡಬೇಕು? ಅಜ್ಞಾನ ಹೋಗೋಕ್ಕೆ ಏನು ಮಾಡಬೇಕು? ಜ್ಞಾನ ಬರಬೇಕು. ಅದನ್ನೇ ಹೇಳ್ತಾ ಇರೋದು ಇವಾಗ. ಈಗ ಆತ್ಮಜ್ಞಾನದಿಂದ ಎಲ್ಲಾದರೂ ಕೂಡ ಶೋಕಮೋಹಗಳು ಹೋಗುತ್ತೆ ಅಂದರೆ ಅದರಿಂದಲೇ ಹೋಗೋದು. ಶೋಕಮೋಹ ಉಂಟಾಗಿರೋದೇ ಅಜ್ಞಾನದಿಂದ. ನಿಜವಾಗಿ ನೋಡಿದರೆ ಆತ್ಮನಿಗೆ ಯಾವ ಶೋಕವೂ ಇಲ್ಲ, ಮೋಹವೂ ಇಲ್ಲ. ಆತ್ಮಜ್ಞಾನಿಯಾದವನು ಆ ಶೋಕಮೋಹಗಳನ್ನು ದಾಟ್ತಾನೆ. ತರತಿ ಶೋಕಂ ಆತ್ಮವಿತು. ಹೀಗೆ ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಅದನ್ನೇ ಭಗವಂತ ಇಲ್ಲಿ ವಿಚಾರ ಮಾಡಿ ನ ಸ ಭೂಯೋಭಿಜಾಯತೆ ಇತಿ ಸಮ್ಯಕ್ ದರ್ಶನ ಫಲಂ ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿದ್ವಾರೇಣ ಜನ್ಮಾಭಾವ ಉಕ್ತಃ. ಇದು ಬಹಳ ಚೆನ್ನಾಗಿದೆ. ನಾವು ಹುಟ್ಟು ಸಾವುಗಳನ್ನು ಕಳ್ಕೋಬೇಕು ಅಂದರೆ ಕಳ್ಕೊಳ್ಳೋದು ಅಂತ ಇಷ್ಟೇ ಅರ್ಥ. ನಿಜವಾಗಿದ್ದರೆ ಕಳೆಯೋಕ್ಕಾಗಲ್ಲ. ನನ್ನ ಆತ್ಮನಿಗೆ ಹುಟ್ಟು ಸಾವುಗಳು ಇಲ್ಲ ಅಂತೇನು ತಿಳ್ಕೊತೀವೋ ಅದೇ ಕಳ್ಕೊಳ್ಳೋದು ಅಂತ ಅರ್ಥ. ಜ್ಞಾನದಿಂದ ಮಾತ್ರ. ಅಜ್ಞಾನ ಹೋಗಿದ್ರೆ ಈ ಒಂದಾನೊಂದು ಭ್ರಾಂತಿಯು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಭಗವಂತ ಏನಂದ ನಸಭೂಯೋಭಿಜಾಯತೆ ಅಂತ ಹಿಂದೆ ಹೇಳ್ದ. ಈ ಆತ್ಮನನ್ನು ಬಲ್ಲವನು ಇನ್ನು ಎಂದೆಂದಿಗೂ ಹುಟ್ಟುವುದಿಲ್ಲ ಅಂತ. ಯಾಕೆ? ಹುಟ್ಟು ಅಂದ್ರೆ ಆತ್ಮನ ಸ್ವಭಾವ ಅಲ್ಲ ಅಂತ ಹೇಳಿ ಆತ್ಮಸ್ವರೂಪವನ್ನು ಹೇಳಿದ್ದಾಯಿತು. ಅದೇ ಸಮ್ಯಕ್ ದರ್ಶನ ಅಂತ ಆಯಿತು. ಇದು ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿದ್ವಾರೇಣ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ಹಾಗಾದರೆ ನಮ್ಮ ಆತ್ಮಸ್ವರೂಪಕ್ಕೆ ಯಾವಾಗಲೂ ಹುಟ್ಟು ಇಲ್ಲ ಸಾವು ಇಲ್ಲ ಅನ್ನೋದೇ ಪರಮಾರ್ಥ ಅಂತ ಆದರೆ ನಮಗೆ ಯಾಕೆ ಹಾಗನ್ಸುತ್ತೆ ನಾ ಹುಡ್ತೇನೆ ನಾ ಸಾಯ್ತೇನೆ ಅಂತ ಪ್ರಶ್ನೆ. ಅದಕ್ಕೆ ಅವಿದ್ಯಾ ಅಂತ ಯಾಕೆ ಅನಿಸುತ್ತೆ ಅಂದರೆ ಹಾಗಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದೀವಿ. ಈ ತಪ್ಪು ತಿಳುವಳಿಕೆಗೆ ಏನೊಂದು ಕಾರಣವನ್ನು ಕೊಡೋಕ್ಕಾಗೋದಿಲ್ಲ. ಯಾಕೆ ತಪ್ಪು ತಿಳುವಳಿಕೆ ಬಂತು ಅಂದರೆ ಯಾಕೆ ಅನ್ನೋ ಪ್ರಶ್ನೆಗಳಲ್ಲಿ ಉತ್ತರ ಹುಟ್ಟೋದೇ ಇಲ್ಲ. ಯಾಕೆ ಅಂತ ಕೇಳಿದ್ದೆ ತಪ್ಪು ತಿಳುವಳಿಕೆ ಆಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ಅವಿದ್ಯೆಗೆ ಏನೊಂದು ಕಾರಣ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಅವಿದ್ಯೆ ಅನ್ನೋದು ನಿಜವಾಗಿಯೂ ಕೂಡ ಇಲ್ಲದ್ದು. ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡಬೇಕೇ ಹೊರತು ಅವಿದ್ಯೆ ಯಾರಿಗೆ ಯಾಕೆ ಬಂತು ಹೇಗಾಯಿತು ಬೇರಿಲ್ಲ. ಅಕಸ್ಮಾತ್ ಹೋಗುವ ದಾರಿಯೊಳಗೆ ಕಾಲು ಜಾರಿ ಬಿದ್ದು ಅಂತ ಇಟ್ಕೊಳ್ಳಿ, ಬಿದ್ದದ್ದಾಗಿ ಹೋಯಿತು. ಆಮೇಲೆ ಅದಕ್ಕೆ ಏನಾದ್ರು ಒಂದು ಔಷಧಿ ಮಾಡೋದು ಬಿಟ್ಟು ನಾನು ಹೇಗೆ ಬಂದೆ, ಹೇಗೆ ಕಾಲಿಟ್ಟೆ, ಹೇಗೆ ಬಿದ್ದೆ, ಇದೆಲ್ಲ ಯಾಕೆ ಬೇಕಾಗಿದೆ? ಆಗೋಗ್ಬಿಟ್ಟಿದೆ. ಹಾಗೆ ನನಗೇನಾಗಿದೆ ಈ ಸ್ಥಿತಿಯೊಳಗೆ ಅವಿದ್ಯೆ ಯಾಕೆ ಬಂತು, ಅವಿದ್ಯೆ ಅಂದರೆ ಏನು ಅಂತ ಕೇಳೋ ಟೈಮ್ ಅಲ್ಲ ಇದು. ಯಾಕೆ ಬಂದಾಗ ಹೋಗಿದೆ, ಸಂಸಾರ ಅನುಭವಿಸಿ ಆಗಿ ಹೋಗಿದೆ. ಸದ್ಯ ಇದರಿಂದ ಬಿಡುಗಡೆ ಆದರೆ ಸಾಕು ಅಂತ. ಆ ಬಿಡುಗಡೆಗೆ ಏನಾಗಬೇಕಾಗಿದೆ? ಜ್ಞಾನವೇ ಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮ ತತ್ವಜ್ಞಾನವನ್ನು ಉಪದೇಶ ಮಾಡಿ, ನೋಡಪ್ಪ ನಾ ಹುಟ್ಟಿದ್ದೇನೆ, ಇಂಥ ದುಃಖ ಬಂದಿದೆ ಅಂತ ಹೇಳುವಾಗ ನೀವು ಹುಟ್ಟಿದ್ದೇನು ಸರಿಯೋ ಅಂತ ವಿಚಾರ ಮಾಡಬೇಕು. ಹುಟ್ಟಿಯೇ ಇಲ್ಲ ಅಂದರೆ ಇಲ್ಲವೇ ಇಲ್ಲ, ಸಂಸಾರ ದುಃಖಗಳೇ ಇಲ್ಲ. ಹೀಗಾಗಿ ಜನ್ಮಾಭಾವ ಉಕ್ತಃ ಅಂದರು. ಅವಿದ್ಯೆಯೇ ಮುಂತಾದ ಈ ಸಂಸಾರ ಬೀಜಗಳಿಂದ ಏನೊಂದು ಭ್ರಾಂತಿ ಉಂಟಾಗಿದೆಯೋ, ಹುಟ್ಟುತ್ತೇನೆ ಸಾಯ್ತೇನೆ ಅನ್ನೋದು, ಅದು ಆತ್ಮನ ಸ್ವರೂಪ ಅಲ್ಲ, ಆತ್ಮನಿಗೆ ಹುಟ್ಟಿಲ್ಲ ಅಂತ ಹೇಳಿದ್ದಾಯಿತು. ಜನ್ಮ ಕಾರಣಂಚ ಅವಿದ್ಯಾ ನಿಮಿತ್ತಕಃ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಉಕ್ತಃ. ಹಾಗಾದ್ರೆ ಹುಟ್ಟುತ್ತಾ ಇದೀವಲ್ಲ ನಾವು, ವಿಚಾರ ಮಾಡಿದಾಗ ಆತ್ಮನಿಗೆ ಹುಟ್ಟಿಲ್ಲ ಅಂತ ನೀವು ತೀರ್ಮಾನ ಹೇಳಿಬಿಟ್ರೆ, ಆದ್ರೆ ಹುಟ್ಟುತ್ತಾ ಇರೋದು ಗೊತ್ತಾಗಿದ್ದೀರಾ ನಮಗೆ?
ನಾವು ಉಂಟು ಅಂತೀವಲ್ಲ, ಅಷ್ಟೇ ಅಲ್ಲ, ನಮ್ಮ ಭಾವನೆ ಎಷ್ಟು ಜೋರಾಗಿದೆ ಅಂದರೆ, ನಾನು ಹುಟ್ಟಿರೋದು ನಿಜ, ಖಂಡಿತ, ಎಷ್ಟನೇ ತಾರೀಕು, ಇಂಥ ಜಾಗದಲ್ಲಿ ಹುಟ್ಟಿದ್ದೇನೆ, ಎಷ್ಟು ವರ್ಷ ಆಯಿತು ಅಂತ ಹುಟ್ಟಿದಬ್ಬ ಮಾಡ್ಕೊತಾನೇ ಇದೆ. ಎಷ್ಟು ಸಲ ಹೇಳಿದ್ರೆ ಹುಟ್ಟಿಲ್ಲ ಅಂದರೆ ಹುಟ್ಟಿದಬ್ಬ ಮಾಡ್ತೀನಿ ಅಂತೀನಿ. ಏನು ಮಗು ಹುಟ್ಟಿದಬ್ಬ ಮಾಡಬೇಕು ಅಂತ ಏನು ಅದನ್ನು ಕೂರಿಸಿ ಆರತಿ ಮಾಡಿ ಉಂಡೆ ಹಂಚಿ ಎಲ್ಲ ಮಾಡಿಬಿಡ್ತಾರೆ. ಚಿಕ್ಕಂದಿನಿಂದ ನಾ ಹುಟ್ಟಿದ್ದೇನೆ 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 ಅನ್ನೋದನ್ನು ಭದ್ರ ಮಾಡ್ತಿದ್ದಾರೆ ಹೊರತು ವ್ಯವಹಾರದಲ್ಲಿ ಅಪ್ಪ ನೀ ಹುಟ್ಟಿಲ್ಲ ಅಂತ ಹೇಳೋನು ಒಬ್ಬರೂ ಇಲ್ಲ. ನೋಡಿ ಇದನ್ನು ಹೇಗೆ ಪರಿಹಾರ ಮಾಡುವುದು ಅಂತ. ಅದಕ್ಕೆ ವೇದಾಂತ ಒಂದೇ ಉದಾಹರಣೆ, ಇನ್ನೇನು ಇಲ್ಲ. ಮೊದಲೇಟಿಗೆ ಹೇಳ್ಬಿಟ್ರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ, ಹುಟ್ಟಿದಂತೆ ಅಂತ. ಇಷ್ಟು ಸಾಲದೆ ನಾವು ಮಾಡೋ ಕಸರತ್ತೇನು ಅಂದರೆ ಭಗವಂತನು ಹುಟ್ಟಿದ್ದಾನೆ ಅಂತ. ಪಾಪ ಅವನು ಹುಟ್ಟಿಲ್ಲ ಅಂತ ಹೇಳೋನನ್ನೇ ಹುಟ್ಟಿದ್ದಾನೆ ಅಂತ ಶುರು ಮಾಡಿ. ಯಾಕೆ ನಮ್ಮ ಜೊತೆಗೆ ಸೇರಿಕೊಳ್ಳಿ ಅವನು. ಇಂಥ ಒಂದು ಅಜ್ಞಾನ ಬಂದ್ಕೊಳ್ತಿದೆ, ಅದನ್ನೇ ಅವಿದ್ಯಾ ಅಂತ ಕರೀತಾರೆ. ಅದಕ್ಕಂದ್ರು ಜನ್ಮಕ್ಕೆ ಕಾರಣ ಅಂದರೆ ಅಜ್ಞಾನವೇ. ಅವಿದ್ಯಾ ನಿಮಿತ್ತಕಃ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಅದನ್ನು ಇಲ್ಲಿ ಶಾಸ್ತ್ರೀಯವಾಗಿ ಹೇಳೋಕ್ಕೋಸ್ಕರ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದ ಈ ಹುಟ್ಟಾಗಿದೆ ಅಂತ. ಯಾಕೆ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮ ಅನ್ನೋ ಶ್ಲೋಕದಲ್ಲಿ ಸಂಜಾಯತೆ ಎನ್ನೋ ಮಾತಿದೆ. ಯಾವ್ಯಾವುದು ಲೋಕದಲ್ಲಿ ಹುಟ್ಟುತ್ತದೆಯೋ ಅದು ಕ್ಷೇತ್ರ ಕ್ಷೇತ್ರಜ್ಞರ ಸಂಬಂಧದಿಂದ ಅಂದರು. ಆ ಸಂಬಂಧ ಅಂದರೆ ಏನು ಅಂತ ಮತ್ತೆ ಭಗವತ್ಪಾದರು ಬಿಡಿಸಿದರು. ಸಂಬಂಧವೂ ಇಲ್ಲ, ಏನೂ ಇಲ್ಲ, ಅವಿದ್ಯಾನಿಮಿತ್ತವಾದ ಸಂಬಂಧವೇ ಸಂಬಂಧ ಅಂತಲೂ ಕೂಡ ಹೇಳಿದ್ದಾರೆ. ಇದುವರೆಗೆ ಇಷ್ಟು ವಿಷಯಗಳನ್ನು ನಾವು ಮನನ ಮಾಡಿದ್ದೇವೆ. ಅತಃ ಆದ್ದರಿಂದ ಮುಂದಕ್ಕೆ ಏನಪ್ಪ ಅಂದರೆ ತಸ್ಯ ಅವಿದ್ಯಾಯ ನಿವರ್ತಕಂ ಸಮ್ಯಕ್ ದರ್ಶನಂ. ಒಟ್ಟಿನಲ್ಲಿ ಯಾವುದರ ತಲೆ ಮೇಲೆ ಬಂತು? ಅವಿದ್ಯೆ ಎನ್ನುವ ಒಂದಾನೊಂದು ವಿಷಯ ತಲೆ ಮೇಲೆ ಬಂತು. ಅದೇ ಬಹಳ ಇಂಪಾರ್ಟೆಂಟ್. ಬ್ರಹ್ಮವಿದ್ಯೆ ಯಾಕೆ ಬೇಕಾಗಿದೆ ಅಂದರೆ ಅವಿದ್ಯೆ ಕಳೆಯೋಕ್ಕೆ. ಅವಿದ್ಯೆ ಇಲ್ಲ ಅಂತ ಆದರೆ ಬ್ರಹ್ಮವಿದ್ಯೆಯೂ ಬೇಡ, ಏನೂ ಬೇಡ, ತಾನೇ ಪರಬ್ರಹ್ಮವೇ ಆಗಿದಾನಲ್ಲ ಅನ್ನುವ ಸ್ಥಿತಿ ಬರುತ್ತೆ. ಈಗಿಲ್ಲಿ ಕೇಳ್ತಾರೆ, ಹೀಗೆ ಅವಿದ್ಯಾನಿಮಿತ್ತವಾಗಿ ಇಂಥ ಒಂದಾನೊಂದು ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಹುಟ್ಟುತ್ತದೆ ಅಂತ ಹೇಳಿದರೆ, ಹುಟ್ಟಿದ ಮೇಲೆ ನಾಶವಾಗುತ್ತೆ ಅಂದರೆ, ಹುಟ್ಟಿದ ನಂತರ ಬದುಕಿರೋವರೆಗೂ ಕೂಡ ಅನುಭವಿಸಬೇಕಾದ ಸಂಸಾರ ಹೇಳಿದರೆ, ಇದೆಲ್ಲ ಸರಿ. ಇದಿಷ್ಟನ್ನು ಕೂಡ ಪರಿಹಾರ ಮಾಡೋದಕ್ಕೆ ಒಂದೇ ಒಂದು ಔಷಧಿ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದ್ರೇನು? ಹುಟ್ಟಿದ್ದೇನೆ ಅಂತ ತಿಳ್ಕೊಂಡಿರೋದು ಮಿಥ್ಯಾ ದರ್ಶನ, ತಪ್ಪು ತಿಳುವಳಿಕೆ ಆಯಿತು. ಸಮ್ಯಕ್ ದರ್ಶನ ನಾನು ಹುಟ್ಟಿಲ್ಲ ಅಂತ ತಿಳ್ಕೋಬೇಕು. ಹೀಗೆ ತಿಳ್ಕೋಬೇಕಾದ ನಾನು ಅನ್ನೋದು ಯಾವುದು? ಇಲ್ಲಿ ಹುಟ್ಟುತ್ತೇನೆ ಸಾಯ್ತೇನೆ ಅಂತ ತಿಳ್ಕೊಂಡಿರೋದು ದೇಹಾದಿಗಳ ದೃಷ್ಟಿಯಿಂದ. ನೋಡಿ ಹೇಗಿದೆ ಕನ್ಫ್ಯೂಷನ್, ಹೇಗೆ ತಪ್ಪು ಮಾಡಿದ್ದೀವಿ ಅಂದರೆ, ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ, ಈ ದೇಹಾದಿಗಳು ನಾನಲ್ಲ. ಅದಕ್ಕೆ ದೇಹಾತ್ಮಜ್ಞಾನವ ಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಅಂತ ಉಪದೇಶ ಸಹಸ್ರಡಿ. ಈ ದೇಹವೇ ನಾನು ಅನ್ನೋದು ಎಷ್ಟು ಗಟ್ಟಿಯಾಗಿ ತಿಳಿದಿದೆಯೋ ಅಷ್ಟೇ ಗಟ್ಟಿಯಾಗಿ ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡ್ರೆ ಸನ್ನೇಚ್ಛನ್ನಪಿ ಮುಚ್ಯತೆ. ಅವನು ಬೇಡ ಬೇಡ ಅಂದರೂ ಮುಕ್ತಿ ಆಗುತ್ತದೆ ಅಂದರೆ. ಯಾಕೆ? ಆ ಜ್ಞಾನ ಬಂದಾಗ ಈ ಜನನ ಮರಣಗಳ ಪ್ರಶ್ನೆಯೇ ಸಂಭವಿಸೋದಿಲ್ಲ ಅನ್ನೋ ಅರ್ಥ. ಅದಕ್ಕೆ ಮೋಕ್ಷ ಮೋಕ್ಷ ಅಂತ ಹೆಸರು. ಇದನ್ನೆಲ್ಲ ಹೇಳ್ತಾ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಉಕ್ತ. ಅದಕ್ಕೆ ಯಾವತ್ ಸಂಜಾಯತೆ ಅಂತಲೇ ಶ್ಲೋಕ ಪ್ರಾರಂಭವಾಗಿದೆ. ಯಾವ್ಯಾವ ಪದಾರ್ಥಗಳು ಲೋಕದಲ್ಲಿ ಹುಟ್ಟುತ್ತವೆಯಾವೋ ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಉಂಟಾಗಿದೆ ಅಂತ ಮೊದಲೇ ಹೇಳಿದರು. ಆ ಕ್ಷೇತ್ರ ಕ್ಷೇತ್ರಜ್ಞ ಎಂಬುದನ್ನು ವಿಂಗಡ ಮಾಡದೇ ಇರೋಣದರಿಂದ, ಸಂಯೋಗ ಅಂದ್ರೇನು? ಕಲಬೆರಕೆ ಅಂತ. ಅನಾತ್ಮವನ್ನು ಆತ್ಮವನ್ನು ಕಲಬೆರಕೆ ಮಾಡಿ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಅವಿದ್ಯಾ ಅಂತ ಹೆಸರು. ಆ ಅವಿದ್ಯೆಯ ಕ್ಷೇತ್ರಕ್ಕೆ ಒಳಪಟ್ಟರೆ ಜನನ ಮರಣಾದಿಗಳನ್ನ ಶುರು. ಇದನ್ನು ಹಿಂದೆಯೇ ಹೇಳಿ ಯಾವ ಪರಮಾರ್ಥ ತತ್ವವನ್ನು ಅಜ್ಞಾನದಿಂದ ಬಿಡಿಸಿ ಪ್ರತ್ಯೇಕವಾಗಿ ಹೇಳಿದ್ದಾಗಿದೆ. ಅತಃ ತಸ್ಯ ಅವಿದ್ಯಾಯ ನಿವರ್ತಕಂ ಸಮ್ಯಕ್ ದರ್ಶನಂ. ಹೀಗಿಂಥ ಅವಿದ್ಯೆ ಬಂದು ನಮ್ಮನ್ನು ಹುಟ್ಟದೇ ಇರೋರನ್ನು ಹುಟ್ಟಿದೆಯಾ ನೀನು, ನಾಶವಾಗ್ತೀಯಾ, ಜನನ ಮರಣಗಳು ಉಂಟು ಅಂತ ಏನು ಸಂಸಾರ ದುಃಖ ನಮಗೆ ಅಂಟ್ಕೊಂತ, ಅದನ್ನು ಆ ತಿಳುವಳಿಕೆಯಿಂದ ಕಳ್ಕೋಬೇಕು ಅಂತಾಯಿತು. ತಿಳುವಳಿಕೆಯನ್ನು ವಿವರಣೆ ಮಾಡಿದ್ದಾಯಿತು. ಅಂದಮೇಲೆ ಏನಾಯಿತು? ಸಮ್ಯಕ್ ದರ್ಶನ, ತಾನು ಯಾರು ಅಂತಕ್ಕ ಪರಮಾರ್ಥ ಸ್ವರೂಪವನ್ನು ಅರಿತುಕೊಳ್ಳುವ ಜ್ಞಾನ. ಅಂದರೆ ಜ್ಞಾನದಿಂದಲೇ ಸಂಸಾರ ನಿವೃತ್ತಿ, ಜ್ಞಾನದಿಂದಲೇ ಮುಕ್ತಿ ಅನ್ನೋ ತೀರ್ಮಾನ ಆಯಿತು. ಈ ಸಮ್ಯಕ್ ದರ್ಶನವನ್ನು ಹೇಳಿ ಹೋಗಿದೆ. ಅದಕ್ಕಂತಾರೆ ಆಚಾರ್ಯರು, ಸಮ್ಯಕ್ ದರ್ಶನಂ ಅವಿದ್ಯಾಯ ನಿವರ್ತಕಂ. ಅವಿದ್ಯೆಯನ್ನು ಕಳೆಯತಕ್ಕದ್ದೇ ಸಮ್ಯಕ್ ದರ್ಶನ ಅಂತ ಗೊತ್ತಾಯಿತು. ಹೇಳಿದಿರಲ್ಲ ಅಂದರೆ
ಉಕ್ತಮಪೇ ನಿಜ ಹೇಳಿದ್ದಾಗಿದೆ. ಪುನಃ ಶಬ್ದಾಂತರೇಣ ಉಚ್ಯತೆ. ಇನ್ನೊಂದ್ಸಲ ಹೇಳ್ತೀವಿ. ಯಾಕೆ ಹೇಳಿದ್ನೇ ಹೇಳ್ತೀರಿ ಅಂತಂದ್ರೆ ಬೇಕು. ಎಷ್ಟೋ ಸಲ ಒಂದ್ಸಲ ಹೇಳಿದ್ರೆ ಗೊತ್ತಾಗೋದಿಲ್ಲ, ಅದನ್ನು ಹೇಳ್ತಾ ಇರಬೇಕು. ನಮ್ಮ ಗುರುಗಳೊಂದು ತಮಾಷೆ ಹೇಳೋರು, ಹೇಳಿದ್ನೇ ಹೇಳೋ ಕಿಸುಬಾಯಿದಾಸ ಅಂತ ಹಿಂದೆಲ್ಲ ಹಾಸ್ಯ ಮಾಡೋದು. ಎಷ್ಟು ಸಲ ಅನ್ರಿ ಕೇಳೋದು? ಸುಮ್ಮನೆ ಹೇಳಿದ್ದೇ ಹೇಳ್ತಾ ಇರ್ತೀರಾ, ಹೇಳಿದ್ದೇ ಹೇಳ್ತಾ ಇರ್ತೀರಾ ಅಂತ ಹೀಗೊಂದು ಗಾದೆ ಮಾಡಿ ತಮಾಷೆ ಮಾಡ್ತಿರ್ತಾರೆ. ಅದಕ್ಕೆ ಗುರುಗಳು ಹೇಳೋರು, ಹೌದಪ್ಪ ನಾನು ಕಿಸುಬಾಯಿದಾಸನಯ್ಯ, ಅಷ್ಟಾದ್ರೆ ನಾನು ಗೆದ್ದೆ ಅಂದರು. ಯಾಕೆ? ಕಿಸುಬಾಯಿ ಬಿಟ್ಕೊಂಡ್ರು ಯಾರು? ನರಸಿಂಹಸ್ವಾಮಿ. ಬಿಟ್ಕೊಂಡಿದ್ರು ನೋಡಿ. ನೋಡಿರೋ ನಮ್ಮ ನರಸೀಪುರದ ದೇವ್ರು ಯಾವುದೇ ಕಿಸುಬಾಯಿ. ಆ ಕಿಸುಬಾಯಿನ ಭಗವಂತನಿಗೆ ನಾನು ದಾಸನಾಗ್ಬಿಟ್ರೆ ಉದ್ಧಾರವೇ ಆಗ್ತೀನಲ್ಲ. ನೀವು ಅಂದ್ರೆ ನನಗೆ ಒಳ್ಳೇದೇ ಆಗ್ಬಿಡಿ, ಸರ್ಟಿಫಿಕೇಟ್. ಹೇಳಿದ್ದೆ ಹೇಳೋ ಕಿಸುಬಾಯಿ ದಾಸ. ಹೇಳಿದ್ದೆ ಹೇಳ್ದಿರ್ಬೇಕಪ್ಪ. ಈ ಜ್ಞಾನ ಆಗೋವರೆಗೂ ನೀವು ಅನುಸಂಧಾನ ಮಾಡ್ತಾನೆ ಇರಬೇಕು. ನಾವು ಒಂದ್ಸಲ ಜ್ಞಾನದ ವಿಚಾರ ಕೇಳಿಬಿಟ್ಟೆ ಅಂತ ಜ್ಞಾನ ಆಗ್ಬಿಡ್ತಾ ಹಾಗಾರೆ. ಹೇಳಿದ್ದೆ ಹೇಳ್ಬಿಡ್ಬೇಕು. ಮತ್ತೆ 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 ರಿಪೀಟ್ ಮಾಡ್ತಾ ಇದ್ರೇನೆ ಅದಕ್ಕೆ ಒಂದು ಬೆಲೆ ಅಂತ. ನೋಡಿ ಮನುಷ್ಯನ ಒಂದೊಂದು ಅಹಂಕಾರ ಹೇಗಿರುತ್ತೆ ಅಂತ. ಏನು ಕೇಳಿದ್ನೆ ಕೇಳೋದು ಅಂದು, ಇದೇನು ಊಟ ಮಾಡಿದ್ನೇ ಮಾಡೋದು ಎಷ್ಟು ಸಲ? ದಿನ ಎರಡು ಹೊತ್ತು ಬೇರೆ ಊಟ, ಜೊತೆ ತಿಂಡಿ ಬೇರೆ. ಏನ್ರಿ ಬಾಯಿಗೆ ಇನ್ನು ಕೆಲವರಂತೂ ಬಾಯಿ ಚಪಲಕ್ಕೆ ಊಟ ಮಾಡಿದ್ಮೇಲೆ ಏನಾದ್ರು ಬಾಯಿ ಹಾಕೋತಿರ್ತಾರೆ. ಅಯ್ಯೋ ರಾಮ್, ಅದನ್ನು ನಾವು ವೇದಾಂತಗಳು ಕೇಳಿದ್ರೆ ಏನ್ರಿ ಎಷ್ಟು ಸಲ ಅಂಡಿ ತಿನ್ನೋದು ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ? ಬಹಳ ಕಷ್ಟ. ಹಾಗೆ ಒಂದು ಸ್ವಲ್ಪ ವೇದಾಂತರ ಒಂದ್ಸಲ ಕೇಳಿದ್ರೆ ಇನ್ನೊಂದ್ಸಲ ಹೇಳಿಬಿಟ್ರೆ ಏನು ಹೇಳಿದ್ನೇ ಹೇಳ್ತೀರಾ ಅಂದರೆ ನೀವು ಮಾಡ್ತಿರೋದೇನು ಅದೇ ಕೆಲಸ. ಅದು ಬೇಜಾರಾಗಲ್ವಂತೆ ಸಂಸಾರ, ವೇದಾಂತ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಆದ್ದರಿಂದ ಇದು ಇಲ್ಲೊಂದು ಗುಟ್ಟಿದೆ. ಏನು ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇನ್ನೂ ಒಂದ್ಸಲ ಅಂತ ಹೇಳ್ತಾನೇ ಇರಬೇಕು ಅಂತ ಯಾವಾಗಲೂ. ಆಸಕ್ತೇ ರಾಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ. ನೋಡಿ ಜ್ಞಾನಿಗಳೇನು ಹೇಳ್ತಾರೆ, ಜ್ಞಾನಿಗಳು ಕೂಡ ಅನುಸಂಧಾನ ಬಿಡೋದಿಲ್ಲ. ಸ್ಥಿತಪ್ರಜ್ಞರು ಅಂದ್ರೆ ಎಂಥವ್ರು ಗೊತ್ತೇ? ಆಲ್ವೇಸ್ ಯಾವಾಗಲೂ ಪರಮಾತ್ಮ ಓಡೋಗ್ಬಿಡ್ತಾನ ಹೃದಯದಲ್ಲಿ ಇರಲು ಅಂತ ಹೀಗೆಲ್ಲ ಕ್ವಶನ್ ಕೇಳಬಾರ್ದು. ಮತ್ತೇನು ಆ ತತ್ವ ನಮ್ಮ ಸ್ವರೂಪವೇ ಆಗಿದ್ದರೂ ಅದರ ಅನುಸಂಧಾನ ಇದ್ರೇನೆ ಶಾಂತಿ ಸಮಾಧಾನ. ಅದು ಬಿಟ್ಟು ಕೆಟ್ಟು ಹೋಯ್ತು. ಯಾವಾಗ ಅನಾತ್ಮಗಳನ್ನು ಚಿಂತನೆ ಮಾಡ್ತೀವೋ ಉದಯ ಹೋಯ್ತು, ಶೋಕ ಮೋಹ ಎಲ್ಲ ಬಂದ್ಬಿಡುತ್ತೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಕೇಳಿ, ಈಗಾಗಲೇ ಹೇಳಿ ಆಗಿದೆ ಅನ್ನೋ ಪ್ರಶ್ನೆ ಬೇಡ, ಪುನರುಕ್ತವಾದರೂ ಚಿಂತಿಲ್ಲ. ಇನ್ನೊಮ್ಮೆ ಆ ಪರಮಾರ್ಥ ತತ್ವವನ್ನು ಹೇಳ್ತೇವೆ, ಅದು ತಾನೇ ಅವಿದ್ಯೆಯನ್ನು ಕಳೆಯೋದು. ಹೀಗೆ ಭಗವಂತನು ಉದ್ದೇಶಿಸಿ ಮತ್ತೆ ಹೇಳ್ತಾ ಇದ್ದಾರೆ. ಏನಂತ? ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಈ 13ನೇ ಅಧ್ಯಾಯ ಮುಗಿಯುವವರೆಗೂ ಈ ಪರಮಾರ್ಥ ತತ್ವವನ್ನು ಭಗವಂತ ಮತ್ತೆ ತಿಳಿಸ್ತಾ ಇದ್ದಾರೆ. ಅದು ಪರಮಾತ್ಮನ ಒಂದು ಕರುಣೆ. ಏನೋ ಒಂದ್ಸಲ ಹೇಳಿದ ಅರ್ಥ ಆಯ್ತೋ ಇಲ್ವೋ, ಇನ್ನೊಂದ್ಸಲ ಹೇಳಲಿ, ಕೇಳಲಿ, ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ಸಮಂ ಸರ್ವೇಷು ಭೂತೇಷು. ಹೇ ಅರ್ಜುನ, ಈ ಪರಮೇಶ್ವರ ಆತ್ಮ ಅನ್ನೋ ತತ್ವ ಎಂಥದ್ದು ಅಂದರೆ ನಿರ್ವಿಶೇಷಂ ತಿಷ್ಠಂತಂ ಸ್ಥಿತಿಂ ಕುರುವಂತಂ. ಸಮಂ ಅನ್ನಕ್ಕೆ ನಿರ್ವಿಶೇಷಂ ಅಂತ ಅರ್ಥ ಮಾಡಿದ್ದಾರೆ. ನಿರ್ವಿಶೇಷ ಅಂದ್ರೇನು? ಇಂಥದ್ದು ಅಂಥದ್ದು ಅನ್ನೋದು ಮಾತ್ರ ದೇವರು ಅಂತ ತಿಳ್ಕೋಬೇಡಿ. ಯಾವ ವಿಶೇಷವೂ ಇಲ್ಲದೆ ಇರತಕ್ಕ ಸಂಪೂರ್ಣವಾಗಿ ಎಲ್ಲವೂ ಆಗಿರುವ. ಇದನ್ನ ವೇದಾಂತದಲ್ಲಿ ಸಾಮಾನ್ಯ ಅಂತಾರೆ. ಸಾಮಾನ್ಯ ವಿಶೇಷ ಅಂತ ಎರಡು ಉಂಟು. ಸಾಮಾನ್ಯ ಅಂದ್ರೇನು? ಜನರಲ್ ಅಂತ ಎಲ್ಲರಿಗೂ. ವಿಶೇಷ ಅಂದ್ರೇನು? ಎಕ್ಸ್ಟ್ರಾರ್ಡಿನರಿ, ಅತ್ಯಂತ ಯಾವುದೋ ಒಂದು ಹೆಚ್ಚಿನದು ಅನ್ನೋ ಅರ್ಥ. ಈ ಪರಮಾರ್ಥ ತತ್ವವನ್ನು ನಿರ್ವಿಶೇಷ ಅಂತ ಯಾಕಂತ ಹೇಳಿದ್ರೆ ಇದು ಎಲ್ಲೆಲ್ಲಿಯೂ ಪೂರ್ಣವಾಗಿ ಸಮನಾಗಿದೆ ಅಂತ ಅರ್ಥ. ಈ ಸೂರ್ಯ ಉದಯವಾಗಿಬಿಟ್ಟ ಅಂದ್ರೆ ಮುಗಿದೋಯ್ತು. ಎಲ್ಲ ಊರನ್ನು ಬೆಳಗ್ತಾನೆ ಹೊರತು ಅವನು ಇಂಥ ಊರು ಬೆಳಗ್ತೇನೆ ಇಲ್ಲ ಅಂತಿಲ್ಲ. ಅದೇ ವಿದ್ಯುತ್ ಶಕ್ತಿ, ಅದು ವಿಶೇಷ. ಯಾವನು ಕನೆಕ್ಷನ್ ತಗೊಂಡಿದ್ದಾನೋ ಅವನ ಮನೆಗೆ ಬೆಳಕು, ಇಲ್ಲದೆ ಇದ್ದವನು ಕತ್ಲೆಲೆ ಕೂತಿ. ಪರಮಾತ್ಮ ಸೂರ್ಯ ಹೇಗೆ ಮಾಡ್ತಾನ? ಇಲ್ಲ. ಹಾಗೆ ಭಗವಂತನು ಎಂಥ ಒಂದಾನೊಂದು ಸ್ವರೂಪನು ಅಂದರೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಒಂದು ಹುಡುವಿನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗಿರತಕ್ಕ ಎಲ್ಲ ಶರೀರದಲ್ಲಿಯೂ ಸರ್ವೇಷು ಭೂತೇಷು. ಎಷ್ಟು ಉದಾರವಾಗಿ ಹೇಳ್ತಾರೆ ವೇದಾಂತ. ಬಹಳ ಉದಾರವಾದ ಮಾತಿನಿಂದ ತತ್ವ ಹೇಳ್ತಾ ಇದ್ದಾನೆ. ಸರ್ವಭೂತಗಳಲ್ಲಿಯೂ ಕೂಡ ಇದ್ದಾನೆ. ಕ್ವಾದ ಎಲ್ಲಿ? ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಪ್ರಾಣಿಷು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಹುಡುವಿನವರೆಗಿನ
ಎಲ್ಲ ಶರೀರಗಳಲ್ಲಿಯೂ ಕೂಡ ತಿಷ್ಠಂತಂ ಪರಮೇಶ್ವರಂ, ಆ ಪರಮಾತ್ಮ ಇದ್ದಾನೆ ಪ್ರತಿಯೊಂದರಲ್ಲಿಯೂ. ದೇಹೇಂದ್ರಿಯ ಮನೋಬುದ್ಧಿವ್ಯಕ್ತ್ಯಾತ್ಮನಃ ಅಪೇಕ್ಷ ಪರಮಶ್ಚ ಅಸೌ ಈಶ್ವರಶ್ಚ. ಈಶ್ವರ ಅಂತ ಹೇಳಲಿಲ್ಲ, ಪರಮೇಶ್ವರ ಅಂದರು. ಪರಮೇಶ್ವರ ಅಂದ್ರೇನು? ಅತ್ಯಂತ ಪರಮ ಅಂದ್ರೇನು? ಸುಪ್ರೀಂ ಅಂತ ಇಂಗ್ಲಿಷ್ ಹೇಳ್ತಿದ್ದಾರೆ. ಅತ್ಯಂತ ನಿಜವಾದಂಥವನು ಅಂತ. ಪರಮಶ್ಚಾಸೌ ಈಶ್ವರಶ್ಚ, ಪರಮನೂ ಆಗಿದ್ದಾನೆ ಈಶ್ವರನೂ ಆಗಿದ್ದಾನೆ. ಅದನ್ನು ಸಂಸ್ಕೃತದಲ್ಲಿ ಕರ್ಮಧಾರಿಯ ಸಮಾಸ ಅಂತ ಕರೀತಾರೆ. ಪರಮನೂ ಹೌದು ಈಶ್ವರನೂ ಹೌದು ಅಂತ ಪರಮೇಶ್ವರ ಪರಮೇಶ್ವರ ಅಂತ ಕರೆದಿದೆ. ಈ ಪರಮೇಶ್ವರ ಅಂದರೆ ಈಶ್ವರಶ್ಚ ಈಶನಶೀಲಶ್ಚ, ಆ ಈಶ್ವರತ್ವಕ್ಕೆ ಬೆಲೆ ಏನು? ಎಲ್ಲವನ್ನೂ ಆಳ್ತಾನೆ, ಈಶನಾಥ್ ಅಂತ. ಆ ಈಶ ಅಂದರೆ ಎಲ್ಲವನ್ನೂ ಒಡೆಯನಾಗಿ ಅದನ್ನು ಆಳುತ್ತಾನೆ. ಇಂಥ ಪರಮೇಶ್ವರನು ಸರ್ವೇಷು ಭೂತೇಷು, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಸಮಂ ಅಂತ. ಸಮಾನ ಶಬ್ದಕ್ಕೂ ಬಹಳ ಅರ್ಥ. ಸಮ ಅಂದರೆ ಬ್ರಹ್ಮ ಅಂತ ಅರ್ಥ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ. ಸಮನಾಗಿದ್ದಾನೆ ಎಂದು ಇನ್ನೊಂದು ಅರ್ಥ ಮಾಡಬಹುದು. ಸಮಾನ ಶಬ್ದ ಪರಮೇಶ್ವರನಿಗೂ ವಾಚಕವಾಗಿದೆ. ಇಂಥ ಪರಮೇಶ್ವರನನ್ನ ವಿನಶ್ಯತ್ಸ್ವ ವಿನಶ್ಯಂತಂ ಇನ್ನೊಂದು ವಿಶೇಷಣ ಕೊಟ್ಟರು. ಪರಮೇಶ್ವರನನ್ನೇ ಗುರುತಿಸಬೇಕಾದ್ರೆ ಈ ಗುರುತುಗಳೆಲ್ಲ ಇರಬೇಕು ಅಂತ. ಸರ್ವಭೂತಗಳಲ್ಲೂ ಇರೋನಾಗಬೇಕು, ಸಮನಾಗಿರಬೇಕು, ಪ್ಲಸ್ ವಿನಶ್ಯತ್ಸು ಅವಿನಶ್ಯಂತಂ ಅಂದರು. ವಿನಶ್ಯತ್ಸು ಇದು ತಂಚ ಪರಮೇಶ್ವರಂ ಅವಿನಶ್ಯಂತಂ ಇದು ಅಂದರೆ ಭೂತಾನಾಂ ಪರಮೇಶ್ವರಸ್ಯ ಚ ಅತ್ಯಂತ ವೈಲಕ್ಷಣ್ಯ ಪ್ರದರ್ಶನಾರ್ಥಂ. ಆ ಮಾತು ಚೆನ್ನಾಗಿದೆ. ವಿನಶ್ಯತ್ಸು ಅವಿನಶ್ಯಂತಂ, ಪದಾರ್ಥಗಳು ನಾಶವಾಗ್ತಾ ಇದ್ದರೂ ಕೂಡ ತಾನು ನಾಶವಾಗದೇ ಇರುತ್ತಾನೆ. ಉಂಟೆ ಹೀಗುಂಟೆ ಅಂತ ಇದೆ. ಹೇಗೆ ಒಂದು ಮನೆ ಕಟ್ಟಿರ್ತೀವಿ, ಮನೆ ಒಳಗೆ ಆಕಾಶ ಇದೆಯೋ ಇಲ್ವಾ? ಇದೆ ಅಂತ. ಮನೆ ಏನೋ ಬೇಜಾರಾಯ್ತಪ್ಪ, ಇದು ಹಳೆ ಕಾಲದ ಮನೆ ಅಂತ ಕೆಡವಿಬಿಟ್ಟ ಅಂತ ಇಟ್ಕೊಳ್ಳಿ, ಆಕಾಶ ಏನಾಯ್ತು? ಅಲ್ಲೇ ಇದೆ ಅಂತ ಅರ್ಥ. ಇನ್ನೊಂದು ಮನೆ ಕಟ್ಟಿದಾನೆ, ಮತ್ತಲ್ಲಿ ಕಂಡೇ ಕಾಣುತ್ತೆ. ಹೀಗೆ ಮನೆ ಕಟ್ಟಿ ಕೆಡವಿ ಏನು ಮಾಡಿದ್ರು ನಾಶವಾಗದೇ ಇರೋದು ಯಾವುದು? ಆಕಾಶ. ಹಾಗೆ ವಿನಶ್ಯತ್ಸು ಅವಿನಶ್ಯಂತಂ. ಈ ಆತ್ಮನು ಆಕಾಶಕ್ಕಿಂತಲೂ ಸೂಕ್ಷ್ಮನಾಗಿರೋಣದರಿಂದ ಅವನನ್ನು ನೀವು ಯಾವ ರೀತಿಯಿಂದಲಾದರೂ ಜನನ ಮರಣಗಳ ಯಾವ ತುದಿಯಿಂದ ಅಳೆದರೂ ಅವನಿಗೆ ಜನನವೂ ಇಲ್ಲ ಮರಣವೂ ಇಲ್ಲ. ನ ಜಾಯತೆ ನ ಮ್ರಿಯತೆ. ವಿನಶ್ಯತ್ಸು, ವಿನಾಶವಾಗೋದೆಲ್ಲ ಉಪಾಧಿಗಳು ವಿನಾಶವಾಗ್ತದೆ. ಉಪಹಿತವಾದ ಚೈತನ್ಯ ಏನಾಗಿದೆ? ಹಾಗೆ ಇದ್ದುಕೊಂಡಿದೆ. ನಮ್ಮ ಕರ್ಮಕಾಂಡದಲ್ಲೂ ಇದನ್ನು ನಾವು ನೆನಪಿಟ್ಕೊಂಡಿರ್ತೀವಿ. ಹಾಗೆ ಮಾಡಿ, ಈಗ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟ ಸ್ವಾಮಿ ಇದ್ದ ಹೋಗ್ಬಿಟ್ಟ, ಆಗೋಯ್ತು ಅವನ ಕೆಲಸ ಅಂತ ವ್ಯವಹಾರ ಹೇಳ್ಬಿಡ್ತೀವಿ. ಆಮೇಲೆ ಅವನಿಗೆ ಶ್ರಾದ್ದ ಮಾಡ್ತೀವಿ. ಯಾರು ಕೇಳಿರಲ್ರಿ, ಹೋಗ್ಬಿಟ್ಟ ಅಂದ್ಮೇಲೆ ಶ್ರಾದ್ದ ಯಾಕೆ ಮಾಡ್ತೀರಿ ಅಂದರೆ, ಉಂಟೆ ಅವನು ಈ ದೇಹ ಬಿಟ್ಟಿದ್ದಾನೆ, ಬೇರೊಂದು ರೂಪದಲ್ಲಿದ್ದಾನೆ, ಆ ಜೀವಾತ್ಮನಿಗೆ ಬಾಯಾರಿಕೆ ಉಂಟು, ಹಸಿವು ಉಂಟು ಅಂತ ಎಲ್ಲ ಮಾಡ್ತೇವೆ. ನೋಡಿದ್ರ, ಈಗ ಆ ನಂಬಿಕೆ ಬರಬೇಕಾದ್ರೆ ಅವನು ಇರಬೇಕೋ ಬೇಡ ಹೇಳಿ ಮಾಡಿ. ಇದಾನೆ ಅಂತ ಮಾಡ್ತೀರೋ ಇಲ್ಲ ಅಂತ ಮಾಡ್ತೀರೋ ಅಂತ. ಇಲ್ಲ ಅಂದರೆ ಯಾಕೆ ಮಾಡ್ತೀವಿ? ಶೂನ್ಯವಾದ ಆಗ್ಬಿಡುತ್ತೆ. ಆದ್ದರಿಂದ ವೇದಾಂತ ಹೇಗೆ ಹೇಳುತ್ತೆ? ಅವನ ಶರೀರದಿಂದ ಮರೆಯಾಗಿರಬಹುದು, ಉಪಾಧಿಯಿಂದ ಮರೆಯಾಗಿರಬಹುದು, ಆತ್ಮನಿಗೆ ನಾಶವಿಲ್ಲ. ನ ಜಾಯತೆ ಮ್ರಿಯತೆ ಅಂತ. ನಾಯಂ ಭೂತ್ವ ಭವಿತಾವಾನ ಭೂಯ. ಪ್ರಾರಂಭದಲ್ಲೇ ಹೇಳಿಬಿಟ್ಟು ಈ ಆತ್ಮ ಹಿಂದಿದ್ದ ಈಗಿರಲಿಲ್ಲ ಅಂತ ಹೇಳಿಬೇಡಿ, ಅಥವಾ ಈಗಿದ್ದಾನೆ ಹಿಂದಿರಲಿಲ್ಲ ಮುಂದಿರಲ್ಲ ಅಂತ ಹೇಳಿಬೇಡಿ. ಯಾಕೆ? ಅಜಃ ನಿತ್ಯ ಶಾಶ್ವತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇದನ್ನೇ ವಿನಶ್ಯತ್ಸು ಅವಿನಶ್ಯಂತಂ ಅಂದು. ಕಥಂ ಅಂತ ಮತ್ತೆ ಅದನ್ನು ವಿವರಣೆ ಮಾಡ್ತಾರೆ. ಸರ್ವೇಷಾಂ ಹಿ ಭಾವವಿಕಾರಾಣಾಂ ಜನಿಲಕ್ಷಣ ಭಾವವಿಕಾರ ಮೂಲಂ ಅಂದ್ರೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಮಾತು ಹೇಳಿದರು. ಯಾವುದೇ ವಸ್ತುವನ್ನ ನಾಶವಾಯಿತು ಅಂತ ಹೇಳಬೇಕಾದ್ರೆ ಮೊದಲು ಅದು ಹುಟ್ಟಿರ್ಬೇಡವೆ? ಹುಟ್ಟಿದ್ದಕ್ಕೆ ತಾನೆ. ಜಾತಸ್ಯ ಹಿ ಧ್ರುವ ಮೃತ್ಯು ಒಪ್ಕೊಳ್ಳೋಣ. ಅದಕ್ಕಂತಾರೆ ಎಲ್ಲ ಜಗತ್ತಿನಲ್ಲಿರತಕ್ಕ ವಸ್ತುಗಳಿಗೂ ಕೂಡ ಜನ್ಮೋತ್ತರ ಭಾವಿನಃ ಅನ್ಯೇ ಸರ್ವೇ ಭಾವವಿಕಾರ. ಹುಟ್ಟಿದೆ ಅಂದಮೇಲೆ ಮುಂದಿಂದೆಲ್ಲ ಹೇಳಬೇಕು. ಅದಕ್ಕೋಸ್ಕರ ಜಾಯತೆ, ಹುಟ್ಟಿದ್ದಾನೆ ಅಂದರೆ ಅಸ್ತಿ ಇದ್ದಾನೆ, ವರ್ಧತೆ ಬೆಳೆಯುತ್ತಾನೆ, ವಿಪರಿಣಮತೆ ಚೇಂಜ್ ಆಗ್ತಾ ಇರ್ತಾನೆ, ಬದಲಾವಣೆ ಆಗ್ತಾನೆ, ಅಪಕ್ಷೀಯತೆ ಕುಗ್ತಾನೆ, ನಶ್ಯತೆ ನಾಶ. ಇಷ್ಟು ಈ ಜನ್ಮಾದಿ ಭಾವ ವಿಕಾರಗಳನ್ನು ಹೇಳುವಾಗ ಹುಟ್ಟನ್ನು ಮೊದಲನೇದ ಹುಟ್ಟದೇ ಇದ್ದದಕ್ಕೆ ಏನು ಹೇಳೋಕ್ಕಾಗುತ್ತೆ? ಹುಟ್ಟದೇ ಇರೋದು ಯಾವಾಗಲೂ ಇಲ್ಲ. ಆದ್ದರಿಂದ ಈ ಜನ್ಮದ ಅನಂತರ ಬರತಕ್ಕ ಯಾವ ವಿಕಾರಗಳಿದೆಯೋ ವಿನಾಶಾತ್ ಪರಹ ನ ಕಶ್ಚಿತ್. ನಾಶವಾದ ಮೇಲೆ ಇನ್ನು ಭಾವ ವಿಕಾರ ಯಾವುದು ಇಲ್ಲ. ಯಾಕೆ? ಭಾವವೇ ಇಲ್ಲ.
ವಸ್ತುವೇ ಇಲ್ಲದೆ ಇದ್ರೆ ಇನ್ನು ವಿಕಾರ ಎಲ್ಲಿ ಬರ್ಬೇಕು ಅದಕ್ಕೆ? ಭಾವ ಭಾವ ಅಂತ ಒಂದೊಂದು ಶಬ್ದವನ್ನು ಬಿಡಿಸ್ತಾರೆ ಚೆನ್ನಾಗಿ. ಸತಿ ಧರ್ಮಣಿ ಧರ್ಮಾಹ ಭವಂತಿ ಅಂದ್ರು. ಅದಕ್ಕೆ ನ್ಯಾಯ ಕೊಟ್ಟು ಧರ್ಮ ಧರ್ಮಿ ಅಂತ ನಾವು ಕರಿತೀವಿ. ಧರ್ಮಿ ಅಂದ್ರೇನು? ಧರ್ಮ ಉಳ್ಳದ್ದು ಅಂತ. ಈಗ ಸಕ್ಕರೆ ಸಿಹಿಯಾಗಿದೆ ಅಂತೀವಿ. ಸಕ್ಕರೆ ಎನ್ನುವುದು ಧರ್ಮಿ, ಸಿಹಿ ಎನ್ನುವುದು ಧರ್ಮ ಅಲ್ವೇ? ಸಕ್ಕರೆ ಏನಾದ್ರು ಸಿಹಿ ಕಮ್ಮಿ ಆದರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕಿ ಅಂತ. ಯಾಕೆ? ಅದರೊಳಗೆ ಏನಿದೆ? ಈ ಧರ್ಮ ಇದೆ. ಯಾವುದು? ಸಿಹಿ ಧರ್ಮ. ಆ ಸಿಹಿ ಅಂತಕ್ಕ ಧರ್ಮ ಉಳ್ಳಂತಹ ವಸ್ತುವನ್ನ ಸಕ್ಕರೆ ಅಂತ ನಾವು ಕರೆದ್ರೆ, ಸಕ್ಕರೆ ಅಂದ್ರು ಸಿಹಿ ಅಂದ್ರು ಒಂದೇ ಅರ್ಥ ಹೌದು, ತತ್ವ ಒಂದೇ ಹೌದು. ವ್ಯವಹಾರದಲ್ಲಿ ಏನು ಮಾಡ್ತೇವೆ? ಧರ್ಮ ಧರ್ಮಿ ಭಾವ ಅಂತ. ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳಿ. ಸಕ್ಕರೆ ಅಂದ್ರೆ ಸಾಧ್ಯ, ಹಾಗಾದ್ರೆ ಕಹಿಯಾಗಿರೋ ಸಕ್ಕರೆ ಇರುತ್ತೆ. ಮತ್ತೆ ಯಾಕೆ ಹಾಗೆ ಸಕ್ಕರೆ ಸಿಹಿಯಾಗಿದೆ ಅಂತ ಯಾಕೆ ಹೇಳ್ತೀರಿ ಅಂದರೆ ಬಿಡಿಸಿ ಹೇಳಿದ ಹಾಗಾಯಿತು. ಧರ್ಮವನ್ನು ಧರ್ಮೆಯನ್ನು, ಸಕ್ಕರೆಯ ಧರ್ಮ ಸಿಹಿ ಅಂತ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಆ ಜಗತ್ತೆಲ್ಲ ಪರಮಾತ್ಮನೇ ಆಗಿದ್ದು ಅದು ಭಾವ ವಿಕಾರಗಳನ್ನು ಹುಟ್ಟೋದ್ರಿಂದ ಹಿಡಿದು ನಾಶವಾಗುವುದರವರೆಗಿನ ವಿಕಾರಗಳನ್ನು ಹೊಂದುತ್ತಾ ಇದ್ದರೂ ಮುಂದಕ್ಕೆ ಅವಿನಶ್ಯಂತ ಅಂದ್ರು. ಅತಃ ಅಂತ್ಯಭಾವ ವಿಕಾರಾಭಾವಾನುವಾದೇನ ಪೂರ್ವಭಾವಿನ ಸರ್ವೇ ಭಾವವಿಕಾರಾ ಪ್ರತಿಷಿದ್ಧ ಭವಂತಿ. ಇಲ್ಲಿ ಶ್ಲೋಕದಲ್ಲಿ ವಿನಶ್ಯತ್ಸು ಅವಿನಶ್ಯಂತಮ್ಮನ್ನು ಮಾತಿದೆ, ಅದನ್ನು ಬಿಡಿಸ್ತಾ ಇದ್ದಾರೆ. ಪರಮಾತ್ಮನಿಗೆ ಹುಟ್ಟಿನಿಂದ ಹಿಡಿದು ನಾಶವಾಗುವವರೆಗಿನ ಯಾವ ವಿಕಾರಗಳು ಇಲ್ಲ. ಭಾವ ವಿಕಾರ ಅಂತ ಯಾಕಂತಾರೆ? ಭಾವ ಅಂದ್ರೆ ವಸ್ತು ಅಂತ. ಪ್ರತಿಯೊಂದು ವಸ್ತುವಿಗೂ ಈ 6 ವಿಕಾರಗಳಿದ್ದೇ ಇವೆ ಅಂತ ವೇದಾಂತದ ಒಂದು ಸಿದ್ಧಾಂತ. ಏನೇನೋ ಯಾವ ವಸ್ತುನಾದ್ರು ನೋಡಿ ಅದು ಯಾವಾಗ ಹುಟ್ಟಿತು ಅಂತ ಕೇಳ್ತಾರೆ, ಅದು ಮೊದಲನೇದಾಯಿತು. ಯಾವಾಗ ನಾಶವಾಯಿತು ಕೊನೆಯದು. ಈ ಹುಟ್ಟಿಗೂ ನಾಶಕ್ಕೂ ನಡುವೆ ಇರೋದೆಲ್ಲ ಯಾವಾಗ ಬೆಳೀತು, ಯಾವಾಗ ಅಭಿವೃದ್ಧಿ ಆಯಿತು, ಯಾವಾಗ ಬದಲಾವಣೆ ಆಯಿತು, ಇವೆಲ್ಲ ಹೊಂದುತ್ತೆ. ಇದು ಸಮಸ್ತ ಜಗತ್ತಿಗೂ ಇರತಕ್ಕ ಒಂದಾನೊಂದು ಸ್ವಭಾವ, ಏನು ಮಾಡೋಕ್ಕಾಗ. ಪ್ರತಿಯೊಂದು ಅಷ್ಟೇ ಹುಟ್ಟುತ್ತೆ, ಇದೇ ಅನಿಸ್ಕೊಳ್ಳುತ್ತೆ, ಬೆಳವಣಿಗೆ ಉಂಟಾಗತ್ತೆ, ಪರಿಣಾಮವಾಗುತ್ತೆ, ಮತ್ತು ಕುಗ್ಗುತ್ತೆ, ನಾಶವಾಗುತ್ತೆ. ಹೀಗಾಗ್ತಾನೇ ಇರುತ್ತೆ. ಎಷ್ಟೋ ಸಲ ಹಾಗಾಗುತ್ತೆ. 16 ವರ್ಷ ಬಂದು ನೋಡಿಬಿಟ್ರೆ ಅಯ್ಯೋ ನೋಡಿ ನಿಮ್ಮ ಗುರುತೇ ಗೊತ್ತಾಗಲಿಲ್ಲ ಅಂದ್ಬಿಡ್ತಾರೆ. ನೋಡಿದರೆ ಹೌದು ಬಹಳ ವರ್ಷ ಆಗಿತ್ತು, ಏನಾಗಿದೆ? ಶರೀರ ದೊಡ್ಡ ಬೆಳೆದಿದೆ. ಯಾರ ಪಕ್ಕದಲ್ಲಿರೋರು ನಮ್ಮ ತಾಯಿ, ಹೌದೇ ಅವರೇ ತೆಳ್ಳಿಗೆ ಚಿಕ್ಕದಾಗಿದ್ದಾರೆ, ನೀವು ಅವ್ರ ಮಗ ಅಂದರೆ ಎಷ್ಟು ದಪ್ಪಾಗಿದ್ದೀರಲ್ಲ ಅಂತ ಯಾರು ಅಂತಾರಿಯ. ಏನಾಗಿದೆ? ಶರೀರ ಬೆಳೆದಿದೆ ಅಂತ ಅರ್ಥ ಅಂತ ಅಲ್ಲೇ. ನಮ್ಮ ಮನೆಯಲ್ಲೊಬ್ರು ಮಾತಾಡ್ತಾ ಇದ್ರು, ಮಕ್ಕಳಿಗೆ ಡ್ರೆಸ್ ಹೊಲಿಸ್ಬಿಟ್ರೆ ಏನಾಗುತ್ತೆ, ಈ ವರ್ಷ ಹೊಲಿಸಿದ್ದು ಮುಂದೆ ವರ್ಷಕ್ಕೆ ಬಿಗಿ ಆಗ್ಬಿಡುತ್ತೆ. ಯಾಕೆ? ಮಕ್ಕಳು ಬೆಳೀತಿರ್ತಾರೆ. ಅದಕ್ಕೆ ಜನ ಅಂತಾರೆ ನೋಡಿ ಮಗು ಮೊನ್ನೆ ತಾನೇ ಬಟ್ಟೆ ಹೊಲಿಸಿದ್ದೀನಿ ಬಿಗಿ ಆಗ್ಬಿಡ್ತು, ಬಟ್ಟೆ ಬಿಗಿ ಆಯಿತು ಮಗು ಬೆಳೀತಾ ಹೇಳಿ ನೋಡ. ಹೇಳೋದೇನಂತ? ಮೊನ್ನೆ ತಾನೇ ಹೊಲಿಸಿದೀವಿ ಲಂಗನ ಆಗಲೇ ಮೇಲಕ್ಕೆ ಹೋಗುತ್ತೆ, ಲಂಗ ಮೇಲಕ್ಕೆ ಹೋಗುತ್ತೆ ಅಂತಾರೆ. ಲಂಗ ಹೋಯ್ತು ಮಗು ಬೆಳೀತದೆ. ಲಂಗ್ ಇದ್ದಷ್ಟೇ ಇದೆ, ಎಷ್ಟು ಉದ್ದ ಅಳತೆ ಕೊಟ್ಟಿದ್ದೆ ಮಾತಾಡೋ ಅದ್ರ ಮೇಲೆ ಹಾಕ್ಬಿಟ್ಟು ಆ ಮಗು ಬೆಳೆದದ್ದು ಗೊತ್ತೇ ಆಗೋದಿಲ್ಲ. ನಮಗೆ ಎಷ್ಟು ಬೇಗ ಬೆಳ್ಕೊಂಡು ಹೋಗಿ ನೋಡಿದ್ರೆ ಲಂಗ ಮೇಲಕ್ಕೆ ಹೋಗುತ್ತೆ. ಲಂಗ ಮೇಲೆ ಯಾಕೆ ಲಂಗ್ ಆಗಿರೋ ಇದ್ದಷ್ಟೇ ಅಳತೆ ಕೊಟ್ಟು ಹೊಲಿಸಿರೋದು, ಅದು ಲಂಗ್ ಯಾಕೆ ಮೇಲಕ್ಕೆ ಹೋಗುತ್ತೆ ಅಂತ ನಮ್ಮ ಆಕ್ಷೇಪ. ಅದರ ಅರ್ಥ ಏನೋ ಮೇಲೆ ಹೋಗುತ್ತೆ ಅಂದರೆ ಮಗು ಬೆಳೆದಿದೆ. ಇದೇ ಭಾವ ವಿಕಾರ ಅಂತ. ಭಾವ ಅಂದರೆ ವಸ್ತು. ಪ್ರಪಂಚದಲ್ಲಿರೋ ಸಮಸ್ತ ವಸ್ತುಗಳಿಗೂ ವೇದಾಂತಿಗಳು ಹೇಳೋ ಒಂದಾನೊಂದು ಸ್ಟೇಟ್ಮೆಂಟ್ ಇದು. ಪ್ರತಿಯೊಂದಕ್ಕೂ ಈ ಒಂದಾನೊಂದು ವಿಕಾರ ಉಂಟು. ಹುಟ್ಟೋದು, ಬೆಳೆಯೋದು, ಬದಲಾವಣೆ ಆಗೋದು, ನಾಶವಾಗೋದು ಅನ್ನೋದು ಅದೇ ಪ್ರಪಂಚದ ಒಂದು ಸ್ವಭಾವ. ಆದರೆ ಪರಬ್ರಹ್ಮ ವಸ್ತುವ ಅಂತ ವಿನಶ್ಯತ್ಸು ನಾಶವಾಗೋದಿಲ್ಲ, ಖಂಡಿತವಾಗುವುದಿಲ್ಲ. ಯಾಕೆ ಅಂತ? ಆ ಸ್ವರೂಪವೇ ಅಂತಹದ್ದು ಅಂತ. ಅದನ್ನು ಯಾರೂ ನಾಶ ಮಾಡುವುದು ಸಾಧ್ಯವಿಲ್ಲ. ಈಗ ನಾ ಹೇಳಿದ್ನಲ್ಲ ಆಕಾಶದ ಉದಾಹರಣೆ. ಮನೆ ಕಟ್ಟಿ ಮನೆ ಕೆಡವ್ರಿ, ಆಕಾಶ ಏನಾಗಿದೆ? ಯಥಾ ಹೇಗಿತ್ತು ಹಾಗೆ. ಮನೆ ಕೆಡವಿದ್ರು ಆಕಾಶವೇ, ಮನೆ ಕಟ್ಟಿದ್ರು ಆಕಾಶವೇ, ಬಿದ್ದೋದ್ದು ಎದ್ದೋದ್ದು ಮನೆ. ಆಕಾಶ ಏನಾಯಿತು? ಅವಿನಶ್ಯಂತ, ಅದೇನೂ ಆಗಿಲ್ಲ. ಹಾಗೆ ಯಾವ ನಮ್ಮ ಆತ್ಮತತ್ವ ಅನ್ನೋದು ಎಷ್ಟು ದೇಹ ಬರಲಿ ಎಷ್ಟು ದೇಹ ಹೋಗಲಿ ಏನೂ ಇಲ್ಲ, ದೇಹಾದಿಗಳು ಬಂದು ಹೋಗೋದೇ ಹೊರತು. ಅದಕ್ಕೆ ಭಗವಂತ ಮೊದಲೇ ಹೇಳ್ದ, ದೇಹ ಬಿದ್ದೋದ್ರೆ ಯಾಕೆ ಯೋಚನೆ ಮಾಡ್ತೀಯೋ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂದರೆ ಏನು? ಬಟ್ಟೆ ಹರಿದು ಹೋದ್ರೆ ಮನುಷ್ಯ ಹೊಸ ಬಟ್ಟೆ ಹಾಕ್ಕೊಳ್ಳಲ್ಲ. ಹಾಗೆ ಶರೀರ ಹೋಯ್ತು, ಇನ್ನೊಂದು ಬರುತ್ತೆ ಹೊಸದು. ಆದ್ದರಿಂದ ಒಂದೇ ಸಮನಾಗಿರತಕ್ಕ ಆತ್ಮನನ್ನು ನಾಶವಾಗ್ತಾನೆ ಅನ್ನೋ ಪ್ರಶ್ನೆ ಹುಟ್ಟಲ್ಲ. ಅದನ್ನು ವಿನಶ್ಯತ್ಸು
ಅವಿನಶ್ಯಂತಂ ಅಂದ್ರೆ ಈ ದೃಷ್ಟಿಯನ್ನು ತಂದ್ಕೊ. ಇದಕ್ಕೇನು ಹೆಸರು? ಜ್ಞಾನ ಅಂತ. ಏನಂತ? ಸಮಂ ಸರ್ವೇಷು ಭೂತೇಷು, ಸರ್ವ ಪ್ರಾಣಿಗಳಲ್ಲೂ ಸಮನಾಗಿರತಕ್ಕವನಾಗಿ ಏನೇ ಒಂದಾನಂದ ವಿಕಾರಗಳು ನಾಮರೂಪಗಳು ನಾಶವಾದರೂ ತಾನು ನಾಶವಾಗದೆ ಅದಕ್ಕೆ ಸಾಕ್ಷಿಯಾಗಿದ್ದಾನೆಯೋ ಯಃ ಪಶ್ಯತಿ ಸ ಪಶ್ಯತಿ. ಅದೇ ಪರಬ್ರಹ್ಮ ತತ್ವ. ಆತ್ಮತತ್ವ ಅಂದ್ರೆ ಅದು. ಆ ಆತ್ಮನೇ ತಾನು ಅಂತ ತಿಳ್ಕೊಂಡಾಗ ಈ ಬಂಧ ಮೋಕ್ಷಗಳಿಂದ ಬಿಡುಗಡೆ ಹೊಂದುತ್ತಾನೆ. ಇದನ್ನೇ ಸಮದೃಷ್ಟಿ ಅಂತ ಕರೆದು ಈಗ ಹೇಳ್ತಾರೆ. ಯಥೋಕ್ತಸ್ಯ ಸಮ್ಯಕ್ ದರ್ಶನ. ಇನ್ನೊಂದು ಚೂರು ಬಿಟ್ಟು ಯಃ ಪಶ್ಯತಿ ಸ ಪಶ್ಯತಿ ನಾನು ಸರ್ವೋಪಿ ಲೋಕಃ ಪಶ್ಯತಿ ಕಿಂ ವಿಶೇಷಣೇನಾಯಿತಿ ಅಂತ. ಇಲ್ಲಿ ಯಃ ಪಶ್ಯತಿ ಸ ಪಶ್ಯತಿ ಅಂತ ಮೂಲದಲ್ಲಿದೆ. ಅದನ್ನು ನಾನು ಸ್ವಲ್ಪ ಬಿಡಿಸ್ತಾ ಇದ್ದಾರೆ ಶಂಕರಾಚಾರ್ಯರು. ಯಾವನು ಹೀಗೆ ಸರ್ವಭೂತಗಳಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದು ಆ ಉಪಾಧಿ ಹೋದರೂ ಶರೀರಾದಿಗಳು ಹೋದರೂ ನಾಶವಾಗದೇ ಇದ್ದಾನೆಯೋ ಅವನೇ ಆತ್ಮ. ಹಾಗಂತ ತಿಳ್ಕೊಂಡವನೇ ನಿಜವಾದ ಜ್ಞಾನಿ ಅಂತ ಹೇಳಿದರು. ಈಗಂತಾರೆ ನಾನು ಸರ್ವೋಪಿ ಲೋಕಃ ಪಶ್ಯತಿ ಕಿಂ ವಿಶೇಷಣೇನ ಅಂದರು. ಯಃ ಪಶ್ಯತಿ ಸಪಶ್ಯತಿ ಅಂತ ಮಾತು ಬಂತಲ್ಲ, ಅದನ್ನು ಹಿಡ್ಕೊಂಡ ಒಬ್ಬ ಆಕ್ಷೇಪಕ. ಏನ್ ಮಹಾಸ್ವಾಮಿ ನೋಡ್ತಾನೆ ಅಂದ್ರೆ ಲೋಕದಲ್ಲಿ ಇರೋರೆಲ್ಲ ನೋಡ್ತಾರಪ್ಪ, ನೋಡ್ತಾ ಇರ್ತಾರೆ, ಪ್ರಪಂಚ ಕಾಣದೇ ಇರುತ್ತೆ. ಜ್ಞಾನಿ ನೋಡ್ತಾನೆ ಅಂದ್ಬಿಟ್ರೆ ಏನು? ಜ್ಞಾನಿ ನೋಡ್ತಾನೆ ಅಂದ್ರೆ ಅವನಿಗೇನು ಹೆಚ್ಚುಗಾರಿಕೆ ಏನು? ಅವನಿಗೇನು 4 ಕಣ್ಣಿದೆಯಾ? ಎಷ್ಟೋ ಸಲ ಹಾಗೆ ಕೇಳ್ತಾರೆ, ಅವನಿಗೇನು ಇಷ್ಟಿದೆಯಾ, ಭುಜ ಇದೆಯೇ? ಸ್ವಾಮಿ ಜ್ಞಾನಿಯಾದವನು ಪಶ್ಯತಿ ನೋಡುತ್ತಾನೆ ಅಂದ್ರೆ ಅವನೇನು ಅರ್ಥ ಮಾಡ್ಕೊಂಡ? ಅಲ್ಲೇ ಜ್ಞಾನಿ ನೋಡ್ತಾನೆ ಅಂದ್ರೆ ನಾವೇನು ಅಜ್ಞಾನಿಗಳಾದ ನಮಗೇನು ಕಣ್ಣಿಲ್ವೇ? ನಮಗೆ ಕಾಣಲ್ವೇ? ನಾನು ನೋಡ್ತೀನಿ, ಅವನು ನೋಡ್ತಾನೆ, ಏನು ವ್ಯತ್ಯಾಸ ಅಂತ ಕೇಳ್ತಾನೆ ಅವನು. ಅದಕ್ಕಂತಾರೆ ಸತ್ಯಂ ಪಶ್ಯತೆ. ಅಪ್ಪ ಸ್ವಲ್ಪ ನಿಧಾನ ಮಾತನಾಡೋಣ, ಯಾಕೆ ಅಷ್ಟೊಂದು ಗಾಬರಿಯಾಗಿ ವೇದಾಂತಗಳ ಮೇಲೆ ಬಿದ್ದುಬಿಡ್ತೀಯಲ್ಲೋ ಜಗಳ ಕಾಯಕ್ಕೆ. ಸತ್ಯಂ ಪಶ್ಯತೆ ಇದ್ರೆ ಹೌದಯ್ಯ ನೀನು ನೋಡ್ತೀಯ, ಅವ್ನಿಗೆ ವ್ಯತ್ಯಾಸ ತೋರಿಸ್ತಾರೆ. ಒಬ್ಬ ಜ್ಞಾನಿ ಇದ್ರೆ ವ್ಯತ್ಯಾಸವೇನು ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಒಂದು ಫೋಟೋ ತೆಗೆಸ್ಕೊಡಿ, ಒಬ್ಬ ವಿದ್ಯಾವಂತ ಒಬ್ಬ ಅವಿದ್ಯಾವಂತ ಏನೂ ಓದಿಲ್ಲ, ಫೋಟೋ ತೆಗೆದ್ಬಿಟ್ಟು ಇಬ್ಬರು ಒಂದೇ ಥರ ಕಾಣು. ಅದೊಂದು ಯಾರಿಗಾರು ಗೊತ್ತಿಲ್ಲದೆ ಇದ್ದವ್ರಿಗೆ ತೋರಿ, ಸ್ವಾಮಿ ಇದರಲ್ಲಿ ಎಜುಕೇಟೆಡ್ ಯಾರು ಅನ್ಎಜುಕೇಟೆಡ್ ಯಾರು ಅಂತ ಹೇಳಿ ನೋಡೋಣ. ಫೋಟೋದಲ್ಲಿ ಬೆಳೆತೇನ್ರಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಗೊತ್ತಾಗುತ್ತೇನ್ರಿ? ನೋಡಿದ್ರ ಯಾಕೆ ಅಂತ ಆ ಫೋಟೋ ಅದನ್ನು ಹೇಳೋ ಶಕ್ತಿ ಇಲ್ಲ. ಹಾಗೆಯೇ ಜಗತ್ತಿನಲ್ಲಿ ಎಲ್ಲರನ್ನೂ ನೋಡ್ತೀನಿ, ಜ್ಞಾನಿ ಯಾರು ಅಜ್ಞಾನಿ ಯಾರು ಅಂತ ಹೇಳಿ ನೋಡೋಣ. ಅದಕ್ಕೆ ಉತ್ತರ ಕೊಟ್ಟರು, ಯಾವನು ಜ್ಞಾನಿಯೋ ಅವನು ಜ್ಞಾನಿಯನ್ನು ಗುರುತಿಸ್ತಾನೆ. ಇಲ್ಲದೆ ಯಃ ಪಶ್ಯತಿ ಸ ಪಶ್ಯತಿ. ತಾನು ಜ್ಞಾನಿಯಾದರೆ ಇನ್ನೊಬ್ಬನನ್ನು ಜ್ಞಾನಿಯಾದವನನ್ನು ಗುರುತಿಸಬಲ್ಲ, ಇಲ್ಲದೆ ಎದುರಾಗೋದಿಲ್ಲ. ಅದನ್ನು ಹೇಳೋಕ್ಕೆ ಇಲ್ಲಿ ನೋಡಿ, ಸರ್ವೋಪಿ ಲೋಕಃ ಪಶ್ಯತಿ ಕಿಂ ವಿಶೇಷಣೇನ ಅಂದರು. ಯಃ ಪಶ್ಯತಿ ಸ ಪಶ್ಯತಿ ಅಂತ ಹೊಗಳಿದ್ರಿಂದ ಒಬ್ಬ ಆಕ್ಷೇಪ ಮಾಡಿದ, ಎಲ್ಲರೂ ನೋಡ್ತಾರೆ, ಏನು ವಿಶೇಷಣ ಯಾಕೆ? ಸರ್ವಭೂತಗಳಲ್ಲೂ ಆತ್ಮನನ್ನು ನೋಡೋನು ಮಾತ್ರ ನೋಡ್ತಾನೆ ಅಂದರೆ ಬಾಕಿಯವ್ರು ನೋಡಲ್ವಾ? ಸರ್ವೋಪಿ ಪಶ್ಯತಿ, ಎಲ್ಲರೂ ನೋಡ್ತಾರೆ, ಇವಂದೇನು ವಿಶೇಷಣ ಅಂದರು. ಅದಕ್ಕಂತಾರೆ ಸತ್ಯಂ ಪಶ್ಯತಿ. ನಿಜ ಎಲ್ಲರೂ ನೋಡ್ತಾರೆ ಎನ್ನುವ ಮಾತಿನಲ್ಲಿ ಏನು ಬದಲಾವಣೆ ಇಲ್ಲ. ಅವನು ನೋಡ್ತಾನೆ, ಇವನು ನೋಡ್ತಾನೆ. ಬರೀ ನೋಡೋದ್ರೊಳಗೇನೆ ಮುಗಿಸೋಗುತ್ತಾ? ವ್ಯವಹಾರದಲ್ಲೇ ತಗೊಳ್ಳಿ, ನೋಡುವಾಗ ಎಷ್ಟು ಥರ ನೋಡ್ತೀವಿ ನಾವು ಅಂತ. ಕಣ್ಣಿನಿಂದ ನೋಡಿ ಇಂಥ ಪದಾರ್ಥ ಅಂತ ಹೇಳ್ತೀವಿ ಅಂದರೆ, ಕಳ್ಳ ನೋಡ್ತಾನೆ ಅಂದರೆ ಅವನು ಹೆಂಗೆ ಕದಿಯೋದು ಅನ್ನೋದು ನೋಡ್ತಾನೆ. ಅವನು ನೋಡೋಣ ಎಲ್ಲ ರೀತಿಯಲ್ಲಿ. ಪೊಲೀಸ್ನನ್ನು ನೋಡ್ತಾನೆ ಅಂದರೆ ಇವನ್ನ ಹೇಗೆ ಹಿಡಿಯೋದು ಅಂತ ಅವನು ನೋಡ್ತಾನೆ. ನೋಡುವಿಕೆ ಅನ್ನೋದು ಕಾಮನ್ ಆದರೂ ಉದ್ದೇಶಗಳ ಒಳಗೆ ಏನೇನಿರುತ್ತೆ ಅಂತ. ಆದ್ದರಿಂದಲೇ ಪ್ರತಿಯೊಂದು ವಸ್ತುವನ್ನು ಪರಬ್ರಹ್ಮವಾಗಿ ನೋಡುವುದಕ್ಕೂ ನಾಮರೂಪಗಳಾಗಿ ನೋಡೋಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ, ಬಹಳ ವ್ಯತ್ಯಾಸ. ಜ್ಞಾನಿ ಹೇಗಿದ್ದಾನೆ ಅಂದರೆ ನಾಮರೂಪಗಳನ್ನು ಲೆಕ್ಕ ಹಾಕಲ್ಲ, ಅವನು ಪರಮಾತ್ಮನನ್ನು ನೋಡ್ತಾನೆ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಇದನ್ನು ಬೇಕಾದ್ರೆ ನಾವು ಮಕ್ಕಳ ದೃಷ್ಟಿ ಎಂದು ಹೇಳಬಹುದು. ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಪಾವತಿ, 1 ವರ್ಷ 2 ವರ್ಷದ ಮಕ್ಕಳಿಗೆ ಯಾರು ಬಂದರು ಮಾವ ಅನ್ನತ್ತೆ. ನಮ್ಮ ಗುರುಗಳು ಹೇಳೋರಾಗಂತ ಏನಂತ, ಕಳ್ಳ ಮನೆಗೆ ಬಂದಾನೆ ಮಾವ ಅನ್ನತ್ತೆ. ಅದಕ್ಕೆ ಕಳ್ಳ ಅಂತ ಅದಕ್ಕೇನು ಗೊತ್ತು? ಅದು ಯಃ ಪಶ್ಯತಿ. ಅದು ಅಂದರೆ ಅದರ ಸ್ವರೂಪದಲ್ಲಿ ಅಥವಾ ಕಳ್ಳ ಜಾಣ ಬುದ್ಧಿವಂತ ಅಥವಾ ನಮ್ಮನನ್ನು ಗೊತ್ತಿರಲ್ಲ. ಅದು ಎಲ್ಲರಲ್ಲಿಯೂ ಸಮಾನವಾದ ಬುದ್ಧಿ. ಜ್ಞಾನಿಯನ್ನ ಬಾಲಕರಿಗೆ ಹೋಲಿಸೋದು. ಬಾಲ್ಯೇನ ತಿಷ್ಠಾಸೇತ್ ಅಂತ ಹೇಳ್ತಾ ಇದೆ ಅರ್ಥ. ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಉಪನಿಷತ್ನಲ್ಲೇ ಹೇಳುತ್ತೆ. ಚಿಕ್ಕ 1 ವರ್ಷ 2 ವರ್ಷದ ಮಗು ಇರುತ್ತಲ್ಲ, ಆ ಮಗುವಿಗೆ ಸಮಾನನಾಗಿರ್ಬೇಕಂತೆ ಬ್ರಾಹ್ಮಣ ವಯಸ್ಸಾದ ಮೇಲೂ. ಯಾಕೆ ಅಂತ, ಆ ಮಗುವಿಗೆ ಹೇಗೆ ತಾನು ಮತ್ತೊಬ್ಬರು ಅಂತಕ್ಕ ಭೇದ ಗೊತ್ತಿಲ್ಲವೋ,
ಎಲ್ಲರನ್ನು ಒಂದೇ ಸಮನಾಗಿ ನೋಡುತ್ತದೆಯೋ ಅಷ್ಟೇ ಗೊತ್ತದೆಯೋ. ಯಾರನ್ನ ಕಂಡ್ರು ತಾತ ಅನ್ನುತ್ತೆ, ಇಲ್ಲ ಅಪ್ಪ ಅನ್ನುತ್ತೆ, ಅದ್ಗೇನು ಗೊತ್ತು? ಆ ರೀತಿಯಲ್ಲಿ ಜ್ಞಾನಿ ಜಗತ್ತನ್ನೆಲ್ಲ ಏನಂತ ನೋಡಬೇಕು? ಬ್ರಹ್ಮವೇ, ಪರಬ್ರಹ್ಮ ಸ್ವರೂಪವೇ ಅಂತ ಎಲ್ಲರಲ್ಲಿಯೂ ಕಾಣಬೇಕು. ಇದನ್ನೇ ಹಿಂದೆ ಬರೆದರು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನೇ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶ. ಅದೇ ಅರ್ಥ ಇಲ್ಲಿಯೂ ಕೂಡ. ಜ್ಞಾನಿಗಳು ಹೇಗೆ ಒಬ್ಬ ಬ್ರಾಹ್ಮಣನಲ್ಲಾಗಲಿ, ಒಂದು ಗೋವಿನಲ್ಲಾಗಲಿ, ಒಂದು ಆನೆಯಲ್ಲಾಗಲಿ ಸಮ ಅಂದರೆ ಬ್ರಹ್ಮವನ್ನೇ ಕಾಣುತ್ತಾರೋ ಅನ್ನುವಂತೆ ಯಃ ಪಶ್ಯತಿ ಸ ಪಶ್ಯತಿ. ಆದ್ದರಿಂದಲೇ ಇನ್ನೇನೆಂದ್ರು, ಸರ್ವೋಪಿ ಲೋಕ ಅಂದರೆ ಎಲ್ಲ ಲೋಕದವರು ನೋಡಬಹುದು, ಆದರೂ ಕೂಡ ಪರಬ್ರಹ್ಮವನ್ನೇ ಬಲ್ಲಂಥವನು ಸರ್ವತ್ರವೂ ಆ ತತ್ವವನ್ನೇ ತೋಡ್ತಾನೆ ಅಂತ ಅರ್ಥ. ಇದೇ ನಿಜವಾದ ನೋಡಬೇಕೆ. ಅದಕ್ಕೋಸ್ಕರ ಯಃ ಪಶ್ಯತಿ ಸಪಶ್ಯತಿ ಅಂತ ವಿಷಿನಷ್ಟಿ ಇಂದ್ರ ಅಂದ್ರೇನು ವಿಂಗಡಿಸಿ ವಿಶೇಷಣ ಕೊಟ್ಟು ಹೇಳ್ತಾ ಇದ್ದಾರೆ. ಬಾಕಿಯವ್ರು ನೋಡೋಕ್ಕೂ ಉಳಿದವ್ರು ನೋಡೋಕ್ಕೂ ವ್ಯತ್ಯಾಸ. ನಮ್ಮದೆಲ್ಲ ಏನೋ ಸಾಮಾನ್ಯ ದೃಷ್ಟಿ, ಬೇಕು ಬೇಡ ಇವುಗಳನ್ನು ಬೆರೆಸಿಯೇ ನಾವು ನೋಡ್ತಾ ಇರ್ತೀವಿ. ಆದರೆ ಅವನ ದೃಷ್ಟಿ ಹೇಗಿದೆ? ಸಮಾನವಾಗಿದೆ ಅಂದರೆ ಸಮ ಅನ್ನೋ ಬ್ರಹ್ಮವನ್ನು ಕಾಣುತ್ತಾನೆ. ಅದಕ್ಕೆ ದೃಷ್ಟಿ ವಿವರಣೆ ಕೊಡ್ತಾರೆ. ಯಥಾ ತಿಮಿರ ದೃಷ್ಟಿಂ ಅನೇಕಂ ಚಂದ್ರಂ ಪಶ್ಯತಿ ತಮ್ ಅಪೇಕ್ಷ್ಯ ಏಕಚಂದ್ರದರ್ಶಿ ವಿಶಿಷ್ಯತೆ ಸ ಏವ ಪಶ್ಯತಿ. ಭಗವತ್ಪಾದರ ದೃಷ್ಟಾಂತ ಕೊಡೋದ್ರೊಳಗೆ ಭಾಳ ಜಾಂಡು ನೋಡಿ. ಹೇಗೆ ಕಣ್ಣಿನಲ್ಲಿ ದೋಷ ಉಳ್ಳವನು ಕತ್ತೆತ್ತಿ ನೋಡಿದಾಗ 2-3 ಚಂದ್ರರು ಕಾಣ್ತಾರೆ ಅಂತಾನೆ. ಕಣ್ಣಿನಲ್ಲಿ ದೋಷ ಬಂದ್ಬಿಟ್ರೆ ಒಂದು ಪದಾರ್ಥ 2 ಆಗಿಯೋ 3 ಆಗಿಯೋ ಕಂಡುಬಿಡುತ್ತೆ. ಅದಕ್ಕೆ ಬಹಳ ಕಷ್ಟ. ನೋಡ್ಕೊಂಡ್ಲಿರಿ ಮೆಟ್ಲನ್ನ ವಯಸ್ಸಾದವರು ಜೋಪಾನ ಅಂತ ಯಾಕಂತಾರೆ ಅಂದರೆ ಆ ಮೆಟ್ಲು ಎತ್ತರವಾಗಿದ್ದು ಇಲ್ಲಿ ತಗ್ಗಾಕಿ ಕಾಣುತ್ತೆ. ಅಲ್ಲಿ ಒಂದು ಮೆಟ್ಲಿದ್ರೆ 2 ಮೆಟ್ಲು ಕಾಣುತ್ತೆ. 2 ಇಳಿತೀರಿ ಅಂತ ಸ್ವಲ್ಪ ದಪ್ಪನ್ ಬಿದ್ದುಬಿಡ್ತಾರೆ. ಅದಕ್ಕೇನು ಹೆಸರು? ತಿಮಿರ ದೃಷ್ಟಿ ಅಂತ, ಕಣ್ಣಿನ ದೋಷ ಅಂತ, ಡಿಫೆಕ್ಟ್ ಅದು. ಹಾಗೆ ಕಣ್ಣಿನ ದೋಷ ಉಳ್ಳಂಥವನು ಏನು ಮಾಡ್ತಾನೆ? ಕತ್ತೆತ್ತಿ ನೋಡಿದಾಗ ಓಹೋ ನನಗೆ 2 ಚಂದ್ರ ಕಾಣ್ತಾನೆ ಅಂತಾನೆ. ಒಂದೇ ಚಂದ್ರ ಇರೋದು, ಅವನ ಕಣ್ಣಿನ ದೃಷ್ಟಿಯಿಂದ 2 ಚಂದ್ರ ಕಾಣ್ತಾನೆ. ಇದನ್ನೇನಂತಾರೆ? ತಿಮಿರ ದೃಷ್ಟಿ ಅಂತಾರೆ. ಇವನಿಗೆ ಕಂಡ ಮಾತ್ರಕ್ಕಲ್ಲಿ ಪದಾರ್ಥ 2 ಇದೆಯೋ? ಇಲ್ಲ. ತಥೈವ ಇಹಾಪೇ, ಹಾಗೆಯೇ ವೇದಾಂತ ದೃಷ್ಟಿಯಿಂದಲೂ ಕೂಡ ಜಗತ್ತಿನಲ್ಲಿ ಇರೋದೆಲ್ಲ ಒಂದೇ ಪರಬ್ರಹ್ಮ ತತ್ವ, ಅದು ಅದನ್ನು ಭಿನ್ನ ಭಿನ್ನವಾಗಿ ಕಾಣ್ತಾನೆ ಅಂದರೆ ಅವನ ದೃಷ್ಟಿ ದೋಷ ಅನ್ನೋ ಅರ್ಥ. ಅದರಂತೆ ಆಗಬಾರ್ದು ಅಂತ ಅವಿಭಕ್ತಂ ಯಥೋಕ್ತಂ ಆತ್ಮಾನಂ ಯಃ ಪಶ್ಯತಿ. ನಿಜ, ಕಣ್ಣಿಗೆ 2 ಕಾಣಬಹುದು, ಅದು ತಪ್ಪಾಯಿತು, ಕಣ್ಣಿನ ದೋಷ ಅಂತಾಯ್ತು. ಕಣ್ಣಿನ ದೋಷ ಹೋದರೆ ಪದಾರ್ಥ ಹೇಗಿದೆಯೋ ಹಾಗೆ ಕಾಣಲ್ವೇ? ಹಾಗೆ ಅಜ್ಞಾನ ಅಂತಕ್ಕಂಥ ದೋಷ ಹೋದರೆ ತತ್ವಜ್ಞಾನ ದೃಷ್ಟಿಯಿಂದ ಎಲ್ಲವೂ ಸಮಾನವಾಗಿ ಪರಬ್ರಹ್ಮವಾಗಿಯೇ ಕಾಣ್ತಾರೆ. ಅದರಲ್ಲಿ ಏನು ವ್ಯತ್ಯಾಸ? ಈ ಪ್ರಹ್ಲಾದನ ಕಥೆಯಲ್ಲಿ ಭಾಗವತಲ್ಲಿ ಬರೀತಾರೆ. ಹಿರಣ್ಯಕಶಿಪು ಕೇಳ್ತಾನೆ, ಶತ್ರುಗಳಲ್ಲಿ ಹೇಗಿರಬೇಕು, ಮಿತ್ರರಲ್ಲಿ ಹೇಗಿರಬೇಕು, ನೀನು ಆ ಗುರುಗಳ ಹತ್ರ ಪಾಠ ಓದ್ತಾ ಇದ್ದೀರಪ್ಪ, ಮುಂದೆ ರಾಜನಾಗೋನು, ಇದೆಲ್ಲ ಹೇಳುವ ರಾಜನಾದವನಿಗೆ ಬೇಕಲ್ಲ ಅದಂತೆ. ಅದಕ್ಕೆ ಪ್ರಹ್ಲಾದ ಹೇಳಿದ್ನ, ತಾನೇವಾಹಂ ನ ಪಶ್ಯಾಮಿ ಅಂದ್ಬಿಟ್ಟು. ಏನು ತಂದೆಯೇ ಹೀಗಂದ್ರಲ್ಲ, ಶತ್ರು ಮಿತ್ರ ಅಂತ ನಂಗೆ ಯಾರು ಕಾಣೋದೇ ಇಲ್ಲ, ಶತ್ರುಗಳು ಕಾಣೋದ ಮಿತ್ರರು ಕಾಣೋದ, ಎಲ್ಲ ಪರಮಾತ್ಮನಾಗೆ ಕಾಣ್ತಾರೆ ಅಂತ. ಅದು ಜ್ಞಾನ ದೃಷ್ಟಿ ಆಯಿತು, ಆ ಅರ್ಥ. ಆದ್ದರಿಂದ ವಿಭಕ್ತವಾಗಿ ಇರುತ್ತೆ. ವಿಪರೀತ ದೃಶ್ಯಗಳಿಗೆ ಕಂಡು ಬಂದರೂ ಕೂಡ ಇವನಿಗೇನಾಗುತ್ತೆ? ಎಲ್ಲವೂ ಬ್ರಹ್ಮವಾಗಿ ಪಶ್ಯತಿ ಸ ಪಶ್ಯತಿ, ಆತ್ಮನನ್ನೇ ಎಲ್ಲರಲ್ಲೂ ಕಾಣ್ತಾರೆ. ಇತರೆ ಪಶ್ಯಂತೋಪಿ ನ ಪಶ್ಯಂತಿ. ಈಗ ಹೇಳ್ತಾರೆ ಜ್ಞಾನಿ ದೃಷ್ಟಿಯಿಂದ ಎಲ್ಲವೂ ಪರಮಾತ್ಮನಾಗಿಯೇ ಕಾಣುತ್ತೆ ಅನ್ನೋದು ಸರಿಯೋ? ನಾವು ನೋಡೋ ಹಾಗೆ ಭೇದ ದೃಷ್ಟಿಯಿಂದ ಶತ್ರು ಮಿತ್ರ ಅಂತ ಕಾಣೋ ದೃಷ್ಟಿ ಸರಿಯೋ? ಯಾವ್ದು ಸರಿಯಾದ್ದು? ಪಶ್ಯತಿ ಇದು ನೋಡುತ್ತಾನೆ ಅನ್ನೋದನ್ನು ಯಾರಿಗೆ ಬಳಸಬೇಕು ಅಂತ ಕೇಳ್ತಾನೆ. ಅದಕ್ಕೆ ಶಂಕರಾಚಾರ್ಯ ಡಿಕ್ಲೇರ್ ಮಾಡಿ ನೋಡಿ, 108 ಪದಾರ್ಥಗಳನ್ನು ಬೇರೆ ಬೇರೆ ಅಂತ ಬೇರೆ ಬೇರೆ ದೃಷ್ಟಿಯಿಂದ ನೋಡೋನು ಸರಿಯಾಗಿ ನೋಡಲ್ಲ. ಅವನು ಪಶ್ಯಂತೋಪಿನ ಪಶ್ಯತೆ, ನೋಡಿದ್ರು ನೋಡಿದಾಗಲ್ಲ ಅದು. ಅದಕ್ಕೆ ಪಕ್ಷಪಾತ ಅಂತಾರೆ. ಬಹಳ ಕಷ್ಟ ಅದು. ಮನಸ್ಸಿನಿಂದಲೂ ನಾವು ದೃಷ್ಟಿ ಬದಲಾಯಿಸ್ತೇವೆ, ಎಲ್ಲದರಿಂದಲೂ ದೃಷ್ಟಿ ಬದಲಾಯಿಸ್ತೇವೆ. ಯಾಕೆ ಅಂತ, ನಾನು ನಂದು ಅನ್ನೋದೊಂದು ಇರುತ್ತೆ ನೋಡಿ, ಅದಕ್ಕೋಸ್ಕರ ಅಂತ. ನಮ್ಮನೆ ಮಗುವಾದ್ರೆ ಒಂಚೂರು ತುಪ್ಪ ಜಾಸ್ತಿ ಹಾಕೋದು, ಇನ್ನೊಂದು ಮಗುವಾದ್ರೆ ಅದಕ್ಕೆ ಯಾಕೆ ಅಷ್ಟು ಹಾಕೋದು, ಒಂಚೂರು ಕಮ್ಮಿ ಹಾಕೋದು. ಯಾಕೆ? ನಾನಲ್ವಲ್ಲ ಅದು. ಈ ದೃಷ್ಟಿ ಬಹಳ ಒಂದಾನೊಂದು ತಾರತಮ್ಯ ದೃಷ್ಟಿ ಇದೆಯಲ್ಲ, ಇದೇ ಬಾಹ್ಯ ದೃಷ್ಟಿ. ಜ್ಞಾನ ದೃಷ್ಟಿ ಹೇಗಿದೆ? ಕಾಮನ್, ಎಲ್ಲಕ್ಕೂ ಸಮಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ಬೇರೆಯವರು ನೋಡಿದ್ರು ನೋಡಿದಾಗಲ್ಲ, ಜ್ಞಾನಿ ನೋಡ್ತಾನಲ್ಲ ಜಗತ್ತನ್ನ ಬ್ರಹ್ಮದೃಷ್ಟಿಯಿಂದ, ಅದೇ ಸರಿ. ಸರ್ವಂ ಬ್ರಹ್ಮಭಯಂ ರೇ ರೇ ಅಂತ ಸದಾಶಿವ ಬ್ರಹ್ಮೇಂದ್ರ ಕಿಂ ವಚನೀಯಂ
ಕಿಮವಚನೀಯಂ ಸರ್ವಂ ಬ್ರಹ್ಮಮಯಂ. ಅವ್ರಿಗೆ ಹಾಗೆ ಕಾಣ್ತಾ ಇತ್ತು, ಎಲ್ಲ ಬ್ರಹ್ಮವಾಗಿ ಕಾಣ್ತಾ ಇತ್ತಂತೆ. ಹೇಳ್ತಕ್ಕದ್ದು ಯಾವುದು, ಹೇಳಬಾರದು ಯಾವುದು, ಎಲ್ಲವೂ ಬ್ರಹ್ಮವೇ ಬ್ರಹ್ಮವೇ. ಇದನ್ನೇ ಯಃ ಪಶ್ಯತಿ ಸ ಪಶ್ಯತಿ ಅಂದ್ರು. ಅನಂತರ ಯಥೋಕ್ತಸ್ಯ ಸಮ್ಯಕ್ ದರ್ಶನಸ್ಯ ಫಲವಚನೇನ ಸ್ತುತಿಃ ಕರ್ತವ್ಯ ಇತಿ ಶ್ಲೋಕಃ ಆರಭ್ಯತೆ. ಈ 13ನೇ ಅಧ್ಯಾಯವನ್ನು ಈಗ ಮುಕ್ತಾಯ ಮಾಡಬೇಕಾಗಿದೆ. ಇದುವರೆಗೆ ನಾವು ಕೇಳಿದಂತಹ 13ನೇ ಅಧ್ಯಾಯದ ತತ್ವವನ್ನು ಮೆಲ್ಲಗೆ ಅನುಸಂಧಾನ ಮಾಡಿದರೆ ಇಲ್ಲೇನು ಹೇಳಿದೆ, ಸಮ್ಯಕ್ ದರ್ಶನ ಅಂತ ಪರಬ್ರಹ್ಮ ತತ್ವದ ನಿಜ ಸ್ವರೂಪವನ್ನು ತಿಳಿಸಿಕೊಟ್ಟು ಆ ತತ್ವವನ್ನು ಕಂಡವನೇ ನಿಜವಾದ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದಾನೊಂದು ತತ್ವಜ್ಞಾನವನ್ನು ಫಲವಚನೇನ ಅಂದರು. ಫಲವಚನ ಅಂದ್ರೇನು, ಸಮ್ಯಕ್ ದರ್ಶನದ ಫಲ ಏನು ಅಂತ. ಯಾಕೆಂದ್ರೆ ಪ್ರತಿಯೊಬ್ಬನು ಫಲವಿಲ್ಲದೆ ಯಾವುದನ್ನು ಮಾಡಲ್ಲ. ನಮಗೆ ಸಮ್ಯಕ್ ದರ್ಶನ ಇಲ್ಲಪ್ಪ, ದ್ವೈತ ದರ್ಶನವೇ ಇದೆ, ಏನಾಯಿತು? ಅಥವಾ ಸಮ್ಯಕ್ ದರ್ಶನ ಬಂತು, ಏನು ಬದಲಾವಣೆ ಆಯಿತು, ಫಲ ಏನು ಅಂತ ಕೇಳಿ ಆ ಫಲವಚನ ಈಗ ಹೇಳ್ತಾರೆ ಕೇಳಿ. ಯಾಕೆ ಅಂದರೆ ಆ ಸಮ್ಯಕ್ ದರ್ಶನವನ್ನು ಹೊಗಳಕ್ಕೋಸ್ಕರ ಹೇಳೋ ಮಾತು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಹನಂ ತಥೋ ಯಾತಿ ಪರಾಂಗತಿಂ. ಬಹಳ ಸೊಗಸಾದ ಶ್ಲೋಕ ಇದೆ. ಸಮಂ ಪಶ್ಯನ್ ಹಿ ಸರ್ವತ್ರ. ಈ ಸಮಬುದ್ಧಿ ಬಂದುಬಿಟ್ರೆ ಜಗತ್ತೆಲ್ಲ ಶಾಂತವಾಗಿರುತ್ತೆ. ಆದರೆ ಆ ವೈಷಮ್ಯ ಬುದ್ಧಿ ಬಂದಾಗಲೇ ಇದೆಲ್ಲ ವಿರುದ್ಧವಾಗಿ ಕಾಣೋದು. ಈಗ ಅದಕ್ಕಂತಾರೆ ಸಮ ಅಂದರೆ ಬ್ರಹ್ಮಕ್ಕೆ ಹೆಸರು. ಸಮಂ ಪಶ್ಯನ್ ಉಪಲಭಮಾನ ಯಸ್ಮಾತ್. ಹೀಗೆ ಸರ್ವಭೂತಗಳಲ್ಲಿಯೂ ಇರತಕ್ಕ ಆತ್ಮನೇ ನನ್ನ ಆತ್ಮ, ಒಂದೇ ಆತ್ಮ ಒಬ್ಬನೇ ಅನ್ನೋ ಯಾವ ಒಂದಾನೊಂದು ಸಮದೃಷ್ಟಿ ಬಂದ್ಬಿಡುತ್ತದೆಯೋ, ಇದನ್ನು ಪಡೆದವನು ಸರ್ವಭೂತೇಶು ಎಲ್ಲ ವಸ್ತುಗಳಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಸಮವಸ್ಥಿತಂ ತುಲ್ಯತೆಯ ಅವಸ್ಥಿತಂ ಅಂದರೆ ಸಮಾನವಾಗಿದ್ದಾನೆ ಅಂತೆ. ಭಗವಂತ ಒಬ್ಬರಲ್ಲಿ ಜಾಸ್ತಿ ಇದ್ದಾನೆ, ಒಬ್ಬರಲ್ಲಿ ಕಡಿಮೆ ಇದ್ದಾನೆ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರಲ್ಲಿಯೂ ಒಂದೇ ಸಮನಾಗಿದ್ದಾನೆ ಅಂತ. ಹೇಗೆ ಸ್ವಾಮಿ ಒಬ್ಬ ಬುದ್ಧವಾಗಿದ್ದಾನೆ, ಒಬ್ಬ ಗಿಡ್ಡವಾಗಿದ್ದಾನೆ, ಹೇಗೆ ವ್ಯತ್ಯಾಸಗಳಿದೆಯಲ್ಲ ಅಂದ್ರೆ ಅದು ಶರೀರಾದಿಗಳ ಅನಾತ್ಮ ಧರ್ಮಗಳದು. ಪರಮಾತ್ಮ ಉದ್ದವಾಗಿದ್ದಾನೆ ಗಿಡ್ಡವಾಗಿದ್ದಾನೆ ಅನ್ನೋ ಪ್ರಶ್ನೆ ಹುಟ್ಟೋದೇ ಇಲ್ಲ ಅಂತ ಒಂದು. ಇನ್ನೊಂದು ರೀತಿ ಸಮಾನಕ್ಕೆ ಅರ್ಥ ಏನು ಅಂದರೆ, ಒಂದಾನೊಂದು ತಾಯಿ ದೃಷ್ಟಿಯನ್ನು ನೋಡಿ ಗೊತ್ತಾಗುತ್ತೆ. ಮಾತೃದೃಷ್ಟಿ ಹೇಗಿರುತ್ತೆ ಅಂದರೆ ಅವಳಿಗೆ 2 ವರ್ಷದ ಮಗುನೂ ಇರುತ್ತೆ, 5 ವರ್ಷದ್ದು ಇರುತ್ತೆ, 15 ವರ್ಷದ ಮಗನೂ ಇರ್ತಾನೆ, ಯಜಮಾನ ಇರ್ತಾನೆ. ಇವರನ್ನೆಲ್ಲ ಸಮವಾಗಿ ಕಾಣಬೇಕು ಅಂದ್ರೆ ಆಕೆ ಏನು ಮಾಡ್ತಾಳೆ, 2 ವರ್ಷದ ಮಗುಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ಹಾಕ್ತಾಳೆ, 5 ವರ್ಷಕ್ಕೆ ಬೇಕೋ ಅಷ್ಟೇ ಏನ್ರಿ ಇದು ಆ ಮಗುಗೆ ಇಷ್ಟು ಹಾಕ್ಬಿಟ್ರಿ, ಇವನಿಗೆ ಅಷ್ಟು ಹಾಕ್ಬಿಟ್ರಿ ಅಂದರೆ ಅದು ಸಮಾಧ. ಯಾಕೆ ಅಂತ ಅವನಿಗೆ ಅಷ್ಟೇ ಬೇಕು, ಇದಕ್ಕೆ ಇಷ್ಟೇ ಬೇಕು. ಇಷ್ಟು ತಿಂದ್ರೇ ಈ ಮಗು ಹೊಟ್ಟೆ ತುಂಬುತ್ತಪ್ಪ, ಅದಕ್ಕೆ ಅಷ್ಟು ತಿಂದರೆ ಆದ್ದರಿಂದ ಎಲ್ರಿಗೂ ಸಮ ಹಾಕ್ತೀವಿ ಅಂದ್ಬಿಟ್ಟು ಮಗುಗೆ ಒಂದು ತುತ್ತು ಹಾಕಿದ ಹಾಗೇನೆ ಯಜಮಾನ್ರಿಗೂ ಒಂದು ತುತ್ತು ಹಾಕ್ಬಿಟ್ರೆ ಅವನ ಗತಿ ಏನು? ನೀವು ಹೊಟ್ಟೆ ತುಂಬಬೇಕು ಅಂದ್ರೆ ಹೇಗೆ ಹೇಳಿದ್ದ, ಅವರವ್ರ ಹೊಟ್ಟೆ ಎಷ್ಟೆಷ್ಟಿದೆಯೋ ಅದಕ್ಕೆ ಸಮ ಅಂತ ಹೆಸರು. ಅದು ವಿಷಮ ಅಲ್ಲವೇ ಅಂದ್ರೆ ಅಲ್ಲ. ಯಾಕೆ ವಿಷಮ ಆಗಲ್ಲ? ಫಲದೃಷ್ಟಿಯಿಂದ ನೋಡಿದಾಗ ಹೇಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಆಹಾರ ತಗೊಂಡು ಹೊಟ್ಟೆ ತುಂಬುತ್ತೋ ಅದೇ ಸಮ, ಅದು ವೈಷಮ್ಯ ಅಲ್ಲ. ಹಾಗೆ ಸಮಂ ಪಶ್ಯನ್ ಹಿ ಸರ್ವತ್ರ ಅಂದರೆ ನೋಡಿ, ಸರ್ವಭೂತೇಷು ಸಮವಸ್ಥಿತಂ ತುಲ್ಯತೆಯ ಅವಸ್ಥಿತಂ ಈಶ್ವರಂ ಅಂತ ಹೀಗೆ ಹೇಳಿದಂತೆ ಸಮಾನನಾಗಿ ಪರಮಾತ್ಮ ಇದ್ದಾನೆ ಎನ್ನುವ ಅರ್ಥ ಹೀಗೆ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಆಹಾರ ಬೇಕೋ ಅಷ್ಟು ಆಹಾರ ತಗೊಂಡ್ರೆ ಅದನ್ನು ಸಮ ಅಂತ ಹೇಳುವಂತೆ ಪರಮಾತ್ಮನೂ ಕೂಡ ಸಕಲ ವಿಧವಾದಂಥ ಚೇತನ ವಸ್ತುಗಳಲ್ಲೆಲ್ಲ ಇರೋಣದರಿಂದ ಆ ಉಪಾಧಿಗಳನ್ನೆಲ್ಲ ಕಳಚಿ ಹಾಕಿ ಆ ಆತ್ಮಸ್ವರೂಪವನ್ನೇ ಗುರುತಿಸೋದಕ್ಕೆ ಸಮಜ್ಞಾನ ಸಮಬುದ್ಧಿ ಅಂತ ಅರ್ಥ. ಹೀಗೆ ನೋಡುವಾಗ ಸಮಂ ಪಶ್ಯನ್ ಕಿಂ ನಹಿನಸ್ತ್ಯಾತ್ಮನಾತ್ಮಾನಂ. ನಿಜಪ್ಪ, ಇಂಥ ಒಂದಾನೊಂದು ಸಮದೃಷ್ಟಿ ಇದ್ದರೆ ಇದಕ್ಕೆ ಫಲ ಉಂಟೆ ಅಂದರೆ ಹೌದು, ಫಲ ಹೇಳೋಕ್ಕೆ ಬಂದಿರೋದು ಕೇಳಿ. ಏನು? ನಹಿನಸ್ತಿ ಆತ್ಮನ ಆತ್ಮಾನಂ ಅಂತ. ಯಾವನೊಬ್ಬನೂ ಕೂಡ ಬೇರೊಂದಿಲ್ವೇ ಇಲ್ಲಲ್ಲ ಅವನ ದೃಷ್ಟಿಯಿಂದ ಎಲ್ಲ ಕಡೆ ಸಮವನ್ನೇ ಕಾಣ್ತಾನಾದ್ರಿಂದ ಯಾರು ಹಿಂಸೆ ಮಾಡುವುದಿಲ್ಲ. ಹಿಂಸೆ ಎನ್ನುವುದು ಹೊರಟೋಗ್ಬಿಡುತ್ತೆ. ಯಾಕೆ? ಅವನಲ್ಲಿರೋ ಆತ್ಮನು ನಾನೇ ಅಂತ ಆದಮೇಲೆ ನಾನೇ ಹಿಂಸೆ ಮಾಡ್ಕೊಳಕ್ಕಾಗುತ್ತೆ? ಆಗೋದಿಲ್ಲ. ಆದ್ರೆ ನಹಿನಸ್ತಿ ಆತ್ಮನ ಆತ್ಮಾನಂ. ತನ್ನನ್ನು ಎಂದೆಂದಿಗೂ ಕೂಡ ಹಿಂಸೆ ಪಡಿಸಿಕೊಳ್ಳುವುದಿಲ್ಲವಾದ್ದರಿಂದ ಜಗತ್ತೆಲ್ಲವೂ ತಾನೇ ಅಂತ ಕಂಡಾಗ ಅವನಲ್ಲಿ ಯಾವ ಒಂದಾನೊಂದು ಹಿಂಸೆಯ ಸಂಬಂಧವೂ ಇರಲಿಲ್ಲ. ಎಲ್ಲರನ್ನೂ ಸಮವಾಗಿ ಕಂಡುಬಿಟ್ಮೇಲೆ
ಅದರಲ್ಲಿ ತಾರತಮ್ಯಗಳಾಗಲಿ ರಾಗದ್ವೇಷಗಳಾಗಲಿ ಈ ಹಿಂಸಾದಿಗಳಾಗಲಿ ನಡೆಯೋದಕ್ಕೆ ಅವಕಾಶವೇ ಇಲ್ಲ. ಎಲ್ಲವೂ ತಾನೇ. ತಥೋ ಯಾತಿ ಪರಾಂಗತಿಂ. ಇದರಿಂದ ಏನು ಪ್ರಯೋಜನ ಅಂದರೆ ಅದೇ ಪರಮಗತಿ. ಪರಮಾತ್ಮನನ್ನು ಹೋಗಿ ಮುಟ್ಟುವುದು ಅಂದರೆ ಇನ್ನೇನು ಇಲ್ಲ. ಜಗತ್ತೆಲ್ಲ ಏನು ವಿಷಮವಾಗಿ ಕಾಣುತ್ತೋ ಅದನ್ನು ಸಮವಾಗಿ ಕಾಣತಕ್ಕಂಥ ಬುದ್ಧಿ ಬಂದ್ಬಿಟ್ರೆ ಅದೇ ಪರಮಗತಿ, ಅದೇ ಮೋಕ್ಷ. ಯಾಕೆ ಎಲ್ಲರಲ್ಲೂ ಪರಮಾತ್ಮನೇ ಕಾಣ್ತಾನೆ ಅವನು. ಆದ್ದರಿಂದ ಪರಮಾತ್ಮ ಸಮನಾಗಿದ್ದಾನೆ. ಸಮಂ ಸರ್ವೇಷು ಭೂತೇಷು ಅಂತ ಹೇಳಿದ್ದೆ. ಇದೇ ಒಂದು ನಿಜವಾದಂಥ ಪರಮಗತಿ. ಮೋಕ್ಷ ಅಂದ್ರೆ ಅದಕ್ಕೆ ಹೆಸರು. ಈಗ ಒಂದು ಪ್ರಶ್ನೆ ಹಾಕ್ತಾರೆ. ನಾನು ನೈವ ಕಶ್ಚಿತ್ ಪ್ರಾಣಿ ಸ್ವಯಂ ಸ್ವಂ ಆತ್ಮಾನಂ ಹಿನಸ್ತೆ ಕಥಂ ಉಚ್ಯತೆ ಅಪ್ರಾಪ್ತಂ ನ ಹಿನಸ್ತೀತಿ ಅಂತ. ಯಥಾ ನ ಪೃಥಿವ್ಯಾನ್ನಂತರಿಕ್ಷೇಣ ದಿವ್ಯಗ್ನಿಶ್ನ ದಿವಿ ಅಗ್ನಿಶ್ಚೇತವ್ಯ ಇತ್ಯಾದಿ ನೈಷ ದೋಷ. ಒಂದು ಸಣ್ಣ ಪ್ರಶ್ನೋತ್ತರವನ್ನು ಮಾಡ್ತಾರೆ. ಒಂದು ಸ್ವಲ್ಪ ನೋಡೋಣ. ಇಲ್ಲಿ ನಹಿನಸ್ತ್ಯಾತ್ಮನಾತ್ಮಾನಂ ಅಂತ ಹೇಳಿ ಎಲ್ಲವನ್ನೂ ಸಂವಾದ ಕಾಣ್ತಾನೆ ಜ್ಞಾನಿ ಅಂತ ಹೇಳಿದ್ದರಿಂದ ಒಂದು ಪ್ರಶ್ನೆ ಹುಟ್ಟುತ್ತೆ. ಏನು ಪ್ರಶ್ನೆ ಅಂದ್ರೆ, ಆತ್ಮನಾತ್ಮಾನಂ ಅಂತ ಯಾಕೆ ಹೊಗಳ್ತೀರಾ ಅಂತ ಒಬ್ಬ ಕೇಳ್ತಾನೆ. ತನ್ನನ್ನು ತಾನು ಯಾವಾಗಲಾರು ಹಿಂಸೆ ಮಾಡ್ಕೊಳ್ಳೋದುಂಟೆ? ಇನ್ನೊಬ್ರು ಹಿಂಸೆ ಮಾಡಬಹುದು. ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳೋದು ಅಂತುಂಟಾ? ಇಲ್ಲ. ಅದೊಂದು ದೊಡ್ಡದಾಗಿ ನಹಿನಸ್ತ್ಯಾತ್ಮನಾತ್ಮಾನಂ ಅಂತ ಅದೇನ್ರಿ ಒಂದು ಶ್ಲೋಕನೇ ಬರೆದ್ಬಿಟ್ರಲ್ಲ, ಇದು ಸರಿಯೇ? ನೈವ ಕಶ್ಚಿತ್ ಪ್ರಾಣಿ ಸ್ವಯಂ ಆತ್ಮಾನಂ ಹಿನಸ್ತೆ. ಯಾವ ಪ್ರಾಣಿಯೋ ತಾನು ತನ್ನನ್ನು ಹಿಂಸೆ ಮಾಡ್ಕೊಳ್ಳೋದು ಅನ್ನೋದು ಲೋಕದಲ್ಲೇ ಇಲ್ಲ. ಅದನ್ನೇನು ದೊಡ್ಡ ಜ್ಞಾನದ ಫಲವಾಗಿ ಹೊಗಳದಾ ಇದ್ದೀರಲ್ಲ. ನೋಡಿದ್ರ ಪ್ರಶ್ನೆ ಕೇಳೋರು ಹೇಗೆ ಕೇಳ್ತಾರೆ? ನಹಿನಸ್ತಿ ಅಂತ ಹೇಳಿದ್ರಲ್ಲ. ಉಚ್ಯತೆ ಯಥಾ ನ ಪೃಥಿವ್ಯಾಮಗ್ನಿಶ್ಚೇತವ್ಯ ನಾಂತರಿಕ್ಷೆ. ಅದಕ್ಕೊಂದು ಆಕ್ಷೇಪಕ ಒಂದು ಉದಾಹರಣೆ ಬೇರೆ ಕೊಡ್ತಾ ಇದ್ದೇನೆ. ನ ಪೃಥಿವ್ಯಾಮಗ್ನಿಶ್ಚೇತವ್ಯ ನಾಂತರಿಕ್ಷೆ ಅಂತಂದ್ರೆ ಏನರ್ಥ? ಭೂಮಿಯಲ್ಲಿ ಅಗ್ನಿ ಚಯನ ಅಂದರೆ ಅಗ್ನಿಯನ್ನ ಇಟ್ಕೊಂಡು ಆರಾಧನೆ ಮಾಡಬೇಕಲ್ಲ, ಹೋಮ ಮಾಡಬೇಕಲ್ಲ. ಒಂದು ವಾಕ್ಯ ಇದೆ, ಭೂಮಿ ಮೇಲೆ ಅಗ್ನಿಯನ್ನು ಇಟ್ಕೊಂಡು ಹೋಮ ಮಾಡಬಾರ್ದು, ಅಂತರಿಕ್ಷದಲ್ಲೂ ಮಾಡಬಾರ್ದು. ಅಂದರೆ ಭೂಮಿ ಮೇಲೆ ಮಾಡಬಾರ್ದು, ಅಂತರಿಕ್ಷದಲ್ಲಿ ಯಾರು ಮಾಡೋಕೊಂಡು ನಿಲ್ಲುತ್ತೆಯಲ್ಲೇ. ಹಾಗಾಯ್ತು ಕಂಡ್ರೆ ನೀವು ಹೇಳಿದ್ದು ಯಾರನ್ನು ಹಿಂಸೆ ಮಾಡಬೇಡಿ ಅಂದರೆ ಅಂತ ಒಂದು ಆಕ್ಷೇಪಣೆ ಮಾಡೋದು. ನೈಷ ದೋಷ. ಹಾಗಲ್ಲ. ಯಾವಾಗಲೂ ಒಂದು ತತ್ವವನ್ನು ಬಿಡಿಸಿ ಹೇಳೋಕ್ಕೋಸ್ಕರ ಆಕ್ಷೇಪ ಉತ್ತರ ಹೇಳ್ತಾರೆ. ಹಾಗಲ್ಲ ಅರ್ಥ. ನಹಿನಸ್ತ್ಯಾತ್ಮನಾತ್ಮಾನಮ್ಮನಕ್ಕೆ ಹಾಗೆ ಅರ್ಥ ಮಾಡಬೇಡಿ. ಎಷ್ಟೋ ಸಲ ಹಾಗೆ ತಪ್ಪು ಅರ್ಥ ಮಾಡಿಬಿಡ್ತಾರೆ. ಹಿಂದೆಲ್ಲ ಹರಿಕಥೆ ಮಾಡೋರು ಕೆಲವು ಮಧ್ಯೆ ಉಪಕಥೆ ಅಂತ ಹೇಳೋರು. ಒಬ್ಬ ಯಜಮಾನಿಗೆ ಇಬ್ಬರು ಹೆಂಡರಿದ್ರು ಅಂತ. ಅದೇ ಹುಡುಗರು ಮಧ್ಯೆ ಹರಿಕಥೆ ಕೇಳೋರು ತೂಕಡಿಸ್ಬಿಡ್ತಾರೆ ಅಂತ ಮಧ್ಯೆ ಕಥೆ. ಅದಕ್ಕೆ ಕಥೆ ಹೇಳ್ತಾ ಇದ್ದವ್ರು, ಇನ್ನೇನಿಲ್ಲ. ಅದಕ್ಕೋಸ್ಕರ ಅವನೇನು ಕಥೆ ಹೇಳ್ತಿದ್ದಾನೆ. ಆತ್ಮನ ಬಂದರೆ ಪಾಪ ಅವನ ಗತಿ ಏನಾಗಬೇಕು ಹೇಳಿ. ಇವಾಗ ಹೀಗೆ ಇಂಥ ಒಂದು ಆನಂದ ದೋಷವನ್ನ ಹೇಳಿದಾಗಾಯ್ತಲ್ರಿ. ಹಾಸ್ಯ ಮಾಡಲ್ಲ, ತಮಾಷೆ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಹರಿಕತೆ ಹೇಳುವಾಗೆಲ್ಲ ಹೇಳೋರು. ಅಂದ ಮೇಲೆ ಯಾರು ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳೋದಿಲ್ವಲ್ಲ, ಆತ್ಮನ ತಾನು ತನ್ನನ್ನು ಹಿಂಸೆ ಮಾಡ್ಕೊ. ನೀವು ಹೇಳಿದಾಗ ಅರ್ಥ ಅಲ್ಲ, ನಾವು ಹೇಳ್ತೇವೆ ಕೇಳಿ. ಏನಾಗಿದೆ ಅಂತ, ಮನುಷ್ಯನಿಗೆ ನಾನು ಪರಬ್ರಹ್ಮವೇ ಅನ್ನೋ ಜ್ಞಾನ ಇದೆಯಾ? ಆದ್ದರಿಂದಲೇ ತನ್ನನ್ನು ತಾನು ಹಿಂಸೆ ಮಾಡ್ಕೋತಾನ ಅವನು. ಯಾಕೆ? ಪಾಪ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ. ಇದು ಯಾಕೆ? ನಾನು ಆತ್ಮನಾಗಿದ್ದು ನಿತ್ಯ ಶುದ್ಧನಾಗಿದ್ದೇನೆ ಅನ್ನೋ ಜ್ಞಾನ ಇದ್ರೆ ಅವನು ಮಾಡಕ್ಕೆ ಹೋಗ್ತಾನೋ? ಇಲ್ಲ. ಅಲ್ಲ, ಅವನೇನು ತಪ್ಪು ಮಾಡಿದ್ದಾನೆ? ತನ್ನ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೆ. ಆತ್ಮ ತಿರಸ್ಕರಣೋಪತ್ತೆ. ನಾನು ಯಾರು, ನನ್ನ ಯೋಗ್ಯತೆ ಏನು, ನನ್ನಂತೆಯೇ ಎಲ್ಲರಲ್ಲೂ ಆತ್ಮ ಇದ್ದಾನೆ ಅಂದರೆ ಏನರ್ಥ? ಅದನ್ನೆಲ್ಲ ಚಿಂತನೆ ಮಾಡಲ್ಲ. ತಾನುಂಟೋ ಮೊದಲು ದೇಹವನ್ನೇ ತಾನು ಅಂತ ತಿಳ್ಕೊಂಡು ತನ್ನ ಆತ್ಮನನ್ನೇ ತಿರಸ್ಕಾರ ಮಾಡ್ತಾನೆ. ಅದಕ್ಕೆ ಬರೀತಾನೆ, ಸರ್ವೋ ಹಿ ಅಜ್ಞ ಅತ್ಯಂತ ಪ್ರಸಿದ್ಧಂ ಸಾಕ್ಷಾತ್ ಅಪರೋಕ್ಷಾದಾತ್ಮಾನಂ ತಿರಸ್ಕೃತ್ಯ. ಒಂದು ವಾಕ್ಯ ಬರೆದ್ರು, ಅದನ್ನು ವಿವರಣೆ ಕೊಡ್ತಾರೆ. ಅಜ್ಞನಾಗಿರ್ತಕ್ಕ, ದಡ್ಡನಾಗಿರ್ತಕ್ಕ ಯಾವ ವ್ಯಕ್ತಿಯೂ ಕೂಡ ಹೇಗಿರ್ತಾನೆ ಅನ್ನೋದು ಕೇಳಿ, ಅತ್ಯಂತ ಪ್ರಸಿದ್ಧವಾಗಿ ತನ್ನ ಆತ್ಮನೇ ಆಗಿರತಕ್ಕಂಥ ಸಾಕ್ಷಾತ್ ಅಪರೋಕ್ಷ ಅಂದರೆ ಒಬ್ಬ ಜ್ಞಾನಿಯಲ್ಲಿಯೂ ಅದೇ ಆತ್ಮ ಇದ್ದಾನೆ, ಒಬ್ಬ ಮೂರ್ಖನಲ್ಲಿಯೂ ಅದೇ ಆತ್ಮ ಇದ್ದಾನೆ. ಆದರೆ ಜ್ಞಾನಿಯಾದವನು ತನ್ನ ಆತ್ಮನನ್ನ ಬೇರೊಬ್ಬರ ಆತ್ಮನಂತೆಯೇ, ಬೇರೊಬ್ಬರ ಆತ್ಮವು ತನ್ನ ಆತ್ಮನಂತೆಯೇ ಅಂತ ತಿಳ್ಕೊಂಡಿರ್ತಾನೆ. ಮೂರ್ಖನಾದವನೇನು ಮಾಡ್ತಾನೆ? ನಾನೊಬ್ಬನೇ, ಅವನಲ್ಲಿರೋದು ನಾನಲ್ಲ, ಹೀಗೆ ತಿಳ್ಕೊಂಡು ಅತ್ಯಂತ ಪ್ರಸಿದ್ಧನಾದ ಆತ್ಮನನ್ನ ತಿರಸ್ಕಾರ ಮಾಡಿ ಅನಾತ್ಮಾನಂ ಆತ್ಮತ್ವೇನ ಪರಿಗೃಹ್ಯ, ಯಾವ ಅನಾತ್ಮಗಳನ್ನೇ
ಆತ್ಮನಲ್ಲದ್ದನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು ಒಂದು ತಪ್ಪು, ಅಥವಾ ಆತ್ಮನಾಗಿರುವುದನ್ನೇ ಅನಾತ್ಮ ಅಂತ ತಿಳ್ಕೊಂಡ್ರು ತಪ್ಪು. ಎರಡು ಕಡೆಯಿಂದಲೂ ತಪ್ಪಾಗ್ಬಿಡುತ್ತೆ. ಹೀಗೆ ಮಾಡಿ ಧರ್ಮಾಧರ್ಮವು ಕೃತ್ವ ಅದರಲ್ಲಿ ಪಾಪ ಪುಣ್ಯ ಮುಂತಾದವುಗಳನ್ನು ಮಾಡಿ ಆತ್ಮನ ಮಹತ್ವ ತನ್ನನ್ನು ಹಾಳು ಮಾಡಿಕೊಂಡು ಅನ್ಯವಾತ್ಮನ ಉಪಾಗುತ್ತೆ. ಇನ್ನೊಂದು ಆತ್ಮನನ್ನು ಹಿಡ್ಕೋತಾನೆ, ಇನ್ನೊಂದು ಶರೀರ ತಗೋತಾನೆ. ಆದ್ರಿಂದಲೇ ನಹಿನಸ್ತ್ಯಾತ್ಮನಾತ್ಮಾನಂ ಅಂತ ಹೇಳಿದಾಗ ಆ ಜ್ಞಾನದ ಒಂದು ಫಲವನ್ನು ಹೇಳಿದ ಮಾತವರು. ಅದೇನು ತಿಳಿಸುತ್ತೆ? ತನ್ನ ಆತ್ಮನಂತೆಯೇ ಎಲ್ಲರ ಆತ್ಮನು ಅಂತ ತಿಳ್ಕೊಂಡಾಗ ನಹಿನಸ್ತಿ, ನನ್ನ ಆತ್ಮವೇನೆ ಅವನಾತ್ಮವೇನೆ ಅಂತ ತಿಳ್ಕೊಂಡ ಹಿನಸ್ತಿ, ಹಿಂಸೆ ಮಾಡ್ತಾನೆ ಅವನು. ಅದಕ್ಕೋಸ್ಕರ ಹೀಗೆ ಹೇಳಿದ್ದು. ಆತ್ಮಾನಂ ಹಂತಿ ಅಂತ ಯಾಕೆ ಬರೆದು? ಅಯ್ಯೋ ನೋಡಿ, ತಾನೇ ಆತ್ಮನಾಗಿದ್ದು ತನ್ನ ಆತ್ಮನೇ ಮತ್ತೊಬ್ಬನ ಆತ್ಮನಾದ ಮೇಲೆ ಅಲ್ಲಿ ಹಿಂಸೆ ಮಾಡಿದ್ರು ಇವನಿಗೆ ತಾನೇ ಆಗೋದು ನೋವಲ್ವೇ? ಒಬ್ಬ ತಾಯಿಗೆ ಮಕ್ಕಳಿದ್ರೆ ತಾಯಿಗೆ ಪೆಟ್ಟು ಮಾಡಿದ್ರೇನೋ ಮಕ್ಕಳಿಗೆ ಮಾಡಿದ್ರು ಅಯ್ಯೋ ಅಂತ ಅವರು ಆ ಮಗುವಿಗಾದ್ರೆ ಅದು ತನ್ನದೇ ಅಂತ ಗೊತ್ತಿರೋವಾಗ ಅದಕ್ಕೆ ಅವಳು ದುಃಖ ಪಡೋದಿಲ್ವೇ? ಆದ್ದರಿಂದ ಎಲ್ಲವನ್ನೂ ತಾನೇ ಅಂತ ತಿಳಿದಾಗ ಈ ಒಂದಾನೊಂದು ಹಿಂಸೆಗೆ ಕಾರಣ ಇರಲ್ಲ. ತಾನು ಬೇರೆ ಎಂದಾಗ ಆಗತ್ತೆ. ಬೇರೆ ಅನ್ನೋದೇ ದ್ವೈತ, ದ್ವೈತವೇ ಅಜ್ಞಾನ ಅಷ್ಟೇ. ಇತ್ಯೇವಂ ಆತ್ಮಾನಂ ಅಂತ ಎಷ್ಟೋ. ಹಾಗಾದ್ರೆ ಜ್ಞಾನಿ ಹಾಗಪ್ಪ ಅಂದರೆ ಪರಮಾರ್ಥ ಆತ್ಮ, ಪರಮಾರ್ಥವಾದ ಆತ್ಮನಾದರೆ ಅಸಾವತಿ ಸರ್ವದಾ ಅವಿದ್ಯೆಯ ಹತ ಅಂತ ಇರಲಿ. ಎಲ್ಲರ ಈಶ್ವರ ಸ್ವರೂಪದಾನ ಹೃದಯ ಅರ್ಜುನ ತಿಷ್ಠತೆ ಅಂತ ಹೇಳೋ ಹಾಗೆ ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನಲ್ಲ. ಇನ್ನು ಆತ್ಮನ ಭೇದ ಎಲ್ಲಿ ಬಂತು? ಸರಿ, ನೀವು ಹೇಳಿದಂಥ ಮಾತು ನಿಜ. ಪರಮಾರ್ಥಾತ್ಮನೇ ಆಗಿದ್ದಾನೆ ಎನ್ನುವುದು ನಿಜವಾದರೂ ಸರ್ವದಾ ಅವಿದ್ಯೆಯ ಹತ ಇವ ಅಂತ ನೋಡಿ. ಈ ಮಾತು ಚೆನ್ನಾಗಿ ತಿಳ್ಕೋಬೇಕು. ಈಗ ಯಾವ ಕಳ್ಳನ ಆತ್ಮನೂ ಪರಬ್ರಹ್ಮೆ, ಜ್ಞಾನಿಯ ಆತ್ಮನೂ ಪರಬ್ರಹ್ಮೆ. ಮತ್ತೆ ಕಳ್ಳ ಅಂತ ಒಬ್ಬನಂತೀರಿ, ಜ್ಞಾನಿ ಅಂತಿಂತೀರಿ, ಇದು ವ್ಯತ್ಯಾಸ ಏನು? ಜ್ಞಾನಿಯಾದವನು ತನ್ನ ಆತ್ಮನ ತಿಳ್ಕೊಂಡಿದ್ದಾನೆ, ಕಳ್ಳನಾದವನಿಗೆ ಆತ್ಮನೇ ಆಗಿದ್ರೂ ಗೊತ್ತಿಲ್ಲ, ಆದ್ರಿಂದ ಅವನು ದುಃಖ ಪಡ್ತಾನೆ. ಇಷ್ಟೇ ವ್ಯತ್ಯಾಸ. ಅದನ್ನೇ ಅವಿದ್ಯೆಯ ಹತ ಇವ ಅಂದರು. ಅವಿದ್ಯೆಯಿಂದ ತನ್ನ ಆತ್ಮನನ್ನು ತಾನು ಮರೆತು ಈ ರೀತಿಯಾದಂಥ ರಾಗದ್ವೇಷಗಳನ್ನು ಮಾಡ್ತಾನೆ. ಅದಲ್ಲ, ಆ ಹಿಂಸೆ ಮಾಡದೇ ಇರೋದಕ್ಕೆ ಯಾವುದು ಕಾರಣ ಅಂದರೆ ಎಲ್ಲದರಲ್ಲೂ ಇರೋ ಆತ್ಮನನ್ನ ಆತ್ಮನಾಗಿ ತಿಳ್ಕೊಳ್ಳೋದೇ ಕಾರಣ. ಇತಿ ಸರ್ವೇ ಆತ್ಮನಃ ಏವ ಅವಿದ್ವಾಂಸ. ಹೀಗಾಗಿ ಏನಾಗಿದೆ, ಯಾರ್ಯಾರು ತನ್ನ ಆತ್ಮನನ್ನ ಮತ್ತೊಬ್ಬರ ಆತ್ಮನು ಒಂದೇ ಅಂತ ತಿಳ್ಕೊಂಡಿಲ್ವೋ ಅವರೆಲ್ಲ ಅಜ್ಞಾನಿಗಳು, ಅಸುರರು. ಅವಿದ್ಯೆಯಿಂದ ಅವರೆಲ್ಲರೂ ಹತ ಇವ ಏಕೈಕ ಆತ್ಮಹನೋ ಜನ ಅಂತ ಬರುತ್ತಲ್ಲ, ಆ ಮಾತಿನ ಅರ್ಥ. ಬೇರೊಂದು ಆತ್ಮ ಅಂತ ಇಲ್ಲವೇ ಇಲ್ಲ. ಎಲ್ಲವೂ ಒಂದೇ ಆತ್ಮನಾಗಿರೋದನ್ನು ಭೇದ ಮಾಡಿ ತಿಳ್ಕೊಂಡಾಗ ಅವನು ತನ್ನನ್ನೇ ತಾನು ಹಾಳು ಮಾಡಿಕೊಂಡಂತೆ. ಎಷ್ಟು ಈ ತರಹ ಆದರೆ ಜ್ಞಾನಿಯು ಅಂದರೆ ಸಹ ಉಭಯಥ ಆತ್ಮನ ಆತ್ಮಾನಂ ನಹಿನಸ್ತಿ. ಈಗ ಆ ವಾಕ್ಯದ ಅರ್ಥ ಮುಗಿತು. ನಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ ಅಂತಿದೆಯಲ್ಲ, ತಾನು ತನ್ನನ್ನೆಲ್ಲರೂ ಹಿಂಸೆ ಮಾಡಿಕೊಳ್ಳೋದು ಉಂಟೇ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಉಂಟು. ಅಜ್ಞಾನದಿಂದ ಹಾಗೆ ಮಾಡ್ತಾನೆ. ತನ್ನ ಶರೀರವನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಅನಾತ್ಮ ಅಂತ ತಿಳ್ಕೊಂಡು ಅಲ್ಲಿಯೂ ತನ್ನ ಆತ್ಮನೇ ಇದ್ರೂ ಹಿಂಸೆ ಮಾಡ್ತಾನೆ. ಆದ್ರೆ ಆ ಭೇದ ಬುದ್ಧಿ ಹೋಗಿ ಸರ್ವ ವಸ್ತುಗಳಲ್ಲೂ ಸರ್ವ ಉಪಾಧಿಗಳಲ್ಲೂ ಇರತಕ್ಕ ಆತ್ಮನ ಒಬ್ಬನೇ ಅಂತ ಗೊತ್ತಾದಾಗ ನಹಿನಸ್ತಿ, ಯಾರನ್ನೂ ಹಿಂಸೆ ಮಾಡೋದಿಲ್ಲ. ತತ್ವ ಯಾತಿ ಪರಾಂಗತಿಂ, ಆಗ ಪರಮವಾದಂತಹ ಸದ್ಗತಿಯನ್ನು ಪಡೆಯುತ್ತಾನೆ ಅಂತ ಹೇಳಿ ಅನಂತರ ಸರ್ವಭೂತಸ್ಥಂ ಈಶ್ವರಂ ಸಮಂ ಪಶ್ಯನ್ ನಹಿನಸ್ತೆ ಆತ್ಮನ ಆತ್ಮಾನಂ ಇತ್ಯುಕ್ತಂ. ಸರಿ, ಈಗ ಸರ್ವ ಪ್ರಾಣಿಗಳಲ್ಲೂ ಇರತಕ್ಕಂಥ ಆತ್ಮನನ್ನು ಅರಿತುಕೊಂಡವನ ಆಹಾ ಎಲ್ಲವೂ ತನ್ನ ಆತ್ಮನೇ ಎಂಬ ತಿಳುವಳಿಕೆ ಇರೋಣದರಿಂದ ಮತ್ತೊಬ್ಬರನ್ನು ಹಿಂಸೆಪಡಿಸಲ್ಲ, ಅವನ ದೃಷ್ಟಿಯಲ್ಲಿ ಮತ್ತೊಬ್ಬರು ಅನ್ನೋದು ಇಲ್ಲ ಅಂತಾಯಿತು. ತತ್ ಅನುಪನ್ನಂ. ಇದು ಸರಿಯೇ? ಒಬ್ಬ ಆಕ್ಷೇಪಕ, ಸ್ವಾಮಿ ಅದು ಹಾಗಾಗೋದಿಲ್ಲ, ಎಷ್ಟೇ ವಿಚಾರ ಮಾಡಿದರೂ ಕೂಡ ಎಲ್ಲರಲ್ಲೂ ಒಬ್ಬನೇ ಆತ್ಮ ಇದ್ದಾನೆ ಅಂತ ಒಪ್ಪಿದ್ರೆ ಬಹಳ ಕಷ್ಟ ಬರುತ್ತೆ. ಸ್ವಗುಣ ಕರ್ಮ ವೈಲಕ್ಷಣ್ಯ ಭೇದ ಭಿನ್ನೇಶು ಆತ್ಮಸೋ. ಆಕ್ಷೇಪಕನ ಉದ್ದೇಶವೇನು ಅಂದರೆ ಇಲ್ಲ ನೋಡಿ ಜಗತ್ತು ಅಂತ, ಎಲ್ಲರಲ್ಲೂ ಒಬ್ಬನೇ ಆತ್ಮ ಇದ್ದಾನೆ ಅಂತ ವೇದಾಂತಿ ಹೇಳಿದರೆ ಈತ ಹೇಳ್ತಾನೆ ಇಲ್ಲ, ನಿಮ್ಮ ಅಭಿಪ್ರಾಯ ಸರಿಯಲ್ಲ. ಯಾಕೆ? ಅವರವರ ಗುಣ ಕರ್ಮ ಮುಂತಾದವುಗಳಿಂದ ಪ್ರತಿಯೊಬ್ಬನು ಭೇದವಾಗಿ ಬಿಡಿಬಿಡಿಯಾಗಿ ಒಬ್ಬಿದ್ದಾಗಿ ಇನ್ನೊಬ್ಬಿರಲ್ಲ, ಒಬ್ಬನ ಸ್ವಭಾವ ಇದ್ದಾಗಿ ಇನ್ನೊಬ್ಬಿರಲ್ಲ. ಹೀಗಿರುವಾಗ ನಹಿನಸ್ತ್ಯಾತ್ಮನಾತ್ಮಾನಂ ಅಂತ ಹೇಳ್ಬಿಟ್ರಲ್ರಿ. ಎಲ್ಲರಲ್ಲೂ ಒಬ್ಬನೇ ಆತ್ಮ ಎಲ್ಲಿದ್ದಾನೆ? ಆದ್ದರಿಂದ ಇದು ಸರಿಯಾಗಲ್ವಲ್ಲ. ಹಾಗಾದ್ರೆ ಏನು ಹೇಳಬೇಕು? ಭಿನ್ನೇಶು ಆತ್ಮಸು. ಅವನ ಆತ್ಮನೇ ಬೇರೆ, ನಮ್ಮ ಆತ್ಮನೇ ಬೇರೆ, ಈ ಆತ್ಮನೇ ಬೇರೆ ಅಂತ ಹೇಳಬೇಕೆ ಹೊರತು ಆತ್ಮ ಒಬ್ಬನೇ ಇನ್ನು ಸಿದ್ಧ ಅಂತ ಹೊಂದಲ್ಲ ಅಂತ ಶುರುವಾದ. ಅಂದ್ರೆ ಏನಾಯ್ತು? ಈಗ ಭೇದವನ್ನು ಸಮನ್ವಯ ಮಾಡಬೇಕೀಗ. ಸಿದ್ಧಾಂತ ಹೇಳಿಬಿಟ್ರು ಎಲ್ಲವೂ ಆತ್ಮನೇ ಅಂತಕ್ಕಂಥ ಒಂದಾನೊಂದು ಅಭೇದ
ಸಮಸ್ತವು ಅದ್ವೈತ ಅನ್ನೋ ಸಿದ್ಧಾಂತ ಹೇಳಿಬಿಟ್ರೆ, ಎಲ್ಲರಲ್ಲೂ ಒಬ್ಬನೇ ಆತ್ಮನಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ, ಅದೇ ಅನುಭವದಲ್ಲಿದೆ ಅಂತ ಅದು ಹೇಳಿದರು. ಆದರೆ ಭೇದಕ್ಕೇನು ಮಾಡೋದು? ಒಂದೊಂದರಲ್ಲಿಯೂ ಬೇರೆ ಬೇರೆ ಯಾಕೆ ಕಾಣುತ್ತದೆ? ಎಲ್ಲ ಪ್ರಾಣಿಗಳಲ್ಲಿ ಒಬ್ಬನೇ ಇದ್ದಾನೆ ಅಂತ ಯಾಕೆ ಕಂಡುಕೊಳ್ಳುವುದು ಅಂತ. ಇದೇನಾಗುತ್ತೆ ಅಂದರೆ, ವೇದಾಂತದಲ್ಲಿ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ ಉಂಟು. ವ್ಯವಹಾರ ದೃಷ್ಟಿಯಲ್ಲಿ ಏನು ಕಾಣುತ್ತೋ ಅದು ಪರಮಾರ್ಥವಲ್ಲ, ಅದು ನಿಜವಲ್ಲ, ಅದು ತತ್ಕಾಲಕ್ಕೆ ತೋರೋದು. ಈ ಕನಸಿನಲ್ಲಿ ಏನೋ ಒಂದು ಕಾಣುತ್ತಪ್ಪ ನಮಗೆ, ಅದು ತಾತ್ಕಾಲಿಕವ ಪರಮಾರ್ಥವ? ಹಾಗೆ ಅದಕ್ಕೋಸ್ಕರವೇ ಕನಸಿನಲ್ಲೇ ಆಗಲಿ ಎಚ್ಚರದಲ್ಲೇ ಆಗಲಿ ದ್ವೈತವನ್ನೇನಾದರೂ ನೀವು ಕಾಣ್ತಾ ಇದ್ದರೆ ಅದು ಭೇದ ದೃಷ್ಟಿ, ಅದು ಪರಮಾರ್ಥವಲ್ಲ. ಮತ್ತೇನಾಗಿದೆ? ಆ ಭೇದ ದೃಷ್ಟಿಯೆಲ್ಲ ಹೋಗಿ ತಾನೇ ಪರಮಾತ್ಮ ಅಂತ ಕಂಡಾಗ ಆ ದ್ವೈತಕ್ಕೇನು ಕೆಲಸದ ಜ್ಞಾತೆ ದ್ವೈತಂ ನೈವೇದ್ಯತೆ ಆಗಿಬಿಡುತ್ತೆ. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಅನುಭವ ಆದಾಗ ಗೊತ್ತಾಗುತ್ತೆ. ಆದ್ದರಿಂದ ಎಷ್ಟು ವಿಚಾರ ಮಾಡಿದಾಗ್ಯೂ ಕೂಡ ಸ್ವಾಮಿ ಬಹಳ ವಿಚಾರ ಮಾಡಿದೆ, ಯೋಚನೆ ಮಾಡಿದೆ, ಆದರೂ ಕೂಡ ನನಗೆ ಹೀಗೆ ಕಾಣುತ್ತಲ್ಲ ಅಂದರೆ ಹಾಗಾದ್ರೆ ನೀವು ಹೇಗಿದ್ದೀರೋ ಹಾಗೆ ಇದ್ದೀರಿ ಅಂತ. ಅದೇನಾಗಬೇಕು? ಡೆವಲಪ್ ಆಗಿ ಚೆನ್ನಾಗಿ ನೋಡ್ತಾ ನೋಡ್ತಾ ಮಾಡ್ತಾ ಮಾಡ್ತಾ ಸಮಸ್ತ ವಸ್ತುಗಳಲ್ಲಿಯೂ ಆತ್ಮನನ್ನು ಕಾಣತಕ್ಕಂಥ ಒಂದು ಸ್ಥಿತಿ ಬರೋವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೂ ಸಾಧನಕ್ಕೆ ಹೆಚ್ಚು ಟೈಮ್ ಹೋಗೋದು 99. ಸಿದ್ಧಾಂತ ಎಷ್ಟೊತ್ತಿನಲ್ಲಿದೆ? ಒಂದು ಕೇವಲ ಅಲ್ಪವಾಗಿ. ಸ್ವಾಮಿ ಎಲ್ಲರ ಜೊತೆ ನಾನು ಬಡಿಸ್ತೀನಿ ಅಂತ ಬಂದ, ಆಗ್ಲಪ್ಪ ಏನು ಬಡಿಸ್ತೀಯ ಅಂತ, ತುಪ್ಪ ಬಡಿಸ್ಬಿಡ್ತೀನಿ, ಅದು ಸುಲಭ. ಕೊನೆಯಲ್ಲಿ ಬಡಿಸೋದಲ್ವೇ? ನೋಡಿದ್ರ, ನಾನು ತುಪ್ಪ ಬಡಿಸೋದಂಕ ನೀವೇನು ಊಟ ಮಾಡೋ ಹಾಗಿಲ್ವೇ? ನಾನೇ ಫಸ್ಟ್ ಅಂದ. ಇನ್ನು ಅನ್ನ ಬಡಿಸ್ತೋನು ಯಾವ ಲೆಕ್ಕಕ್ಕೆ ಇಲ್ಲ ನನಗೆ. ಹಾಗೆ ನಾವು ಎಲ್ಲರೂ ತುಪ್ಪ ಬಡಿಸೋಕೆ ಹೋಗ್ಬಿಟ್ರೆ ಬಾಕಿದೇನು ಬಡಿಸೋರು ಯಾರು? ಅಥವಾ ಬರೀ ತುಪ್ಪ ಬಡಿಸ್ಬಿಟ್ರೆ ಊಟ ಆಗುತ್ತೀಯಾ? ಎಲ್ಲ ಸಿದ್ಧತೆ ಇದ್ರೆ ತಾನೇ ಆಗೋದು. ಅದರಂತೆ ನಹಿನಸ್ಯ ಆತ್ಮನಾತ್ಮನ, ಎಲ್ಲರಲ್ಲೂ ಆತ್ಮ ಇದ್ದಾನೆ ಅಂತ ತಿಳ್ಕೊಂಬಿಟ್ಟೆ ಅಂದ್ರೆ ಆಗುತ್ತೆ. ಆ ದೃಷ್ಟಿ ಬರಬೇಕು. ಯಾವಾಗ? ಅದು ಸುಲಭವಲ್ಲ, ನೋಡಕ್ಕೆ ಸುಲಭವಾಗಿ ಕಂಡರೂ ಕೂಡ ಚೆನ್ನಾಗಿ ಸಾಧನ ಮಾಡಿ 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 ಅಭ್ಯಾಸವಾಗಬೇಕು ಅಂತ. ಇಲ್ಲೇ ಹೋದರೆ ಆಗೋಲ್ಲ. ಹಿಂದೆಂದು ಒಂದು ಸಣ್ಣ ಉದಾಹರಣೆ, ನಮ್ಮ ಮನೇಲೇನೆ ನಮ್ಮ ಪತ್ನಿಯವರಿದ್ದಾಗ ಯಾರು ಈ ಹುಡುಗರು ಭಿಕ್ಷಾನ್ನಕ್ಕೆ ಅಂತ ಬರೋರು. ಭಿಕ್ಷಾನ್ನಕ್ಕೆ ಬಂದರೆ ಏನಾಗೋದು, ಒಂದು 3-4 ಹುಡುಗರು ಬರೋರು. ಇವರು ಒಂದು 2 ಮಕ್ಕಳಿಗೆ ಒಂದಿಷ್ಟು ಹಾಕ್ಬಿಟ್ಟು 3ನೇದು ಬಂದರೆ ಇನ್ನು ಅಡಿಗೆ ಆಗಿಲ್ಲಪ್ಪ ಅಂತ ಹೆಂಗಸ್ರ ಸ್ವಭಾವ, ಎಷ್ಟು ಜನಿಗೆ ಹಾಕಾಗುತ್ತೆ ಅಂತ. ಒಂದು ಮಗು, ನಮ್ಮದು ದೊಡ್ಡ ಮಗಳು, ಈಗ ಹುಡುಗಿ 5-6 ವರ್ಷ ಹುಡುಗಿಯಾಗಿದೆ ಇದ್ದಾಗ ಇಬ್ಬರಿಗೆ ಹಾಕಿ ಕಳಿಸಿದ್ಲ. 3ನೇನು ಬಂದು ಭಿಕ್ಷಾಂದೇಹಿಯಿಂದ ಹುಡುಗ, ಅಡಿಗೆ ಆಗಿಲ್ಲಪ್ಪ ಅಂದ್ಬಿಟ್ಟು. ಯಾರು? ಹೆಂಗಸರು. ಈ ಹುಡುಗಿ ಕೇಳುತ್ತೆ, ಅಮ್ಮ ಅಡಿಗೆ ಆಗಿದ್ರು ಆಗಿಲ್ಲ ಅಂತೀಯಲ್ಲ. ಅದು ಸಮಬುದ್ಧಿ. ಅದಕ್ಕೇನು ಗೊತ್ತು? ಇವರು ಅವಾಯ್ಡ್ ಮಾಡೋಕ್ಕೆ ಹೀಗೆ ಹೇಳಿದರೆ ಮಗುಗೆ ಏನು ಗೊತ್ತದೆ? ನಿಮ್ಮದಾಗ ಅಮ್ಮ ಅಡಿಗೆ ಆಗಿದೆ ಆಗಿಲ್ಲ ಅಂತೀಯಲ್ಲ. ನನಗೆ ಇವತ್ತಿಗೂ ಕೂಡ ನೋಡಿದ್ದೀರಾ, ಯಾಕೋ ನಾವು ದೊಡ್ಡವರಾಗಿ ಅದೇನೋ ಹೇಳ್ತಾರಲ್ವ, ಬೆಳೆದು ಬಿಟ್ಟು ಕ್ವಾಡಗಳಾಗಬೇಕು. ಮಕ್ಕಳಾಗಿದ್ದಾಗಲೇ ವಾಸಿ ವೇದಾಂತ ಚೆನ್ನಾಗಿ ಅರ್ಥ ಆಗುತ್ತೆ. ದೊಡ್ಡವರಾದ್ದಕ್ಕೇನು ಯೋಚನೆ ಮಾಡೋದಿಲ್ಲ, ಮಕ್ಕಳಂತೆ ಆಚರಣೆ ಮಾಡಬೇಕು. ಬಾಲ್ಯೇನ ತಿಷ್ಠಾಸೇ ಅಂತ ಏನು ಭೇದ ಭಾವನೆ ಗೊತ್ತೇ ಇಲ್ಲ ಅದಕ್ಕೆ ಅಲ್ವೇ? ಅದರಂತೆ ತತ್ವಜ್ಞಾನ ಆಯಿತು ಅಂದರೆ ನಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿ. ಹಾಗಾದರೆ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸಪಶ್ಯತಿ. ಅದನ್ನೇ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಸರ್ವ ಪ್ರಾಣಿಗಳಲ್ಲೂ ಈಶ್ವರ ಇದ್ದಾನೆ ಅಂದಮೇಲೆ ತಾನು ಕಂಡುಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ, ಹಾಗಾದರೆ ಆತ್ಮರುಗಳ ಗುಣಕರ್ಮ ವೈಲಕ್ಷಣ್ಯದಿಂದ ಆಗಿದೆ ಅಂತ ಹೇಳೋದಾದರೆ ಹೊಂದುತ್ಯ ಅಂತ. ಅಂದ್ರೆ ಅರ್ಥ ಏನ? ಸ್ವಗುಣ ಕರ್ಮ ವೈಲಕ್ಷಣ್ಯ ಭೇದ ಭಿನ್ನೇಶು ಆತ್ಮಸು ಅಂದರು. ಅವ್ರ ಅರ್ಥ ಏನು ಗೊತ್ತೇ? ಪ್ರಶ್ನೆ ಕೇಳೋಣ. ಒಬ್ಬೊಬ್ಬರಲ್ಲೂ ಆತ್ಮ ಬೇರೆ ಬೇರೆ ಇದ್ದಾನೆ ಅಂತ. ಆದ್ದರಿಂದ ಅವರವರ ಗುಣಕರ್ಮಗಳಿರ್ತಕ್ಕಂಥ ಅವರವರ ಆತ್ಮ ಕೆಲಸ ಮಾಡ್ತಾನೆ. ಇದನ್ನು ನಮ್ಮಲ್ಲಿ ಸ್ವಭಾವ ಅಂತೀವಿ. ಅವನ ಸ್ವಭಾವ ಹಾಗೇನೆ, ಇವನ ಸ್ವಭಾವ ಹೇಗೇನೆ ಅಂತೀರಿ. ನ್ಯಾಯವಾಗಿ ಸ್ವಭಾವ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರೆ ತಪ್ಪು. ಅಲ್ಲೇನು ಅರ್ಥ ಮಾಡಿದ್ವು? ಅವನವನ ಒಂದು ಮನಸ್ಸು, ಇಂದ್ರಿಯಗಳು, ಬುದ್ಧಿ, ಹಿಂದಿನ ಪುಣ್ಯ ಪಾಪ ಕರ್ಮಗಳ ಎಲ್ಲ ಸೇರಿಕೊಂತಾನೆ ಈ ಜನ್ಮ ಬಂದಿರೋದು ಮನುಷ್ಯನಿಗೆ. ಅದಂತಾನೆ ಮಾಡಿದ್ದುಂಡ ಮಹಾರಾಯ ಅಂತ. ಅದನ್ನೇ ಆದ್ದರಿಂದ ಪ್ರತಿಯೊಬ್ಬನು ಇಂಡಿವಿಜುವಲ್ಲೇನೆ, ಅವನವನ ಕರ್ಮ ಪ್ರಕಾರ ಅವನು ಹಾಗೇನೆ ನಡ್ಕೋತಾನೆ ಅನ್ನೋದು ಇದು ಲೋಕದಲ್ಲಿ ಕಂಡು ಬಂದ್ಬಿಟ್ಟಿದೆ. ಇದನ್ನೇ ವೈಲಕ್ಷಣ್ಯ ಅಂತ ಇಲ್ಲಿ ಉಪದೇಶ ಮಾಡಿದ್ದಾರೆ. ಹೀಗೆ ಇಷ್ಟೊಂದು ವೈಲಕ್ಷಣ್ಯಗಳಿರಬೇಕಾದ್ರೆ ಎಲ್ಲರಲ್ಲಿಯೂ ಆತ್ಮಭಾವವನ್ನು ತಂದುಕೊಡೋದು ಒಂದು ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಬೇರೆ ಬೇರೆ ಆಗಿದೆಯೋ ಇಲ್ಲವೋ ಅಂತ.
ಇದೇನಾಗುತ್ತೆ ಅಂದರೆ ಬೇರೆ ಬೇರೆ ಇರುವುದನ್ನೇ ನೋಡಿ ಅನುಭವ ಮಾಡಿಕೊಂಡು ಅದನ್ನೇ ಮತ್ತೆ ಮತ್ತೆ ನಾವು ಅಭ್ಯಾಸ ಮಾಡ್ತಾ ಇರೋದರಿಂದ ಏಕತ್ವವನ್ನು ನಾವು ಕಾಣೋಕ್ಕೆ ಅವಕಾಶವೇ ಇಲ್ಲ ಅದರಲ್ಲಿ. ಇದೇ ಒಂದು ದೊಡ್ಡ ಕೊರತೆ. ಆದರೆ ಇದನ್ನೆಲ್ಲ ಏನು ಮಾಡಬೇಕು? ಆತ್ಮಭಾವದಿಂದ ಪರಿವರ್ತನೆ ಮಾಡ್ಕೋಬೇಕು. ಸಾಧನ ಅಂತ ಹೆಸರು ಅದಕ್ಕೆ ಅಲ್ವೇ? ಹಾಗಿದ್ದಾಗ ಆಕ್ಷೇಪಕ ಅವನದೇ ಕೇಳಿದ, ಎಲ್ಲರಲ್ಲೂ ಒಂದೇ ಆತ್ಮ ಅಂದರೆ ಅರ್ಥ ಆಗೋದಿಲ್ಲ. ಅವ್ರವ್ರು ಮಾಡಿದ ಪುಣ್ಯ ಪಾಪ, ಒಬ್ಬ ಬಡವ, ಒಬ್ಬ ಬೀಗ, ಒಬ್ಬ ಭಿಕ್ಷಕ, ಒಬ್ಬ ರಾಜ, ಒಬ್ಬ ಹೀಗಿರಬಹುದು, ಇದ್ದೇ ಇದೆ. ಇದನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲರಲ್ಲೂ ಆತ್ಮ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ಒಪ್ಪೋದು ಅಂತ ಕೇಳ್ದ. ಅದಕ್ಕೆ ಹೊಂದಲ್ವಲ್ಲ, ಅವ್ರವ್ರ ಕರ್ಮಕ್ಕೆ ಹಾಗೆ ಇರಬೇಕಲ್ಲ. ಇದು ನೋಡಿ, ಅದ್ವೈತ ಸಿದ್ಧಾಂತಲ್ಲಿ ಕೇಳೋ ಪ್ರಶ್ನೆ ಇದು. ಮಾಧ್ವ ಸಿದ್ಧಾಂತಲ್ಲಿ ಇದೇ ಸಿದ್ಧಾಂತ. ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಅಂತ ಅವ್ರು ಬಂದ್ಬಿಟ್ರೆ, ಎಲ್ಲ ಜೀವನಗಳು ಬೇರೆ ಬೇರೆ, ಮೇಲೆ ಕೆಳಗೆ ಅಂತಕ್ಕಂಥ ಭಾವನೆಗಳಿದ್ದೇ ಬಿಟ್ಟಿವೆ. ಆದ್ದರಿಂದ ಈ ಭೇದ ಭಾವ ಅನ್ನೋದು ಸತ್ಯ, ಭಿನ್ನ ಭೇದ ಅನ್ನೋದು ಸತ್ಯ ಅಂತ ಸಿದ್ಧಾಂತ ಮಾಡ್ತಾರೆ. ಹೇಳಿದೆ ನಿಮಗೆ. ನಮ್ಮದು ಯಾವುದು? ಅದ್ವೈತ ಸಿದ್ಧಾಂತ ಇಲ್ಲ ಅಂತ. ಈಗ ಎಷ್ಟು ವ್ಯತ್ಯಾಸ ಆಯಿತು ನೋಡಿ. ಒಬ್ಬ ಭೇದವೇ ಸಿದ್ಧಾಂತ ಅಂದರೆ ಕೇಳಿದವ್ರಿಗೇನೋ ಸ್ವಲ್ಪ ಅನುಕೂಲ ಆಗೋದು. ನಾವು ಬೇರೆ ಒಂದು ಬೇರೆ, ನಾವು ಸಾಹುಕಾರರು ಅವ್ರು ಬಡವರು ಇಬ್ಬರು ಒಂದೇ ಅಂತ ನೀವು ಅದ್ವೈತ ಹೇಳಿದಾಗ ಹೋಗ್ರಿ ನಿಮ್ಮ ಕ್ಲಾಸ್ಗೆ ಅಂತ ಅವ್ರ ಕ್ಲಾಸೇ ಒಳ್ಳೆಯದು. ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಹೇಳ್ಬೇಕಪ್ಪ, ದೊಡ್ಡವ್ರು ಅನ್ಬೇಕು, ಚಿಕ್ಕವರು ಅನ್ಬೇಕು, ಏನಿದೆ ಮತ್ತೆ ಬಡವ ಐಶ್ವರ್ಯವಂತ ಎಲ್ಲ ಬ್ರಹ್ಮವೇ ಅಂದ್ಬಿಟ್ರೆ ಒಳ್ಳೆ ಬ್ರಹ್ಮ ಆಯ್ತಾರ ಇದು ಅಂತ. ಹೀಗಂತ ಭೇದ ಬೌದ್ಧಿ ಅನ್ನೋದು ಮನುಷ್ಯನಿಗೆ ನೀವೇನು ಪುಸ್ತಕ ಓದಬೇಕಾಗಿಲ್ಲ, ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ. ಹೌದು, ಸ್ವಭಾವದಿಂದಲೇ ನಿನಗೆ ಭೇದ ಬುದ್ಧಿ ಅಭ್ಯಾಸವಾಗಿಬಿಟ್ಟಿದ್ರೆ ಶಾಸ್ತ್ರ ಆಗಬೇಕು, ಅದಕ್ಕೇನು ಬೆಲೆ? ಅದರಿಂದ ಸ್ವಲ್ಪ ಸರಿಯಾಗಿ ತಿಳ್ಕೊ. ನೀನು ತಿಳ್ಕೊಂಡಿರೋದು ತಪ್ಪು. ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಆತ್ಮ ಅಂತಿಲ್ಲ, ಎಲ್ಲರಲ್ಲೂ ಇದ್ದಾನೆ. ಓದು, ಪುಸ್ತಕ ಓದು, ಶಾಸ್ತ್ರ ಓದಿ ತಿಳ್ಕೊ. ಇಲ್ಲ ಶಾಸ್ತ್ರಕ್ಕೇನು ಬೆಲೆ ಹೇಳ್ಕೊಂಡು ಪ್ರಪಂಚದಲ್ಲಿ ಏನಿದೆಯೋ ಅದನ್ನೇ ಶಾಸ್ತ್ರ ಹೇಳಿಬಿಟ್ರೆ ಏನಾಗುತ್ತೆ? ಅನುವಾದ ಆಗಿಬಿಡುತ್ತೆ. ಅದಕ್ಕೇನು ಬೆಲೆ ಇಲ್ಲ ಅಲ್ವೇ? ಸ್ವಾಮಿ ಒಂದು ಒಳ್ಳೆ ಬಹಳ ರಹಸ್ಯ ಜಪನ ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ನಿಮಗೊಂದು ಹೇಳ್ತೀನಿ ಅಂತ ನಮ್ಮ ಗುರುಗಳು ಹೇಳೋರು. ಏನು ಹೇಳ್ತಾನೋ ಅಂತ ಸ್ವಾಮಿ ಏನು ಹೇಳಿ ಅಂದ್ರೆ, ಏನಿಲ್ಲ ಮೂಗಿನ ಕಳ ಬಾಯಿಯಿಂದ ಇದು ಹೇಳೋದಕ್ಕೆ ನೀನು ಕೇಳಬೇಕು ಹೋಗಲ್ಲ, ಎಲ್ಲರಿಗೂ ಮೂಗಿನ ಕೆಳಗೆ ಎಷ್ಟು ತಮಾಷೆ ನೋಡಿ. ದ್ವೈತ ಹೇಳೋಕ್ಕೆ ಏನು ಸಿದ್ಧಾಂತ ಬೇಕಾ? ದ್ವೈತ ಇದ್ದೇ ಇದೆ. ದಿನ ಮನೆಯಲ್ಲಿ ದ್ವೈತ ಆಗ್ತದೆ, ಜಗಳ. ಇದಕ್ಕೇನು ಕಾರ್ಯಾಲಯಕ್ಕೆ ಬಂದು ವೇದಾಂತ ಹೋಗ್ಬೇಕೇನ್ರಿ? ಅದ್ವೈತಕ್ಕಾದ್ರೂ ತಿಳ್ಕೊಳ್ಳೋದು ಬೇಕಪ್ಪ. ದ್ವೈತಕ್ಕೆ ಯಾಕೆ ಶಾಸ್ತ್ರ ಬೇಕಾಗಿದೆ ನೋಡಿದ್ರ? ಹಾಗೆ ಭೇದ ಕಾಣುತ್ತೆ ಎಂದು ಮಾತ್ರಕ್ಕೆ ಅದನ್ನು ಸತ್ಯವೇ ಅಲ್ಲವೇ, ಅದು ಸದಿಯೇ ತಪ್ಪೆ ಅನ್ನೋದನ್ನು ತಿಳ್ಕೊಬೇಡ್ವೆ. ಅದಕ್ಕಂತಾರೆ ಅದು ಜಗತ್ತಿನಲ್ಲಿ ಹೀಗಿದೆಯಲ್ಲ, ಸಮನ್ವಯ ಹೇಳ್ತೀನಿ ಕೇಳಿ. ನಿಜ, ದ್ವೈತವೇ ಕಾಣುತ್ತೆ ಎಂದು ಒಪ್ಕೊಳ್ಳೋಣ. ದ್ವೈತವೇ ವ್ಯವಹಾರದಲ್ಲಿ ಇದೆ ಅನ್ನೋದು ಅದು ಸರಿ. ಯಾಕೆ ಅಂದರೆ ಅದಕ್ಕೆ ಕಾರಣ ತಿಳ್ಕೊಬೇಕಷ್ಟೆ. ಅದ್ವೈತಕ್ಕೂ ಅದಕ್ಕೂ ಭೇದವೇನೂ ಇಲ್ಲ. ಒಂದು ಕಡೆ ಗೌಡಪಾದ ಬರೀತಾರೆ, ಒಂದು ಮಾತು ಹೇಳಿ ಗೊತ್ತಾಗ ದ್ವೈತ ಅಂದರೆ ಏನು ಹೇಳಿ ಸ್ವಾಮಿ? ಎರಡು ಅಂತ. ಎರಡಾಗಬೇಕಾದ್ರೆ ಎರಡು ಒಂದಿರ್ಬೇಕು ಬೇಡ? ಒಂದರಿಂದ ಎರಡಾಗುತ್ತೋ, ಎರಡರಿಂದ ಒಂದಾಗುತ್ತೋ ಹೇಳಿ ಇವಾಗ. ದ್ವೈತದಿಂದ ಅದ್ವೈತ, ಅದ್ವೈತದಿಂದ ದ್ವೈತ. ಅದಕ್ಕಂತಾರೆ ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ವಚ್ಯದ. ಇರೋದು ಅದ್ವೈತವೇ, ಅದನ್ನು ಭೇದ ದೃಷ್ಟಿಯಿಂದ ನಾವು ನೋಡ್ತೇವೆ. ಅಂದರೆ ಯಾವುದು ಸತ್ಯ ಯಾವುದು ಮಿಥ್ಯ ಹೇಳಿ ನೋಡೋಣ. ಅದ್ವೈತ ಸತ್ಯ, ದ್ವೈತ ಮಿಥ್ಯ, ಅದು ಸಿದ್ಧಾಂತ. ಆದ್ದರಿಂದ ಇದಕ್ಕೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಅದ್ವೈತಗಳೇನು ಉತ್ತರ ಹೇಳ್ತೀವಿ ದ್ವೈತಕ್ಕೆ ಅಂದರೆ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ನೋಡಿ, ಅಲ್ಲೊಂದು ತಪ್ಪಾಗಿದೆ ಎಂದು. ಪ್ರಕೃತಿ ಪುರುಷ ಅಂತ ಎರಡು. ದ್ವೈತದಿಂದಲೇ ಶುರು ಮಾಡೋಣ. ಯಾಕೆಂದ್ರೆ ಪ್ರಶ್ನೆ ಕೇಳೋನೆ ಅವನು. ದ್ವೈತದಿಂದ ಶುರು ಮಾಡಿದರೆ ಮಾಡತಕ್ಕಂಥ ಕರ್ಮಗಳನ್ನೆಲ್ಲ ಏನು ಪ್ರಕೃತಿ ಮಾಡುತ್ತೋ ಪುರುಷ ಮಾಡ್ತಾನೋ ಅಂತ ಸಾಂಖ್ಯ ಸಿದ್ಧಾಂತಲ್ಲೂ ಇದನ್ನು ವಿವರಣೆ ಕೊಡ್ತಾರೆ. ಏನಂತ? ದ್ವೈತಿಗಳೇ ಅವರು ಸಾಂಖ್ಯರು. ಅವರೇನು ಹೇಳ್ತಾರೆ? ಪ್ರಕೃತಿ ಅಂತ ಒಂದು ತತ್ವ, ಪುರುಷ ಅಂತ ಒಂದು ತತ್ವ ಅಂತ. ಅದು ನಮಗೂ ಗೊತ್ತಾಗುತ್ತೆ. ಪ್ರಕೃತಿ ಅಂದರೆ ಶರೀರ ಅಂತ ಇಟ್ಕೊಳ್ಳಿ, ಪುರುಷ ಅಂದ್ರೆ ಒಳಗಿರೋ ಆತ್ಮ ಅಂತ. ಬರೀ ಶರೀರಕ್ಕೆ ಏನು ಯೋಗ್ಯತೆ ಇದೆ? ಚೇತನ ಬೇಕೇ ಬೇಕು. ಅದು ಆದ್ದರಿಂದ ಚೇತನವನ್ನು ನಾವು ಶರೀರಕ್ಕಿಂತ ವ್ಯತಿರಿಕ್ತ ಅಂತ ಒಪ್ಪಿಕೊಳ್ಳೇಬೇಕು, ಇಲ್ಲದ್ರೆ ವಿಧಿಯೇ ಇಲ್ಲ. ಹಾಗಾದ್ರೆ ಆ ಚೇತನ ಬರೀ ಒಂದೇ ಕಾಣುತ್ತೋ? ಕಾಣೋದಿಲ್ಲ, ಅದು ಪ್ರಕೃತಿ ಮೂಲಕವೇ ಕಾಣಬೇಕು. ಹೀಗಾಗಿ ಪ್ರಕೃತಿ ಪುರುಷ ಅಂತ ಎರಡು ಮಾಡ್ತಾರೆ. ಈಗ ವೇದಾಂತಗಳಿಗೆ ಅನುಕೂಲ ಆಯ್ತದ ನೋಡಿ. ನೀವು ಕೇಳಿದ ಪ್ರಶ್ನೆ ಪ್ರಕೃತಿಗೆ ಅಪ್ಲೈ ಆಗುತ್ತೆ, ಪುರುಷನಿಗಾಗಲ್ಲ ಅಂತಾರೆ, ಆತ್ಮನಿಗಾಗಲ್ಲ ಅಂತ. ಯಾಕೆ ಅಂತ? ಎಲ್ಲ ಕಾರ್ಯಗಳನ್ನು ಪ್ರಕೃತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ.
ಇದನ್ನ ನಮ್ಮ ಕನ್ನಡದಲ್ಲಿ ಸ್ವಭಾವ ಅಂತಾರೆ. ಸ್ವಭಾವ ಒಂದಿರಬಹುದು, ಸ್ವಭಾವಕ್ಕೂ ಸ್ವರೂಪಕ್ಕೂ ಎಷ್ಟು ವ್ಯತ್ಯಾಸ. ಸ್ವರೂಪ ಏನಾಗಿದೆ? ಆತ್ಮನಾಗಿದೆ. ಸ್ವಭಾವ ಏನಾಗಿದೆ? ಪ್ರಕೃತಿಯಾಗಿದೆ. ಹಾಕೊಳ್ಳೋದು ಏನಾಗಬೇಕಾಗಿದೆ? ವಿರೋಧ ಏನು ಬಂತು? ಅದಕ್ಕೆ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ನಿಜ, ಪ್ರಕೃತಿ ಅಂತಕ್ಕದ್ದೇ ಎಲ್ಲವನ್ನೂ ಕ್ರಿಯೆಗಳನ್ನು ಮಾಡುತ್ತೆ ಎಂಬ ಭಾಗವನ್ನು ಒಪ್ತೇವೆ. ಆದರೆ ಆ ಪ್ರಕೃತಿ ಮಾಡಿದ್ದು ಪುರುಷನಿಗೆ ಯಾವ ಸಂಬಂಧವೂ ಇಲ್ಲ. ಯಾಕೆ? ಅದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಪುರುಷನು ಪ್ರಕೃತಿಯೊಡನೆ ಬೆರೆತು ಈ ಕರ್ಮ ಮಾಡ್ತಾನೆ, ಸಂಸಾರಿಯಾಗಿದ್ದಾನೆ ಎನ್ನುವುದು ನಿಜವಾದರೂ ಆ ಪುರುಷ ಹಾಗಿಲ್ಲ. ನಿಜವಾಗಿ ಅವನು ಹೇಗಿದ್ದಾನೆ? ಅಕರ್ತಾರಂ, ಏನನ್ನೂ ಮಾಡುವುದಿಲ್ಲ. ಇದನ್ನು ಅನುಭವದಿಂದಲೂ ತೋರಿಸ್ತಾರೆ ವೇದಾಂತದಲ್ಲಿ. ಹೇಗೆ? ಎಚ್ಚರದಲ್ಲಿದ್ದಾಗ ನಾವು ಪ್ರಕೃತಿ ಪುರುಷ ಎರಡೂ ಜೋಡಿಯಾಗಿರುತ್ತೆ. ಗಾಢ ನಿದ್ರೆ ಬಂದಾಗ ಪ್ರಕೃತಿ ತೋರಿಸಿ ನೋಡೋಣ, ಅಲ್ಲಿ ಯಾರ್ಯಾರು ಇರ್ತಾರೆ? ಆತ್ಮ ಒಬ್ಬನೇ ಇರ್ತಾನೆ ಅಂತ ನೋಡಿದ್ರ. ಆದ್ದರಿಂದ ಅದ್ವೈತ ಅನ್ನೋದು ಪರಮಾರ್ಥ, ಅದ್ವೈತ ಅನ್ನೋದು ಪರಮಾರ್ಥ. ಮೂರವಸ್ಥೆಗಳಲ್ಲೂ ಆತ್ಮ ಇದ್ದೇ ಇರ್ತಾನೆ. ದ್ವೈತ ಯಾವಾಗಿರುತ್ತೆ? ಎಚ್ಚರದಲ್ಲಿರುತ್ತೆ ಮತ್ತು ಕನಸಿನಲ್ಲಿರುತ್ತೆ. ಹಾಗಾದ್ರೆ ಅದು ಪರಮಾರ್ಥ ಆದ್ಮೇಲೆ ಸುಷುಪ್ತಿಯಲ್ಲಿ ಹಾಕಿರಲ್ಲ. ಇಲ್ಲ ಅಂದ್ರೆ ಏನಾಯಿತು? ಅದು ದ್ವೈತ ಅನ್ನೋದು ಮಿಥ್ಯಾ ಅಂತ ಅರ್ಥ. ಹಾಗೆ ಆದ್ದರಿಂದ ವ್ಯವಹಾರ ದೃಷ್ಟಿಯಲ್ಲಿ ಈ ಪ್ರಕೃತಿಯಿಂದಲೇ ನಡೆಯತಕ್ಕ ಕರ್ಮಗಳನ್ನೆಲ್ಲ ಅಜ್ಞಾನಿಯಾದವನು ನಾನೇ ಮಾಡ್ತೀನಿ ಅಂತ ತಿಳ್ಕೊತಾನೆ. ಇದನ್ನು ಬದಲಾಯಿಸಿ ಹೇಗಾಗಬೇಕು? ಪುನರಪಿ ತದೇವ ಸಮ್ಯಕ್ ದರ್ಶನಂ ಶಬ್ದಾಂತರೇಣ ಪ್ರಪಂಚಯತಿ ಅಂತ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಈ ಸಮನ್ವಯ ಮಾಡಿ ಹೇಳ್ತಾರೆ. ಈ ಸಮ್ಯಕ್ ದರ್ಶನವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಕೃತಿ ಪುರುಷರ ವಿವೇಕ ಮಾಡಿದ್ದು ಸರಿ. ಆದರೆ ಎಲ್ಲ ರೀತಿಯಾದಂತಹ ಸಂಸಾರ ಧರ್ಮಗಳನ್ನು ಪ್ರಕೃತಿಯೇ ಹೊಂದಿರೋದೇ ಹೊರತು ಪುರುಷನಲ್ಲಿ ಯಾವ ಸಂಸಾರ ಧರ್ಮಗಳೂ ಇಲ್ಲ. ಅಂದ್ರೇನು? ಶೋಕಮೋಹಗಳಾಗಲಿ, ಅಜ್ಞಾನವಾಗಲಿ, ಮತ್ತೊಂದಾಗಲಿ, ಜರಾ ಮೃತ್ಯುವಾಗಲಿ ಏನಿಲ್ಲ. ಇದು ಮೊದಲಿಂದ ಹೇಳಿದ್ದಾನೆ ಭಗವಂತ. ಏನಂತ? ಮನುಷ್ಯ ಜರ ಮೃತ್ಯು ಅಂತೀವಿ. ಜರ ಅಂದ್ರೆ ಮುಪ್ಪು, ಮೃತ್ಯು ಅಂದ್ರೆ ಸಾವು ಅಂತೀವಿ. ಶಾಸ್ತ್ರ ಏನು ಹೇಳುತ್ತೆ? ದೇಹಕ್ಕಲ್ವೇನ್ರಿ ಆಗೋದು? ಮುಪ್ಪು ಯಾರಿಗೆ ಬರುತ್ತೆ? ಆತ್ಮನಿಗೆ ಬರುತ್ತೆ. ಆತ್ಮನಿಗೆ ಮುಪ್ಪಿಲ್ಲ, ದೇಹಕ್ಕೆ ಮುಪ್ಪು. ಹುಟ್ಟೋದು ದೇಹವೇಯ, ಬೆಳೆಯೋದು ದೇಹವೇಯ, ನಾಶವಾಗೋದು ದೇಹ. ಆದ್ದರಿಂದ ದೇಹದ ಧರ್ಮಗಳನ್ನು ಆತ್ಮನಿಗೆ ಯಾಕೆ ಬೆರೆಸ್ತೀರಾ? ವಿವೇಕ ಮಾಡಿ ಅಂತ ವೇದಾಂತ ಹೇಳ್ಕೊಡೋ ಮಾತು. ಅದನ್ನೇ ಇಲ್ಲಿ ಹೇಳ್ತಾರೆ. ಯದಾ ಭೂತ ಪೃಥಗ್ಭಾವಂ ಅಂತ. ಸಮ್ಯಕ್ ದರ್ಶನ ಅನ್ನೋದು ಏನು ಅಂದರೆ, ಸಮ್ಯಕ್ ಅಂದ್ರೇನು? ಕರಾರವಾಕ ಹೇಗಿದೆಯೋ ಹಾಗೆ ತನ್ನ ಆತ್ಮನನ್ನು ತಿಳ್ಕೊಳ್ಳೋದು. ಅದಕ್ಕಿನ್ನೊಂದು ಉದಾಹರಣೆ ಹೇಳ್ತಾರೆ. ಭೂತ ಪೃಥಗ್ಭಾವಂ ಏಕಸ್ಥಮನು ಪಶ್ಯತಿ ಅಂದರು. ಭೂತಗಳು ಅಂದರೆ ಎಲ್ಲ ಜಗತ್ತಿನ ಪ್ರಾಣಿಗಳು. ಎಲ್ಲ ಪೃಥಕ್ ಅಂದ್ರೆ ಏನು? ಬಿಡಿಬಿಡಿಯಾಗಿ ಎಲ್ಲ ಬೇರೆ ಬೇರೆಯಾಗಿದೆ. ನಿಜ, ಹೀಗಿದ್ಕೊಳ್ಳೆ. ಇದನ್ನ ಏಕಸ್ಥಂ ಅನುಪಶ್ಯತಿ. ಅದಕ್ಕೆ ಅರ್ಥ ಬರೀತಾರೆ. ಯಸ್ಮಿನ್ ಕಾಲೇ ಅಂದ್ರೇನು? ಯಾವಾಗ ನಿಮಗೆ ತತ್ವಜ್ಞಾನ ಉಂಟಾಗುತ್ತದೆಯೋ ಆಗಾಗತಕ್ಕ ಅನುಭವ ಇದು. ಆವಾಗ ಹೇಗೆ ಕಾಣುತ್ತೆ? ಒಂದೇ ಒಂದು ಪರಬ್ರಹ್ಮದಿಂದ ಎಲ್ಲ ಸಮಸ್ತ ಭೂತಗಳು ಬಂದಿವೆ, ಎಲ್ಲ ಪ್ರಪಂಚವೂ ಬಂದಿದೆ, ಎಲ್ಲ ದ್ವೈತವೂ ಬಂದಿದೆ ಅಂತ ಗೊತ್ತಾಗುತ್ತೆ. ಏಕಸ್ಥಂ. ಹಾಗಾದ್ರೆ ಅದು ಒಂದಾದಾಗ ಏನಾಗಿದೆ? ಅದರೊಳಗೆ ಇದೆ. ಪರಬ್ರಹ್ಮದಿಂದಲೇ ದ್ವೈತ ಬಂದಿದೆ. ಇದು ಆ ದ್ವೈತ ಅನ್ನೋ ಶಬ್ದವೇ ಹಾಗೆ. ದ್ವೈತ ಅಂದ್ರೆ ಏನು? ಎರಡು ಅಂತ ಅರ್ಥ. ಎರಡಾಗಬೇಕಾದ್ರೆ ಏನಾಗಬೇಕು? ಎರಡು ಒಂದುಗಳಿರಬೇಕು. ಒಂದು ಅನ್ನೋದಕ್ಕೆ ಯಾವುದು ಜೊತೆ ಬೇಕಿಲ್ಲ, ಅದು ಒಂದೇ. ಯಾವಾಗಲೂ ಏಕಮೇವ ಅದ್ವಿತೀಯ ಅಂತ. ಎರಡು ಒಂದು ಕೂಡ ಏನಾಗಬೇಕು? ಒಂದ್ರ ಜೊತೆಗೆ ಇನ್ನೊಂದು ಬರಬೇಕು ಅಂತ ಅರ್ಥ. ಹೌದೇ? ಈಗ ಇನ್ನೊಂದು ಬೇಕಾದ್ರೆ 3 ಆಯಿತು, 4 ಆಯ್ತು, 5 ಆಯಿತು. ಒಟ್ಟಿನಲ್ಲಿ ಒಂದರ ಹಿನ್ನೆಲೆ ಇಲ್ಲದಲೇನೆ 2, 3 ಅನ್ನೋದು ಸಿದ್ಧವಾಗೋ ಹಾಗೆ ಇಲ್ಲ. ಹೌದಲ್ಲ? ಹಾಗಾದ್ರೆ 2, 3 ಅನ್ನೋದು ಸ್ವತಂತ್ರವಾಗಿದೆಯೋ ಅಂತ ಇಲ್ಲ. ಯಾಕೆ? ಒಂದಾದ್ಮೇಲೆ ತಾನೆ. ಹಾಗಾದ್ರೆ 2 ಅನ್ನೋದು ಸ್ವತಂತ್ರ ಅಲ್ವೇ ಅಂದ್ರೆ ಅಲ್ಲ. ಯಾಕೆ? 2 ಒಂದುಗಳು ಅಂತ. 3 ಅಂದ್ರೇನು? 3 ಒಂದುಗಳು. ಎಷ್ಟಕ್ಕೆ ಹೋದ್ರು ನೀವು ಒಂದುಗಳನ್ನೇ ಅಷ್ಟು ಸಲ ಹೇಳ್ತೀವಿ ಹೊರತು ಒಂದು ಸಂಖ್ಯೆ, 2 ಒಂದು ಸಂಖ್ಯೆ, 3 ಅಂತ 2, 3, 4 ಬರಲಿ ಅಂತ ಹುಡುಗರಿಗೇನೋ ಬರೆಸ್ತೀವಿ ನಾವು. ಆದರೆ 2, 3, 4 ಅನ್ನೋದು ವೇದಾಂತ ದೃಷ್ಟಿಯಿಂದ ಎಲ್ಲವೂ ಒಂದೇ ಅಂತೀನಿ ನಾನು. ಹಾಗ್ರಿ 2 ಹೇಗೆ ಒಂದಾಗುತ್ತೆ ಅಂತ? 2 ಒಂದುಗಳನ್ನು ಸೇರಿದಾನೆ 2 ಅನ್ನೋದು. 3 ಒಂದುಗಳು ಸೇರಿದಾನೆ 3 ಅನ್ನೋದು. ಮತ್ತೆ 1 ಬಿಟ್ಟು 2 ಎಲ್ಲಿದೆ, 3 ಎಲ್ಲಿದೆ ಹೇಳಿ ನೋಡೋಣ. ಹೌದಲ್ಲ ಅಂದು ಅದೇ ಏಕತ್ವವನ್ನು ಅವಶ್ಯತೆ ಅಂತ. ಹೀಗೆ ಒಂದೇ 2 ತೋರಿದ್ರು, 2 4, 10 ಅಂತ ಎಷ್ಟೇ ನೀವು ವಿಂಗಡ ಮಾಡಿದ್ರು ಆ ಪೃಥಕ್ ಭಾವ ಇದೆಯಲ್ಲ, ಬಿಡಿಬಿಡಿಯ ಮಾಡೋದು
ಅದಷ್ಟಕ್ಕೂ ಹಿನ್ನೆಲೆಯಾಗಿರೋದೇ ಒಂದು ಏಕಸ್ತಂಭನಬೇಕು. ಒಂದೇ ಬ್ರಹ್ಮದಲ್ಲಿಯೇ ಈ ಒಂದು ಆನಂದ ಸ್ವರೂಪ ಭಿನ್ನ ಭಿನ್ನವಾಗಿ ಕಾಣುತ್ತೆ. ಆ ಭಿನ್ನ ಭಿನ್ನವಾಗಿ ಬಿಡಿಬಿಡಿಯಾಗಿ ಕಾಣದ್ದನ್ನೆಲ್ಲ ಒಂದಾಗಿ ಮಾಡಿದಾಗ ಜ್ಞಾನ ಅಂತ ಹೆಸರು. ನೋಡಿದ್ರ ತತ್ವಜ್ಞಾನದ ಒಂದು ಸ್ವರೂಪ ಹೇಗಿದೆ ಅಂದರೆ ತಾನೇ ಎಲ್ಲವೂ ಒಂದೇ ಅಂದ್ರೆ ಒಂದೇ ಅರ್ಥ, ಎಲ್ಲವೂ ತಾನೇ ಅಂದ್ರೆ ಒಂದೇ ಅರ್ಥ. ನಾನು ಅನ್ನೋದು ನೋಡ್ಕೊಳ್ಳಿ ಅರ್ಥ ಆಗುತ್ತೆ. ನಾನು ಅನ್ನೋದಕ್ಕೆ ಬಹುವಚನವೇ ಇಲ್ಲ ಅಂದವರು ನಮ್ಮ ಗುರುಗಳು. ಯಾಕೆ ಸ್ವಾಮಿ ವ್ಯಾಕರಣದ ಪ್ರಕಾರ ಐ ಅಂದರೆ ನಾನು, ವಿ ಅಂದರೆ ಬಹುವಚನ ಆಯ್ತಲ್ಲ, ನಾವು ಅಂತ ಆಗಲಿಲ್ಲ ಅನ್ನೋರು. ಯಾಕೆ ಅಲ್ಲೇನಾಗಿದೆ ಗೊತ್ತಾ? ನಾವು ಅಂದರೆ ನಾನು, ನೀನು ಅವನು, ನೀನು ಅವನು ಸೇರಿ ನಾವು ಆಗಿರೋದು. ಆ ನಾನು ಅನ್ನೋಕೆ ಅದು ಸೇರಿಲ್ಲ. ಅದಕ್ಕೋಸ್ಕರ ನಾನು ಅನ್ನೋದು ಯಾವಾಗಲೂ ಏಕವಚನ, ಅದು ಯಾವಾಗಲೂ ಒಂದೇನೇ, ಅದೇ ಅದ್ವೈತ ಅಂತಂದ್ರು ನೋಡಿ. ನಾನು ಎಷ್ಟಿದೆ ಅಂದ್ರೆ ಎಷ್ಟಿದೆ, ನಾವು ಒಂದು ಬಹುವಚನ ಹೇಳಿರ್ಬೋದು, ಅದು ಬಹುವಚನ ಅಲ್ಲ. ಅದು ನಾನು ಅನ್ನೋದು ಬಹುವಚನ. ಯಾಕೆ ನಾನು ಅನ್ನೋದು 4 ಸಲ ಹೇಳಿದ್ರು ನಾವು ಆಗೋದಿಲ್ಲ. ಹಾಗೆ ಮಾಡಿ ಅವನು ನಾನು ನಾನು ನಾನು, ಆದ್ದರಿಂದ ನಾವು ಇಲ್ಲ 10 ಸಲ ಹೇಳಿದ್ರು ನಾನೇ. ಬಹುವಚನ ಮಾಡ್ಬೇಕಾದ್ರೆ ಏನು ಮಾಡಬೇಕು? ನಾನಲ್ಲದನ್ನೇ ಸೇರಿಸ್ಬೇಕು ಅದಕ್ಕೆ. ನೀನು ಅವನು ಅದು ಎಲ್ಲ ಸೇರಿ ನಾವು ಅಂತ. ಅದು ಆತ್ಮ ನಾನು ಅನ್ನೋದ್ರ ಬಹುವಚನ ಅಲ್ಲವೇ ಅಲ್ಲ ಅದು. ಆದ್ದರಿಂದ ಯಥಾ ಭೂತ ಪೃಥಗ್ಭಾವನ ಏಕಸ್ಥವನ ಅವಶ್ಯತೆ ಎನ್ನುವ ಮಾತೇನು ಹೇಳುತ್ತೆ ಅಂದರೆ, ಇರತಕ್ಕ ಒಂದನ್ನೇ ನಾನಾ ರೂಪವಾಗಿ ನೀವು ಕಾಣಬಹುದು, ನಾನಾ ಭೇದದಿಂದ ಕಾಣಬಹುದು. ಇದನ್ನೇನಂತಾರೆ? ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಇರತಕ್ಕ ಒಂದನ್ನೇ ಬಹಳ ಅಂತ ಬಲ್ಲವರು ಹೇಳ್ತಾರೆ ನಾಮರೂಪಗಳಿಂದ. ಆದರೆ ಅದನ್ನು ಪುನಃ ಕಂಡೆನ್ಸ್ ಮಾಡಿದರೆ ಒಂದೇ ಆಗುತ್ತದೆ. ಏಕಸ್ಥಂ ಅನುಪಶ್ಯತಿ ಅಂದ್ರು. ಅದಕ್ಕೊಂದು ಮಾತು ಬರ್ತದೆ, ಶಾಸ್ತ್ರಾಚಾರ್ಯೋಪದೇಶಂ ಏಕಸ್ಥಂ ಅನುಪಶ್ಯತಿ ಅಂತಿದೆ. ಅನುವನ್ನಕ್ಕೆ ಅರ್ಥ ಮಾಡ್ತಾರೆ. ಏನಂತ? ಶಾಸ್ತ್ರಾಚಾರ್ಯೋಪದೇಶಂ ಅನು ಆತ್ಮ ಪ್ರತ್ಯಕ್ಷತ್ವೇನ ಪಶ್ಯತೆ. ಅಂಥ ಮಾತು ಬರೀತಾರೆ. ಅನುಪಶ್ಯತೆ ಅಂತ ಯಾಕೆ ಬರೆದ್ರು ಅಂದರೆ, ಮನುಷ್ಯ ಹೀಗೆ ಒಂದೇ ಆಗಿರತಕ್ಕ ತತ್ವವನ್ನು ಬೇರೆ ಬೇರೆ ಅಂತ ತಿಳ್ಕೊಂಡಾಗ ಪುನಃ ಆ ದ್ವೈತವನ್ನೆಲ್ಲ ಯಾವನು ಒಂದರಲ್ಲೇ ಅಡಕ ಮಾಡುತ್ತಾನೆಯೋ ನೋಡುತ್ತಾನೆಯೋ ಅಂದರು. ಹೇಗೆ ನೋಡೋದು ಅಂದರು? ಶಾಸ್ತ್ರಾಚಾರ್ಯೋಪದೇಶಂ ಅನು ಅಂತ ತಾನೇ ನೋಡ್ತೀನಿ ಅಂದರೆ ಆಗೋದಿಲ್ಲ. ಶಾಸ್ತ್ರವು ಆಚಾರ್ಯರು ಹೇಳ್ತಾರೆ ಈ ತತ್ವ ಒಂದೇ ಅನ್ನೋ ಗೂಢ ಒಂದಾನೊಂದು ತತ್ವ ಗುಟ್ಟು ಹೇಳ್ತಾರೆ. ಆ ರಹಸ್ಯವನ್ನು ಕೇಳಿ ಗುಟ್ಟನ್ನು ತಿಳ್ಕೊಂಡಾಗ ಎಲ್ಲವೂ ಕಾಣುತ್ತೆ. ಇದರಿಂದ ನಷ್ಟವೇನಾಗಿಲ್ಲ, ದ್ವೈತಕ್ಕೇನೂ ನಷ್ಟವಾಗಿಲ್ಲ. ಯಾಕೆ? ಎಲ್ಲಿ ಒಂದಾಗಿ ಮಾಡಿದ್ದೀವೋ ಪುನಃ ಅದನ್ನು ವಿಸ್ತಾರವಾಗಿ ಅಲ್ಲಿಂದ ಹೊರಗೆ ತೆಗಿಬಹುದು. ಯಾಕೆ? ಒಂದು ಪೆಟ್ಟಿಗೆಯಲ್ಲೆಲ್ಲ ಸಾಮಾನು ಹಾಕಿರ್ತೇವೆ, ಏನು ಸ್ವಾಮಿ ಇಷ್ಟೊಂದು ಸಾಮಾನು ಇತ್ತು ಎಲ್ಲ ಕಳ್ಕೊಂಡ್ಬಿಟ್ರೆ? ಇಲ್ಲ ಇಲ್ಲ, ಎಲ್ಲ ಪೆಟ್ಟಿಗೆ ಒಳಗೆ ಇದೆ, ಬೇಕಾದ್ರೆ ಮತ್ತೆ ತೆಗೆದ. ಅಂಗಡಿ ಬಿಚ್ಚೋದು ಅಂಗಡಿ ಕಟ್ಟೋದು ಮಾಡಲ್ವೇ? ತತ ಏವಕ ವಿಸ್ತಾರಂ ಅಷ್ಟೇ ಗುಟ್ಟು. ಈಗ ಅದ್ವೈತವನ್ನು ಸೋಲ್ಸೋಕ್ಕೆ ಆಗೋದಿಲ್ಲ. ಯಾಕೆ ಅಂತ ಇರೋದೇ ಒಂದು, ಯಾರು ಸೋಲ್ಸೋದು? ತತ ಏವಕ ವಿಸ್ತಾರಂ. ಅಂಗಡಿಯವ್ರು ಮಾಡ್ತಾನೆ, ಎಲ್ಲ ಒಳಗಿಟ್ಟಿರ್ತಾರೆ, ಮತ್ತು ಹೊರಗೆ ತೆಗಿತಾರೆ. ಅದ್ರ ಬೀದಿಲಿ ಅಂಗಡಿ ಇಟ್ಕೊಂಡಿರೋರು ಎಲ್ಲ ಹರಡಿರ್ತಾರೆ. ಎಷ್ಟೊಂದು ಸಾವಾರಿದೆ ಅಂತ ಇದೆಲ್ಲ ಏನು ಮಾಡ್ತಾನೆ? ಸೇರಿಸಿ 1 ಗಂಟೆ ಕಟ್ತಾನೆ, ರಾತ್ರಿ ಹಾಕೊಳ್ಳೆ ಅಂದರೆ ಮತ್ತು ಅದರಿಂದಲೇ ತೆಗೀತಾರೆ. ಹೀಗಾಗಿ ಬ್ರಹ್ಮದಿಂದಲೇ ಎಲ್ಲ ಹೊರಗೆ ಬರುತ್ತೆ, ಬ್ರಹ್ಮದಲ್ಲಿಯೇ ಎಲ್ಲ ಹೋಗಿ ಸೇರುತ್ತೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಮತ್ತೆ ಯತ್ರಯಂತೆ ಸಂವಿಷಮುದೇ ಹೋಯ್ತು. ತಥೇವಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಗಲೇನೆ ತಸ್ಮಾದೇವಚ ವಿಸ್ತಾರಂ, ಆ ಬ್ರಹ್ಮದಿಂದಲೇ ಹೊರಬಂದಿದೆ, ಕೊನೆಯಲ್ಲಿ ಬ್ರಹ್ಮದಲ್ಲಿಯೇ ಒಂದಾಗುತ್ತದೆ ಎಂಬುದನ್ನು ತಿಳ್ಕೊಂಡಾಗ ಬ್ರಹ್ಮಜ್ಞಾನ ಅನ್ನೋದು ಉಂಟಾಗುತ್ತದೆ. ಅದನ್ನೇ ಶಾಸ್ತ್ರದಲ್ಲಿ ಆತ್ಮತಃ ಪ್ರಾಣ, ಆತ್ಮತಃ ಆಶ, ಆತ್ಮತಃ ಸ್ಮರ, ಆತ್ಮತಃ ಆಕಾಶ ಹೀಗೊಂದು ಸಲ ಹೇಳ್ತಾ ಆತ್ಮತಃ ಸ್ಥಿರೋಭಾವ, ಆತ್ಮತೋ ಅನ್ನಂ ಛಾಂದೋಗ್ಯ ಬೃಹತ್ತಲ್ಲಿರೋ ಮಾತು ಹೇಳ್ತಾರೆ. ಎಲ್ಲವೂ ಆತ್ಮನಾಗಿದೆ ಆತ್ಮನಾಗಿದೆ ಆತ್ಮನಾಗಿದೆ. ಹೇಗೆ? ಆತ್ಮನಿಂದಲೇ ಬಂದಿದೆ, ಪ್ರಾಣ ಬಂದಿದೆ, ಇಂದ್ರಿಯಗಳು ಬಂದಿದೆ, ಮನಸ್ಸು ಬಂದಿದೆ, ಬುದ್ಧಿ ಬಂದಿದೆ. ಮನುಷ್ಯರ ವ್ಯವಹಾರದಲ್ಲಿ ಏನೇನಿದೆ ಮನಸ್ಸು ಇಂದ್ರಿಯಗಳು ಅಷ್ಟು ಆತ್ಮನಿಂದ 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 ಎಲ್ಲ ಆತ್ಮನಿಂದಲೇ ಬಂದಿದೆ. ಎಲ್ಲಾರ ಮನೆಯಲ್ಲಿ ನೀರು ಬಂದರೆ ಹೇಮಾವತಿ ನೀರು ಅಂತ ಹೊಳೆಯನ್ನು ಬರೋದು ಹೇಮಾವತಿ ನದಿ ಇದೆ. ಸ್ವಾಮಿ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅಂತ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ಏನದು? ಹೇಮಾವತಿ ನೀರೇ. ಇನ್ನು ಕೆಲವರಂತೂ ಇದು ಮಡಿನಲ್ಲಿ, ಇದು ಮೈಲಿಗೆನಲ್ಲಿ, ಅದು ಬೇರೆ, ನಲ್ಲಿಗೆ ಬೇರೆ ಮಡಿ ಮೈಲಿಗೆಗಳು ಬೇರೆ. ಮಡಿ ನೀರು ಇದು ಮೈಲಿಗೆ ನೀರು ಅಂತ ನೀರನ್ನು ಬೇರೆ. ನೀರೇ ನಮ್ಮನ್ನು ಮಡಿ ಮಾಡುತ್ತೆ, ನಾವು ಅದನ್ನು ಮಡಿ ಮಾಡಕ್ಕೆ ಹೋಗಿ ಈ ಭ್ರಾಂತಿ ಯಾಕೋ? ಇದು ಆತ್ಮಜ್ಞಾನ ಇಲ್ಲದೆ ಇರತಕ್ಕಂಥ ಭೇದ ಅನ್ನೋದು
ಯಾಕೆ ಇದು ಮೈಲಿಗೆ ನೀರು, ಇದು ಮಡಿ ನೀರು, ಅದು ಭೇದ ಬಂತಲ್ಲ, ಯಾಕೆ ಬಂತು ಭೇದ? ನೀರು ನಮ್ಮನ್ನು ಮಡಿ ಮಾಡುತ್ತೆ, ಅದನ್ನು ಮಡಿ ಮೈಲಿಗೆ. ಎಷ್ಟು ತಲೆ ಕೆಳಗಾಗಿ ಮಾಡ್ತಾ ಇದ್ದೀವಿ ವ್ಯವಹಾರನ. ಜ್ಞಾನಿಗಳಿಗೆ ಎಲ್ಲ ದಡ್ಡ ಜನ ಕಂಡು ಜ್ಞಾನಿಗಳನ್ನ ಕಂಡು ತಿರಸ್ಕಾರ ಇಲ್ಲ ಅವರಿಗೆ, ಬಹಳ ಕರುಣೆ. ಅಯ್ಯೋ, ಒಂದು ಏಕತತ್ವವನ್ನು ತಿಳ್ಕೊಳ್ಳೋದ್ರೇನೆ ಇವ್ರು ಹೇಗಾಡ್ತಾ ಇದ್ದಾರಲ್ಲ ಅಂತ ಅಂತಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ನೀರೆಲ್ಲ ಒಂದೇ ನದಿ ಇದು, ಅದರಲ್ಲಿ ಇಲ್ಲ, ಎಲ್ಲ ಭ್ರಾಂತಿಯಿಂದ ಆರೋಪಿತವಾಗಿದೆ. ಇದೇ ಅಧ್ಯಾರೋಪ ಅಂತ ಹೆಸರು. ಆದ್ದರಿಂದ ಆತ್ಮನಿಂದಲೇ ಅಂದ್ರೆ ವಾಕ್ಯ ಎಷ್ಟು ಚೆನ್ನಾಗಿದೆ. ಆತ್ಮನಿಂದಲೇ ಪ್ರಾಣ, ಆತ್ಮನಿಂದಲೇ ಆಸೆ, ಆತ್ಮನಿಂದಲೇ ಒಂದಾನಂದ ಬಯಕೆ, ಆತ್ಮನಿಂದಲೇ ಆಕಾಶ, ಕೊನೆಯಲ್ಲಿ ಆತ್ಮೈವೇದಂ ಸರ್ವಂ. ಎಲ್ಲವೂ ಇದಂ ಅನ್ನೋ ನಾಮರೂಪಗಳೆಲ್ಲ ಏನಾಗಿದೆ? ಆತ್ಮನೇ ಆಗಿದೆ. ಇತ್ಯೇವಮಾದಿ ಪ್ರಕಾರೈ ವಿಸ್ತಾರಂ. ಬ್ರಹ್ಮದಿಂದಲೇ ಎಲ್ಲವೂ ಹೊರಬಂದಿದೆ ಎಂಬುದನ್ನ ಯದಾ ಪಶ್ಯತಿ, ಯಾವಾಗ ಯಾವ ಸಾಧಕನೋ ಈ ತತ್ವವನ್ನು ಅರಿತುಕೊಳ್ಳುತ್ತಾನೆಯೋ, ಫಲ ಹೇಳ್ತಾರೆ, ಬ್ರಹ್ಮ ಸಂಪದ್ಯತೆ ತದಾ. ಆಗವನೇನಾಗ್ತಾನೆ? ಬ್ರಹ್ಮ ಸಂಪದ್ಯತೆ ಬ್ರಹ್ಮೈವ ಭವತಿ. ಆ ತಿಳ್ಕೊಂಡ ಕಾಲದಲ್ಲಿ ಅಂದ್ರೇನು? ಜ್ಞಾನ ಉಂಟಾಗುವುದಕ್ಕೂ ಫಲ ಬರುವುದಕ್ಕೂ ಮಧ್ಯೆ ಕಾಲ ವ್ಯವಧಾನ ಇಲ್ಲ. ಮತ್ತೇನು? ಜ್ಞಾನ ಸಮಕಾಲದಲ್ಲೇ ಬ್ರಹ್ಮವಾಗಿಬಿಡ್ತಾನೆ. ಸಯೋಹವೇ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ. ಆಮೇಲೆ ಈಮೇಲೆ ಅಂತಿಲ್ಲ, ಒಟ್ಟಿಗೆ ಬ್ರಹ್ಮಜ್ಞಾನ ಆಯಿತು ಅಂದರೆ, ಬ್ರಹ್ಮಜ್ಞಾನವಾಯಿತು ಅಂದ್ಬೇಡಿ, ಬ್ರಹ್ಮದಲ್ಲೇ ಒಂದಾಗಿಬಿಡು. ಬ್ರಹ್ಮ ಸಂಪದ್ಯತೆ ಅನಾದಿತ್ವ ನಿರ್ಗುಣತ್ವಾದಂತ ಮುಂದಿನ ಶ್ಲೋಕ, ಅದನ್ನು ಮತ್ತೆ ಸಂಜೆ ಓದೋಣ. ಪರಮಾತ್ಮಾಯಮವ್ಯಯ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಹರಿ ಓಂ.